ಕಟ್ಟೆ ಒಂದು ಕಟ್ಟೆ ಅನೇಕ ಕಥೆಗಳು ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಪ್ರೆಸೆಂಟೆಡ್ ಬೈ ಮ್ಯಾಡೋಸ್ ಕ್ರಿಯೇಟಿವ್ ಪ್ರೊಡಕ್ಷನ್. ಇಂಡಿಯನ್ ಬಿಲಿಯನಿಯರ್ ವುಮನ್ ಕಿರಣ್ ಮಜುಮ್ದಾರ್ ಒಂದು ಕಡೆ ಏನು ಹೇಳ್ತಾರಂತಂದರೆ, ಉದ್ಯಮಶೀಲತೆ ಅಂದರೆ ಸೋಲನ್ನು ನಿರ್ವಹಿಸುವ ಸಾಮರ್ಥ್ಯ ಮತ್ತು ವಿಫಲತೆಯನ್ನು ನೋಡುವ ಸಾಮರ್ಥ್ಯ, ತದನಂತರ ಯಶಸ್ವಿಯಾಗುವ ಸಾಮರ್ಥ್ಯ ಅಂತ ಹೇಳ್ತಾರೆ. ಈ ವಾಕ್ಯವನ್ನು ಸತ್ಯವಾಗಿ ನಿರೂಪಿಸಿದ ಜೀವಂತ ಸಾಕ್ಷಿ ಅಂದರೆ ಚೇತನಾ ಸಾರಂಗ್. ಇವರು ಒಬ್ಬ ಉದ್ಯಮಿ, ಶಿಕ್ಷಣ ತಜ್ಞೆ, ಲೇಖಕಿ, ಟ್ರೈನರ್, ಕೋಚ್. ಇವರ ಜೊತೆ ನಾವು ಇಲ್ಲಿ ಇದ್ದೇವೆ. ಕನಸುಗಳನ್ನು ಹೊತ್ತ ಕರ್ನಾಟಕದ ಪ್ರತಿಯೊಬ್ಬ ಮಹಿಳೆ ನೋಡಬೇಕಾದಂಥ ಎಪಿಸೋಡ್. ಕಟ್ಟೆ ಕನ್ನಡ ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆದಿದ್ದಕ್ಕೆ. ಈಗ ಚೇತನಾ ಸಾರಂಗ್, ತಾವು ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಟಫ್ ಕ್ವೆಶನ್. ಇಷ್ಟು ಕಷ್ಟವಾದ ಪ್ರಶ್ನೆ ನನಗೆ ಇದುವರೆಗೂ ಯಾರೂ ಕೇಳಿದ್ದಿಲ್ಲ ಅನಿಸುತ್ತೆ. ಅಂದರೆ ಎಲ್ಲಿ ಹೋದ್ರೂ ಅವರಿದು ಇವರಿದು ಚೇತನಾ ಸಾರಂಗ್ ಇದನ್ನು ಮಾಡಿದರು ಅದನ್ನು ಮಾಡಿದರು, ನನಗೆ ನಾನು ಏನು ಅಂತ ಹೇಳಬೇಕಂದ್ರೆ ತುಂಬ ಕಷ್ಟ ಆಗ್ತಿದೆ. ನಾನು ಯಾವ ರೀತಿ ನೋಡ್ಕೊತೀನಂದರೆ, ಚೇತನಾ ಸಾರಂಗ್ ಅಂದರೆ ಒಂದು ಸ್ವಚ್ಛಂದ ಮನಸ್ಸು ಹೊಂದಿದ ಮಹಿಳೆ, ಇಂಡಿಪೆಂಡೆಂಟ್ ವುಮನ್, ಯಾರ ಹಂಗನಲ್ಲೂ ಇಲ್ಲದೆ ತಂದೆ ಸಾಮ್ರಾಜ್ಯ ಕಟ್ಕೊಂಡಂಥ ಮಹಿಳೆ ಅಂತ ನೋಡಬೇಕು ಅಂತ ನಾನು ಬಯಸ್ತೀನಿ. ಅಂದರೆ ಇದರ ಅರ್ಥ ಯಾರು ಹಂಗೂ ಇಲ್ಲ ಅಂತ ಆಗಲ್ಲ, ಇಂಟರ್ಡಿಪೆಂಡೆನ್ಸಿ ಬೇಕೇ ಬೇಕು. ನಾವು ಸಮಾಜದಲ್ಲಿ ಇರ್ತೀವಂದರೆ ಎಲ್ಲರೂ ಒಬ್ರಿಗೊಬ್ಬರು ಆಗಿ ಬರಲೇಬೇಕು. ಆದರೆ ನಮ್ಮ ಸೊಸೈಟಿಯಲ್ಲಿ ಹೆಣ್ಮಕ್ಳಂದರೆ ಅವರು ಮನೆಯಲ್ಲಿ ಇರಬೇಕು, ಮನೆ ನೋಡ್ಕೊಂಡು ಅಷ್ಟೇ ಮಾಡಬೇಕು, ಆ ಥರ ಬೆಳೆದು ಬಂದಿದ್ದು ನಮ್ಮ ಇಂಡಿಯನ್ ಸೊಸೈಟಿ. ಅದನ್ನು ಕ್ರಾಸ್ ಮಾಡಿ ಜಾಸ್ತಿ ಏನಾದರೂ ಮಾಡ್ಬೋದು. ಯಾಕಂದರೆ ಇವಾಗ ಮೊದಲಿನಷ್ಟು ಮನೆಯಲ್ಲಿ ಕೆಲಸ ಕಷ್ಟ ಇಲ್ಲ, ಎಲ್ಲ ಮಷೀನ್ಸ್ ಬಂದಿದ್ದಾವೆ, ಎಲ್ಲ ಆಗ್ತವೆ. ಸೊ ಹೆಣ್ಮಕ್ಳು ಹೊರಗಡೆನೂ ಹೋಗ್ಬೋದು, ಒಳಗಡೆನೂ ಮಾಡ್ಬೋದು. ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದೊಂದು ಕ್ಷೇತ್ರ ಇರುತ್ತೆ. ನಂದು ಆಯ್ಕೆ ಮಾಡ್ಕೊಂಡಿದ್ದ ಕ್ಷೇತ್ರ ಅಂದರೆ ಎಜುಕೇಷನ್. ಆ ಟೀಚಿಂಗ್ ಲರ್ನಿಂಗ್ ಒಳಗೆ ನನಗೆ ಯಾವಾಗಲೂ ಖುಷಿ ಸಿಗೋದು. ಹಾಗಾಗಿ ಚೇತನ ಅಂದರೆ ನಮ್ಮ ತಾಯಿ ಹೇಳ್ತಾರೆ, ಯಾಕೆ ಹೆಸರಿಟ್ಟೆ ಅದನ್ನು ಅಂತಂದರೆ, ಫ್ರೆಶ್ನೆಸ್ ಆಫ್ ಸೋಲ್ ಅಂತ ಹೇಳ್ತಾರೆ. ಯಾವತ್ತು ಫ್ರೆಶ್ ಆಗಿ ಚೆನ್ನಾಗಿ ಖುಷಿಯಿಂದ ಬದುಕಬೇಕಾಗಂಥದ್ದು. ಆ ಹೆಸರಿಗೆ ನಾನು ಇರಬೇಕು ಅಂತ ಅದೇ ಒಂದು ನಂದು ಆಸೆ. ಬೇರೆ ಬೇರೆ ಫೀಲ್ಡಲ್ಲಿ ಎಲ್ಲ ನಾನು ಹೆಜ್ಜೆ ಇಟ್ಟು ಟ್ರೈ ಮಾಡ್ತಿದ್ದೀನಿ. ಬಟ್ ಇನ್ ಎಸೆನ್ಸ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಆ್ಯಂಡ್ ಬಿಲ್ಡಿಂಗ್ ಮೈ ಓನ್ ಎಂಪೈರ್ ಅಂತ ಹೇಳ್ಬೋದು. ಎಸ್, ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ನಿಮ್ಮ ಕಡೆಗೆ. ಚೇತನಾ, ಆ್ಯಕ್ಚುಲಿ ನಿಮ್ಮ ಲೈಫ್ ಜರ್ನಿ ಹೇಗಿದೆ ಅಂದರೆ, ಶಿಕ್ಷಣದಲ್ಲಿ, ಉದ್ಯಮಶೀಲತೆಯಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ, ಟೆಕ್ನಾಲಜಿ, ಈ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ನೀವು ಒಂದು ದತ್ತಾಂಶ ಇಡಿಟೆಕ್ ಈ ಕಂಪ್ನಿ ಪ್ರಾರಂಭಿಸಿದ್ರಿ. ಇದು ಪ್ರಾರಂಭಿಸಲಿಕ್ಕೆ ಏನು ಪ್ರೇರಣೆ ಸಿಕ್ತು? ಇದ್ರದ್ದು ಈ ಕಂಪ್ನಿಯಿಂದ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು? ಆ್ಯಕ್ಚುಲಿ ಇದನ್ನು ನಾನು ಡಿಸ್ಕವರಿ ಫೇಸ್ ಅಂತ ಹೇಳ್ಬೋದು. ನನಗೆ ಇದನ್ನೇ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ನಾನು ಹೆಜ್ಜೆ ಇಡ್ತಾ ಹೋದಂಗೆ ನನಗೆ ದಾರಿ ಕ್ಲಿಯರ್ ಆಗ್ತಾ ಬಂತು. ಅದರ ಹೆಸರು ದತ್ತಾಂಶ ಆಯಿತು ಹೊರತು ನಾನು ದತ್ತಾಂಶ ಮಾಡಬೇಕಂತ ಯಾವತ್ತೂ ಹೊರಗೆ ಬರಲಿಲ್ಲ. ನಾನು 6 ವರ್ಷ ಆ್ಯಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೀಚ್ ಮಾಡ್ತಿದ್ದೆ. ಟೀಚಿಂಗ್ ಅಂದರೆ ತುಂಬ ಖುಷಿ ನನಗೆ. ಇವತ್ತಿಗೂ ಕಲಿಸೋದೊಂದೇ ಅಲ್ಲ, ನಾವು ಕಲಿಸೋ ಸ್ಟೂಡೆಂಟ್ಸಿಂದನೂ ನಾವು ಕಲಿಬೇಕಾಗಿದ್ದು ತುಂಬ ಇರುತ್ತೆ. ಸೊ ದ್ಯಾಟ್ ಈಸ್ ಇಂಟೆಲೆಕ್ಚುಯಲ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ದ್ಯಾಟ್ ಈಸ್ ಸಮಥಿಂಗ್ ತುಂಬ ಎಂಜಾಯ್ ಮಾಡ್ತೀನಿ ನಾನು ಅದನ್ನು. ಸೊ ಟೀಚಿಂಗ್ ಜರ್ನಿ ಒಂದು ಲಿಮಿಟ್ ಆದಮೇಲೆ ನನಗೆ ಹೆಂಗೆ ಅನ್ನಿಸ್ತಂದರೆ, ಈ ಕಾಲೇಜಿಗೆ ನಾನು ಇಷ್ಟು ಮಾಡ್ತಿದ್ದೀನಿ, ಯಾರೋ ಒಂದು ಕಮೆಂಟ್ ಕೊಟ್ಟರು ಲೈಫಲ್ಲಿ, ಏನೋ ಸಮ್ ಪಾಯಿಂಟರ್ಸ್ ಇರ್ತಾವಲ್ಲ, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾರೋ ಒಂದು ಏನೋ ಅಂದಿರ್ಬೋದು, ಏನೋ ಇನ್ಸಿಡೆಂಟ್ ಆಗಿರ್ಬೋದು. ನಮ್ಮ ಕಾಲೇಜಲ್ಲಿ ನಾನು ಜಾಸ್ತಿ ಇಂಟ್ರೆಸ್ಟಿಂದ ವರ್ಕ್ ಮಾಡ್ತಿದ್ದೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಈವೆಂಟ್ಸ್. ಆಮೇಲೆ ಕಾಲೇಜ್ ಮ್ಯಾನೇಜ್ಮೆಂಟಿಂದನೂ ನನಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಸಿಗ್ತಿತ್ತು.
ಹಾಗಾಗಿ ಫ್ರೀಯಾಗಿ ನಾನು ಏನೋ ಐಡಿಯಾಸ್ ಪ್ರಪೋಸ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಅದನ್ನು ಒಂದು ಈವೆಂಟ್ ಮಾಡಿದಾಗ ಒಬ್ರು ಯಾರೋ ಹತ್ರ ಹೋದೆ, ನಮ್ಮ ಈವೆಂಟಿಗೆ ನಮ್ಮ ಕಾಲೇಜಿಗೆ ಕಳಿಸ್ಕೊಡಿ ನಿಮ್ಮ ಹುಡುಗರನ್ನ ಅಂತ ಬೇರೆ ಕಾಲೇಜ್ಗೆ ಹೋದಾಗ ಅವಾಗ ಅವರು ಒಂದು ಕಮೆಂಟ್ ಮಾಡಿದರು, ಯಾಕಮ್ಮ ಈ ಕಾಲೇಜಿಗೆ ಇಷ್ಟೊಂದು ಕಷ್ಟಪಡ್ತಿದ್ಯಾ, ಶ್ರಮ ಪಡ್ತಿದ್ಯಾ, ಅದೆಲ್ಲ ಎಫರ್ಟ್ಸ್ ನಿನ್ನ ಮೇಲೆ ಹಾಕ್ಕೊಂಡ್ಬಿಟ್ರೆ ನೀನು ಎಲ್ಲೋ ಹೋಗ್ತೀಯಾ ಅಂತ. ಅದೊಂದು ಆ ಮೊಮೆಂಟಿಗೆ ಸಿಟ್ಟು ಬಂದಂಗೆ ಆಯಿತು, ಟಾಂಟ್ ಹೊಡೆದಂಗೆ ಆಯಿತು. ಬಟ್ ಅದನ್ನು ಸೀರಿಯಸ್ಸಾಗಿ ತೊಗೊಂಡೆ. ಎಲ್ಲೋ ಇದೆ ನನ್ನದೇ ಆದ ಏನೋ ಮಾಡ್ಬೋದು ಅನ್ನೋದು ಅವಾಗಿಂದ ಶುರು ಆಯ್ತು ಅನಿಸುತ್ತೆ. ಸೊ ಇವೆಂಚುಲಿ ನಾನು ಕಾಲೇಜಿಂದ ರಿಸೈನ್ ಮಾಡಿ ಹೊರಗೆ ಬಂದೆ. ಏನು ಮಾಡಬೇಕು ಗೊತ್ತಿದ್ದಿಲ್ಲ, ಯಾಕಂದರೆ 6 ವರ್ಷ ಟೀಚಿಂಗಲ್ಲೇ ಕಳೆದ್ಬಿಟ್ಟಿದ್ದೆ. ಆಮೇಲೆ ನಾನು ಅದಕ್ಕಿಂತ ಮುಂಚೆ ಒಂದು ಕೋರ್ಸ್ ತೊಗೊಂಡೆ, AI, ಡೇಟಾ ಸೈನ್ಸ್, ಮಷೀನ್ ಲರ್ನಿಂಗ್, ಅದೆಲ್ಲ ಹೊಸದು. ಅವಾಗ 2017 ಕೋರ್ಸ್ ತೊಗೊಂಡಿದ್ದೆ. ಅದು ನನಗೆ ಐಡಿಯಾನೂ ಇದ್ದಿಲ್ಲ ಇಟ್ ವಿಲ್ ಬಿ ದ ನೆಕ್ಸ್ಟ್ ಬಿಗ್ ಥಿಂಗ್ ಅನ್ನೋದು. ಸೊ ಅಲ್ಲಿ 4 ಅಕಾಡೆಮೀಸ್ ಎಂಟೈರ್ ಇಂಡಿಯಾ ಅಲ್ಲಿ ಆ ಕೋರ್ಸಸ್ ಕೊಡ್ತಿತ್ತು. ಹೈದ್ರಾಬಾದ್, ಡೆಲ್ಲಿ, ಮುಂಬೈ, ಬ್ಯಾಂಗ್ಳೂರ್. ನಂಗೆ ಎಲ್ಲಿಂದ ತೊಗೊಳ್ಬೇಕಂತ ಗೊತ್ತಾಗಿದ್ದಿಲ್ಲ, ಮತ್ತು ಯಾಕೆ ಮಾಡ್ತಿದ್ದೀನಿ ಅಂತಲೂ ಅಷ್ಟು ಐಡಿಯಾ ಇರಲಿಲ್ಲ. ಏನೋ ಒಂಥರ ರಫ್ ಐಡಿಯಾಸ್ ಇದ್ದು, ನಾನು ಇದನ್ನು ತೊಗೊಂಡ್ರೆ ಏನೋ ಆಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ, ಇದು ಟ್ರೆಂಡಿಂಗ್ ಇದೆ ಅಂತ. ಹಾಗಾಗಿ ಆ ಕೋರ್ಸ್ ತೊಗೊಂಡೆ. ಅಲ್ಲಿ ಬೆಂಗಳೂರಲ್ಲಿ ತೊಗೊಂಡೆ, ಹತ್ತಿರ ಇತ್ತು ಅಂತ. ಸ್ಯಾಟರ್ಡೆ ಸಂಡೇ ನಮ್ಮ ಕಾಲೇಜ್ ರಜಾ ಇರ್ತಿತ್ತು. ಬೆಂಗಳೂರು ಹೋಗಿ ಅಲ್ಲಿ ಬೂಟ್ ಕ್ಯಾಂಪ್ಸ್ ಅಟೆಂಡ್ ಮಾಡಿ ಬರ್ತಿದ್ದೆ. ವೀಕೆಂಡ್ಸ್ ಎಲ್ಲ ಆನ್ಲೈನ್ ರೆಕಾರ್ಡೆಡ್ ಸೆಷನ್ಸ್ ಕಲಿತಿದ್ದೆ. ಎಲ್ಲ ಕಲಿತಾ ಆಮೇಲೆ ನನಗೆ ಮೋಸ್ಟ್ಲಿ ನನಗೆ ಸ್ವಂತದ್ದು ಮಾಡಬೇಕು, ಏನು ಬೇರೆ ಕಾರ್ಪೊರೇಟ್ ಕಂಪ್ನಿಗೆ ಹೋಗಬೇಕು ಏನಂತ ಅಷ್ಟು ಕ್ಲಾರಿಟಿ ಇದ್ದಿಲ್ಲ ನನಗೆ. ಬೇರೆ ಕಂಪ್ನೀಸ್ಗೆ ಹೋಗಿ ನಾನು ಹೆಂಗೆ ಇಂಟರ್ವ್ಯೂ ಕೊಡ್ತಿದ್ದೆ, ಎಲ್ಲರೂ ಒಂದೇ ಮಾತು ಹೇಳೋರು, ನಿನಗೆ ಥಿಯರಿಟಿಕಲ್ ನಾಲೆಜ್ ತುಂಬ ಇದೆ, ನಿನಗೆ ಪ್ರಾಕ್ಟಿಕಲ್ ನಾಲೆಜ್ ಇರೋರು ನಮಗೆ ಬೇಕು, ನೀನು ಟೀಚಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವಳು, ನಮ್ಮ ಕಂಪ್ನೀಸಲ್ಲಿ ನೀನು ಸೆಟ್ ಆಗಲ್ಲ. ಸೊ ನೀನೇನಾದರೂ ಥಿಯರಿಟಿಕಲ್ ಇದರಲ್ಲೇ ನೀನು ಇರಬೇಕು, ಹಾಗೆ ಹಿಂಗೆ ಅಂತ ರಿಜೆಕ್ಷನ್ಸ್ ಬರೋದು. ಅದು ಸ್ವಲ್ಪ ಹೊತ್ತಿಗೆ ಬೇಜಾರಾಗೋದು. ಹಾಗೆ ಏನೋ ಆಗಿ ಒಬ್ರು ಯಾರೋ ಕಾರ್ಪೊರೇಟ್ ಟ್ರೈನರ್ ಮೀಟ್ ಮಾಡಿಸಿದ್ರು ನಮ್ಮ ಹಸ್ಬೆಂಡ್ ಅವ್ರಿಗೆ, ಮ್ಯೂಸಿಕ್ ಕಲಿಸೋರು. ಮೈ ಹಸ್ಬೆಂಡ್ ಈಸ್ ಇಂಟು ಮ್ಯೂಸಿಕ್ ಎಲ್ಲ ಹಿಂದೂಸ್ತಾನಿ. ಸೊ ಅವ್ರ ಸ್ಟೂಡೆಂಟ್ ಒಬ್ಬರು ಕಾರ್ಪೊರೇಟ್ ಟ್ರೈನರ್ ಇದ್ದರು. ಅವ್ರ ಮೂಲಕ ನಾನು ಹೋಗಿ ಅವ್ರ ಹತ್ರ ಸ್ವಲ್ಪ ಮಾತುಕತೆ ಆಗಿ ಅವ್ರೇನಂದರು, ಯಾಕೆ ನೀನು ಬೆಳಗಾಮಲ್ಲಿ ಇದನ್ನು ಕೋರ್ಸ್ನ ಶುರು ಮಾಡಬಾರ್ದು ಅಂತ. ಕಾನ್ಫಿಡೆನ್ಸ್ ಇದ್ದಿಲ್ಲ. ಅಂದರೆ ನಾನು ಒಂದು ಸಂಸ್ಥೆಗೆ ಕೆಲಸ ಮಾಡಿದವಳು, ಇವಾಗ ನಾನೇ ಸಂಸ್ಥೆ ಆಗ್ಬಿಡ್ತೀನಂದರೆ ಯಾರು ಡೈರೆಕ್ಟಾಗಿ ದುಡ್ಡು ಕೊಟ್ಟು ಫೀಸ್ ಕೊಟ್ಟು ಬಂದು ಕಲಿತಾರೆ ಅನ್ನೋದು ಏನೂ ಕಾನ್ಫಿಡೆನ್ಸ್ ಇದ್ದಿಲ್ಲ. ಯಾಕಂದರೆ ಇಷ್ಟು ರಿಜೆಕ್ಷನ್ಸ್, ಎಷ್ಟೋ ಕಂಪ್ನಿ ರಿಜೆಕ್ಟ್ ಮಾಡಿದ್ದು, ನಿನಗೆ ಅದು ಇಲ್ಲ ಇದು ಇಲ್ಲ ಅಂಥೇಳಿ. ಇವಾಗ ನನಗೆ ಯಾರು ಇಟ್ ವಾಸ್ ಅನ್ಇಮ್ಯಾಜಿನೇಬಲ್, ಇದೆಲ್ಲ ಆಗಕ್ಕೆ ಸಾಧ್ಯನೋ ಅಂತ ಇದ್ದಿಲ್ಲ. ಬಟ್ ಹಂಗೆ ಒಂದು ಫ್ಲೈಯರ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದೆ, ಏನಾಗುತ್ತೆ ಆಗಲಿ ನೋಡೋಣ ಅಂತ. ಹೆಂಗೂ ಆಗ್ತಿಲ್ಲ, 10 ಕೆಲಸ ಆಗ್ತಿಲ್ಲ, 11ನೇದು ಆಗಿಲ್ಲ ಅಂದರೆ ಏನು ಡಿಫ್ರೆನ್ಸ್ ಆಗೋದು, ಹೋಗ್ಲಿ ಬಿಡು ಅಂತ ಸುಮ್ಮನೆ ಹಾಕಿದೆ. ಸರ್ಪ್ರೈಸಿಂಗ್ಲಿ ಅವಾಗ ಕ್ವೆಸ್ಟ್ ಗ್ಲೋಬಲ್ ಕಂಪ್ನಿ ಇದೆ ಅಲ್ಲ ನಮ್ಮ ಬೆಳಗಾವಿ, ಒಂದೇ MNC ಇರೋದು, ಅಲ್ಲಿರೋ ಮ್ಯಾನೇಜರಲ್ ಲೆವೆಲ್ ಒಂದಿಷ್ಟು ಜನ ಹುಡ್ಕಾಡ್ತಿದ್ರಂತ ಕೋರ್ಸ್. ಹಾಗಾಗಿ ನಾನು ಹಾಕೋದಕ್ಕೂ ಅವರು ಅದು ಪೋಸ್ಟ್ ನೋಡೋದಕ್ಕೂ ಮ್ಯಾಚ್ ಆಯಿತು. ಅವರು ಒಂದು 10 ಜನ ಎನ್ಕ್ವೈರ್ ಮಾಡಿ ಅವ್ರು ಜಾಯ್ನ್ ಆದರು. ಅವಾಗ ಸಿಕ್ಕಾಪಟ್ಟೆ ಭಯ ಆಗಿತ್ತು, ಯಾಕಂದರೆ ನಾನು ಇಷ್ಟು ವರ್ಷ ಸ್ಟೂಡೆಂಟ್ಸಿಗೆ ಕಲಿಸಿದ್ದು. ಇವಾಗ ಕೋಡಿಂಗ್ ಅಂತೂ ನಾನು ಮಾಡೇ ಇದ್ದಿಲ್ಲ, ಏನು ಟೀಚ್ ಮಾಡಿದ್ರು ಎಲ್ಲನೂ ಎಲೆಕ್ಟ್ರಾನಿಕ್ಸು, ಸರ್ಕಿಟ್ಸು, ಅದು ಇದು ಮಾಡಿದ್ದು. ಇದೆಲ್ಲ ಕಲ್ತಿದ್ದು ಹೊಸದು, ಕಲಿಸೋ ಜನನೂ ಹೊಸ. ವೆರಿ ಚಾಲೆಂಜಿಂಗ್ ಆ್ಯಂಡ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಟ್ ಒಂದು ಹೆಂಗೆ ಬ್ಯಾಚ್ ಮುಗಿಸಿದ್ನೋ ಅದೇನು ಕಾನ್ಫಿಡೆನ್ಸ್ ಬಂತಲ್ಲ, ದ ಫರ್ದರ್ ಸ್ಟೋರಿ ಈಸ್ ದತ್ತಾಂಶ್. ಎಸ್. ನಾನು ಇದಕ್ಕೆ ಅಂದರೆ ಈಗ ಭಾಳಷ್ಟು ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ಅವರು ಸಕ್ಸಸ್ ಕಡೆ ಜಾಸ್ತಿ ನೋಡ್ತಾರೆ. ಅವ್ರಿಗೆ ಏನು ನಾವು ಕಾಲಿಟ್ಟರೆ ಅದು ಸಕ್ಸಸ್ ಆಗಬೇಕು ಅಂಥೇಳಿ. ಯಾವುದು ವಿಷಯ ಅಂದರೆ ಫೇಲ್ಯೂರ್ ಬಗ್ಗೆ ಏನು ನೋಡ್ಬೋದು, ಅದು ಏನು ನೋಡಬೇಕು ಅವ್ರು ಆ್ಯಕ್ಚುಲಿ? ನಾನು ಎಲ್ಲೋ ಒಂದು ಕಡೆ ನೋಡಿದೆ, ಸಕ್ಸಸ್ ಫೇಲ್ಯೂರ್ ಆಪೋಸಿಟ್ಸ್ ಅಲ್ಲ, ಅದೆಲ್ಲ ಒಂದೇ ದಾರಿನೇ ಅಂತ. ಒಂದು ಸಕ್ಸಸ್ ಬರಬೇಕಂದ್ರೆ ಒಂದು 4-5 ಫೇಲ್ಯೂರ್ಸ್ ಆಗಿರಬೇಕು. ಯಂಗ್ಸ್ಟರ್ಸ್ ತಪ್ಪಲ್ಲ ಅಂತೀನಿ ನಾನು. ಯಾಕಂದರೆ ನಾವು ಹುಟ್ಟಿದಾಗಿಂದನೂ, ಸ್ಕೂಲ್ ಸೇರಿಸ್ದಾಗಿಂದನೂ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ಶಬಾಷಿ ಕೊಡ್ತಾರೆ. ಕಡಿಮೆ ಮಾರ್ಕ್ಸ್ ಬಂದರೆ ಯಾರ ಹತ್ರ ಹೇಳ್ಕೊಳಲ್ಲ, ಅದನ್ನು ಬೈಲಿಕ್ಕಿಲ್ಲ, ಆದ್ರೂ ಇರಲಿ ಬಿಡು ಅಂತ ಹೇಳಿ ಅದನ್ನು ಚೆನ್ನಾಗಿ ಕನ್ವಿನ್ಸ್ ಮಾಡಿ ನಾರ್ಮಲ್ ಆಗಿರಲ್ಲ. ಅದೇ ಒಂದು ನೇಚರ್, ಎಲ್ಲರಿಗೂ ಒಲಿಸ್ಕೋಬೇಕು ಇನ್ನೊಬ್ಬರು ಅನ್ನೋದು ಒಂದು ಇರುತ್ತಲ್ಲ, ಅದು ಯಂಗ್ಸ್ಟರ್ಸ್ ತಪ್ಪಲ್ಲ ಅನಿಸುತ್ತೆ. ಎಲ್ಲರಿಗೂ ಅನಿಸುತ್ತೆ ಸಕ್ಸಸ್ಫುಲ್ ಆದರೆ ಜನ ಒಲಿತಾರೆ, ಅದು ಬೇಕು, ದ ಕ್ರೇವಿಂಗ್ ಟು ಫೀಲ್ ಸೀನ್ ಅನ್ನೋದು, ಅದಕ್ಕೆ ಆ ಥರ ಆಗುತ್ತೆ ಅನಿಸುತ್ತೆ. ಸೊ ಇದನ್ನೆಲ್ಲ ಚೇಂಜ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಮಗ ಇದ್ದಾನೆ, ಅವನಿವಾಗ 4th ಸ್ಟ್ಯಾಂಡರ್ಡ್. ಅವನಿಗೆ ಯಾವುದೋ ಕಾಂಪಿಟೇಷನಲ್ಲಿ ಗೆದ್ದ ಅಂದ್ರೂ ನಾವು ಚಪ್ಪಾಳೆ ಹೊಡಿತೀವಿ, ಆದರೆ ಎಲ್ಲೂ ಹಾಕಲ್ಲ, ಪೋಸ್ಟ್ ಮಾಡಲ್ಲ, ಏನೂ ಹೇಳ್ಕೊಳಲ್ಲ ಯಾರ ಹತ್ರ.
ಅದೇ ಅವನು ಫೇಲ್ಯೂರ್ ಆದ್ರೂ ಅವನಿಗೆ ಇನ್ನೂ ಕರ್ಕೊಂಡೋಗಿ ಐಸ್ ಕ್ರೀಮ್ ಪಾರ್ಟಿನೋ ಏನೋ ಕೊಡಿಸ್ತೀವಿ, ಅದನ್ನು ಯಾರಿಗೂ ಹೇಳಲ್ಲ. ಅಂದರೆ ನಾವು ಹೇಳ್ಬಿಡ್ಬೋದು ಸಕ್ಸಸ್ ಅಷ್ಟೇ ಬೇರೆಯವ್ರಿಗೆ ಹೇಳ್ಕೊಬೇಕಾದಂಥದ್ದು, ಫೇಲ್ಯೂರ್ಸ್ ನಮ್ಮೊಳಗೆ ಇಟ್ಕೊಳೋಣ, ಇಟ್ಸ್ ಓಕೆ ಫೇಲ್ ಆದರೆ ಅಂತ. ಎರಡೂ ಸಮ ಅಂತ ತೋರಿಸ್ಬೇಕು ಅಂತಂದರೆ ಎರಡನ್ನೂ ಹೇಳ್ಕೊಬಾರ್ದು, ಇಲ್ಲ ಎರಡನ್ನೂ ಹೇಳ್ಕೊಬೇಕು. ಓಕೆ, ಗುಡ್. ಸೊ ನನ್ನ ಮಗನ ಈ ಥರ ಬೆಳೆಸ್ತಿದ್ದೀನಿ. ಅವನಿಗೆ ಸಕ್ಸಸ್ ಫೇಲ್ಯೂರ್ ಇವೆಲ್ಲ ಒಂದಿಲ್ಲ, ಇದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಜರ್ನಿ ಅನ್ನೋ ಥರ ನಾನು ಅವ್ನು ತೋರಿಸ್ಕೊಟ್ಬಿಟ್ಟಿದ್ದೀನಿ. ಸೊ ಅವ್ನು ಎಕ್ಸಾಮ್ ಬಂದರೂ ಟೆನ್ಷನ್ ಇರಲ್ಲ, ಅವ್ನು ಯಾವುದೋ ಮ್ಯಾಥ್ಸ್ ಸೋತ್ರೂ ಅವನಿಗೆ ಪ್ರಾಬ್ಲಮ್ ಆಗಲ್ಲ. ಏನಿದ್ರು ನಮ್ಮ ಅಪ್ಪ ಅಮ್ಮ ನಾನು ಇದೇ ಥರ ನೋಡೋದು, ಸಕ್ಸಸ್ಸಿಂದ ನಾನು ಬೇರೆ ಕಾಣಿಸಲ್ಲ, ಫೇಲ್ಯೂರಿಂದನೂ ನಾನು ಬೇರೆ ಕಾಣಿಸಲ್ಲ. ಈ ಥರ ನಾನು ನೋಡಿದ್ದೀನಿ. ಯಾಕಂದರೆ ನಾನು ಬಂದಿದ್ದೆ ಎಲ್ಲರೂ ಬರೋ ಥರನೇ. ನನ್ನ ಮಗ ಯಂಗ್ಸ್ಟರ್ಸ್ ಅಂತಿರಲ್ಲ, ಅವ್ರನ್ನ ಚೇಂಜ್ ಮಾಡಬೇಕಂದ್ರೆ ನನ್ನ ಪರ್ಸ್ನಲ್ ಲೆವೆಲಲ್ಲಿ ಈ ಥರ ಮಾಡಿ. ಒನ್ ಆಫ್ ದ ಗುಡ್ ಮೆಸೇಜ್ ಟು ದ ಪೇರೆಂಟ್ಸ್, ಮಾಡರ್ನ್ ಪೇರೆಂಟ್ಸ್. ಎಸ್, ಈಗ ಎಲ್ಲರೂ ಆಂಟ್ರಪ್ರಿನರ್ ಆಗಲಿಕ್ಕೆ ಇಚ್ಛಪಡ್ತಾರೆ. ಮತ್ತು ನಿಮಗೆ ಗೊತ್ತಿದೆ ಈಗಿಂದು ಸ್ಟಾರ್ಟಪ್ ಕಲ್ಚರ್ ಇದೆ. ಈಗ ದಿನನಿತ್ಯ ಎಷ್ಟೋ ಸ್ಟಾರ್ಟಪ್ ಆಗ್ತವೆ. ನನಗೆ ಒಂದು ವಿಷಯ ಏನು ಹೇಳಬೇಕಂದ್ರೆ, ಚೇತನ ಹೇಳಬೇಕಂದ್ರೆ, ಸ್ಟಾರ್ಟಪ್ ಬಗ್ಗೆ ಮಾತನಾಡುವಾಗ ಯಾರೂ ಹೇಳಿದಂಥ ಯಾವುದಾದ್ರೂ ಸತ್ಯ ಇದೆಯೇ, ಅದು ಕಟು ಸತ್ಯ ಇದೆಯೇ? ಖಂಡಿತ. ಸ್ಟಾರ್ಟಪ್ ಮಾಡಬೇಕಾದ್ರೆ ಜಾಬಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ ಆಯಿತು, ರಿಲೇಟಿವ್ಸ್ ಆಯಿತು, ಅವ್ರ ಜೊತೆ ಸಂಪರ್ಕ ಇಟ್ಕೋಬೇಡಿ. ಇದು ಕಡು ಸತ್ಯ. ಆದರೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅವರು ಕೆಟ್ಟವ್ರಂತಲ್ಲ, ಅವರು ಕೆಟ್ಟದ್ದು ಬಯಸ್ತಾರಂತಲ್ಲ. ಯಾಕಂದರೆ ಅವರಿಗೆ ನಮಗೆ ಕೊಡೋಕ್ಕೆ ಏನೂ ಇಲ್ಲ. ಯಾಕಂದರೆ ಅವರು ಸ್ಟಾರ್ಟಪ್ ಬಿಲ್ಡ್ ಮಾಡಿಲ್ಲ, ಅವರು ನಮ್ಮ ಜಾಗದಲ್ಲಿ ಇಲ್ಲ. ಆಮೇಲೆ ಸ್ಟಾರ್ಟಪ್ ಜರ್ನಿ ಅನ್ನೋದು ಗೊತ್ತೇ ಇದೆ, ಅದು ನಾವು ಅಂದ್ಕೊಂಡಂಗೆ ಆಗೋದೇ ಇಲ್ಲ. ಯಾವಾಗ ಏನೋ ಆಗ್ತಿಲ್ಲ ಅನ್ಸುತ್ತೆ ಅವಾಗ ಏನೋ ಒಂದು ದೊಡ್ಡದಾಗ್ಬಿಡುತ್ತೆ, ಯಾವಾಗ ಏನೋ ಆಗುತ್ತೆ ಅನ್ಸುತ್ತೆ ಎಲ್ಲ ಬಿದ್ದೋಗುತ್ತೆ. ಅಂದರೆ ಸೈಕಲ್ ಇದ್ದವನ ಕಡೆಗೆ ಕಾರ್ ಬಗ್ಗೆ ಕೇಳಬಾರ್ದು ಅಂತ. ಎಕ್ಸಾಕ್ಟ್ಲಿ. ಜಾಬ್ ಅಂದರೆ ಮಧ್ಯ ಏನಾಗುತ್ತೆ, ನಾವು ಜಾಸ್ತಿ ಕಂಪೇರ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಹತ್ತಿರ ಇರೋರ ಜೊತೆ ನಮ್ಮ ಕಂಪ್ಯಾರಿಸನ್ ಜಾಸ್ತಿ ಆಗುತ್ತೆ. ನಮ್ಮ ಕಂಪೇರ್ ಮಾಡೋಕ್ಕೆ ಬೇರೆ ಸ್ಟಾರ್ಟಪ್ ಫೌಂಡರ್ಸ್ ಇರಬೇಕು. ಜಾಬ್ ಇದ್ದವ್ರು ಇದ್ದರೆ ನಾವು ಏನು ಸ್ವಲ್ಪನೂ ಹೆಚ್ಚು ಕಡಿಮೆ ಆದರೆ ಜಾಬ್ ತೊಗೊಂಡ್ಬಿಡೋಣ ಅಂತ ವಿಚಾರ ಮಾಡ್ತೀವಿ. ಆ ವಿಚಾರ ಮೈಂಡ್ಸೆಟ್ ಇರುವುದಿಲ್ಲ, ಮೈಂಡ್ಸೆಟ್ ಇರಲ್ಲ. ಆಮೇಲೆ ಫೋರ್ಸ್ ಆಗಿ ಫಿಟ್ ಮಾಡೋಕ್ಕೂ ಆಗಲ್ಲ. ಸೊ ಸ್ವಲ್ಪ ದಿನ ನೀವು ನಿಮ್ಮ ಸ್ಟಾರ್ಟಪ್ ಚೆನ್ನಾಗಿ ಬೆಳೆಯೋ ತನಕ ಜಾಬಲ್ಲಿರೋಂಥ ಫ್ರೆಂಡ್ಸ್ ಆಯಿತು, ರಿಲೇಟಿವ್ಸ್ ಜೊತೆ ಆಯಿತು ಸಂಪರ್ಕ ಇಟ್ಕೋಬೇಡಿ. ಎಸ್. ಮಲ್ಲಿಗೆ ನಿಮ್ಮದು ಸ್ಟಾರ್ಟಪ್ ಕರ್ನಾಟಕ ಎಲಿವೇಟ್ 2021 ಈ ಕಾರ್ಯಕ್ರಮದಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಿ, ದೊಡ್ಡ ಸಾಧನೆ ಅಂತ ನೀವು ಅಲ್ಲಿ ತೋರಿಸ್ಕೊಂಡಿದ್ದೀರಿ. ಈ ಸಾಧನೆ ಆಗಬೇಕಾದ್ರೆ ನೀವು ಎದುರಿಸಿದಂಥ ಸವಾಲುಗಳೇನು ಆ್ಯಕ್ಚುಲಿ? ವಾಟ್ ಇಸ್ ದ ಚಾಲೆಂಜಸ್ ಆ್ಯಕ್ಚುಲಿ? ಚಾಲೆಂಜಸ್ ಅಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಫಸ್ಟ್ ಥಿಂಗ್ ಅಂದರೆ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಎಜುಕೇಷನ್ ಹೇಳಿಬಿಡಿ ಚೇತನ ನಿಮ್ಮದು. ನಂದು BE ಇಂಜಿನಿಯರಿಂಗ್ ಬಯೋಮೆಡಿಕಲಲ್ಲಿ ಮಾಡಿದೆ. ಆಮೇಲೆ ಟೀಚಿಂಗ್ ತೊಗೋಬೇಕಂದ್ರೆ ಕಾರ್ಪೊರೇಟೆಡ್ ಕಲ್ಚರ್ ಅಷ್ಟು ಇಷ್ಟ ಇದ್ದಿಲ್ಲ. ಒಂದು ಕಡೆಗೆ ಹೋಗಿ ಲ್ಯಾಪ್ಟಾಪ್ ಮುಂದೆ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದು ಮನೆಗೆ ಬರೋದು ಬೇಕಾಗಿದ್ದಿಲ್ಲ. ಸೊ MTech ಮಾಡಿದೆ, ಯಾಕಂದರೆ ಟೀಚಿಂಗ್ ಮಾಡಬೇಕಾಗಿತ್ತು ಅಂತ. ಅದಕ್ಕೆ MTech ಕಂಪಲ್ಸರಿ ಇತ್ತು. VLSI ಎಂಬೆಡೆಡ್ ಸಿಸ್ಟಮ್ ಡಿಸೈನ್, ಆಮೇಲೆ ಪ್ಯಾರಲಲಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆ್ಯಂಡ್ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಅಂತ ಒಂದು PG ಡಿಪ್ಲೊಮಾ ತೊಗೊಂಡೆ, ಸ್ವಲ್ಪ ಮ್ಯಾನೇಜ್ಮೆಂಟ್ ಸೈಡಲ್ಲಿ ಗೊತ್ತಿರಲಿ ಅಂತ. ಏನು ಮಾಡಬೇಕಂತ ನನಗೆ ಯಾವತ್ತೂ ಕ್ಲಿಯರ್ ಇದ್ದಿಲ್ಲ. ಒಂದಾಗಿ ಒಂದು ಲೇಯರ್ ಬೈ ಲೇಯರ್ ಅದು ಅನ್ಫೋಲ್ಡಿಂಗ್ ಅಂತಾರಲ್ಲ, ಆ ಥರ ಆಯಿತು. ಅದಾದಮೇಲೆ ಇವಾಗ ಸದ್ಯಕ್ಕೆ PhD ಮಾಡ್ತಿದ್ದೀನಿ ಕಂಪ್ಯೂಟರ್ ಸೈನ್ಸ್ AI ಇನ್ ಎಜುಕೇಷನಲ್ಲಿ. ಸೊ ನಡೆದಿದೆ, ಅದು ಇನ್ನೂ ನಿಂತಿಲ್ಲ, ಮುಗ್ದಿಲ್ಲ. ಏನು ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೊ ಈ ಥರ ಚಾಲೆಂಜಸ್ಸಿಗೆ ಅದ್ರ ಬಗ್ಗೆ ಮಾತಾಡಬೇಕಂದ್ರೆ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವ್ರಿಗೆ ಫೈನಾನ್ಷಿಯಲ್ ನಾಲೆಜ್ ತುಂಬ ಕಡಿಮೆ, ಅವ್ರು ಝೀರೋ. ಆದರೆ ಸ್ಟಾರ್ಟಪ್ ಸರ್ವೈವ್ ಆಗೋದು ಫೈನಾನ್ಸ್ ನಾಲೆಜ್ ಇದ್ದರೆ ಮಾತ್ರ. ಸೊ ಫಸ್ಟ್ ಥಿಂಗ್ ನನಗೇನು ಅನಿಸ್ಬಿಡ್ತು, ನಾನು ಏನೋ ಟ್ರೈನಿಂಗ್ ಕೊಟ್ಟರೆ ಯಾರೋ ನನಗೆ ಫೀಸ್ ಕೊಡ್ತಾರೆ, ನಾನು ಸರ್ವೈವ್ ಆಗಿಬಿಡ್ತೀನಿ. ಅಷ್ಟು ಈಸಿ ಅಲ್ಲ. ಸರ್ವೈವ್ ಆದೆ, ಬಟ್ ಯಾವ ಲೆವೆಲಿಗೆ ಅಂದರೆ ಎಷ್ಟೋ ದಿನ ನನ್ನ ಜೇಬಲ್ಲಿ ಬರೀ ಲಾಸ್ಟ್ 500 ರೂಪಾಯಿ ಇಟ್ಕೊಂಡು ಜೀವನ ಮಾಡಿದ್ದಿದೆ. ಅಂಥ ಟೈಮಲ್ಲೂ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು, ಚೆನ್ನಾಗಿರೋ ಮೇಕಪ್ ಹಚ್ಕೊಂಡು ಎಲ್ಲ ಕಡೆ ಭಾಷಣ ಕೊಟ್ಟಿದ್ದು ಇದೆ. ಒಳಗೆ ಏನಾಗ್ತಿರುತ್ತೆ ಅದು ನಮಗೆ ಗೊತ್ತು. ಸ್ಟಾರ್ಟಪ್ ಅಂದರೆ ಎಲ್ಲ ಅಷ್ಟು ಈಸಿಯಾಗಿರೋದಿಲ್ಲ. ಅದೇ ಮೈಂಡ್ಸೆಟ್. ಯಾಕಂದರೆ ನಾವು ಜಾಬಲ್ಲಿದ್ದಾಗ ಪ್ರತಿ ತಿಂಗಳು ಇಷ್ಟಂತ ಸ್ಯಾಲ್ರಿ ಬರ್ತಿರುತ್ತೆ. ಸ್ಟಾರ್ಟಪ್ ಬಿಸ್ನೆಸ್ ಅದು ಇದು ಶುರು ಮಾಡಿದಾಗ ನೀವು ಇಯರ್ ಎಂಡ್ಗೆ ಗೊತ್ತಾಗೋದು ನೀವು ಎಷ್ಟು ಅರ್ನ್ ಮಾಡಿದ್ರಿ ಇಡೀ ವರ್ಷ. ಅಲ್ಲಿ ತನಕ ಏನೂ ಗೊತ್ತಾಗಲ್ಲ. ಅಲ್ಲಿ ತನಕ ನೀವು ಚೆನ್ನಾಗಿ ಮಾಡ್ತಿದ್ದೀರಾ, ಏನೋ ಒಂಥರ ಕ್ಲೂಲೆಸ್ನೆಸ್, ಏನೂ ಅರ್ಥ ಆಗೋದಿಲ್ಲ. ಲೆಕ್ಕ ಹಾಕಕ್ಕೆ ಬರಲ್ಲ, ಲೆಕ್ಕ ಅರ್ಥ ಆಗ್ತಿಲ್ಲ. ಅದು ದೊಡ್ಡ ಚಾಲೆಂಜ್.
ಮಧ್ಯ ಮಧ್ಯ ಯಾವಾಗಾದರೂ ನಿಮಗೆ ಬೇಕಾದಂಥ ಕಸ್ಟಮರ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಕಸ್ಟಮರ್ಸ್ ಬರಲಿಲ್ಲ, ಜಾಬ್ಸ್ ಬರೋದು. ಎಷ್ಟು ಜಾಬ್ಸ್ ಬಗ್ಗೆ ಯಾಕೆ ಜಾಬ್ ತೊಗೊಳಲ್ಲ, ನಾನು ಇದಕ್ಕೆ ಹೇಳೋದಂದರೆ ಫ್ರೆಂಡ್ಸ್ ಆಯಿತು, ರಿಲೇಟಿವ್ಸ್ ಆಯಿತು, ನಮ್ಮ ಒಳ್ಳೇದಕ್ಕಂತಾನೆ ಯಾಕೆ ಇಷ್ಟು ಕಷ್ಟಪಡ್ತೀಯಾ, ಸುಮ್ಮನೆ ಜಾಬ್ ಸೇರಿಬಿಡು. ಇದು ಒಂದೇ ಡಿಸ್ಕರೇಜಿಂಗ್ ಲೈನ್ ತಲೆ ಎಲ್ಲ ಅಳ್ಳಾಡಿಸ್ಬಿಡುತ್ತೆ. ಅದೊಂದು ಲೈನ್ ಬೇಡ ನಮಗೆ, ಕನ್ಸರ್ನ್ ಆದ್ರೂ ಬೇಡ. ಯಾಕೆ ಇಷ್ಟು ಕಷ್ಟಪಡ್ತೀಯಾ, ನಿಮ್ಮ ತಂದೆ ಮಾಡಿಟ್ಟಿದ್ದು ಇಷ್ಟೊಂದಿದೆ, ನಿನ್ನ ಗಂಡ ಮಾಡಿಟ್ಟಿದ್ದು ಇಷ್ಟೊಂದಿದೆ, ಯಾಕೆ ಬೇಕು ನಿನಗೆ, ಇಷ್ಟ್ಯಾಕೆ ಒದ್ದಾಡ್ತೀಯಾ, ಚೇಂಜ್ ಮಾಡ್ಕೋ, ಜಾಬ್ ಸೇರಿಬಿಡು. ಆ ಮೊಮೆಂಟಲ್ಲಿ ಅನ್ಸಕ್ಕೆ ಶುರು ಆಗುತ್ತೆ, ನನ್ನದೇ ತಲೆ ಸರಿ ಇಲ್ಲ, ನಾನು ಇದನ್ನು ಯಾಕೆ ಮಾಡ್ತಿದ್ದೀನಿ ಅಂತ. ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ನಮ್ಮ ಮೈಂಡ್ಸೆಟ್ ಜೊತೆ ಹೋರಾಡೋದು. ಅದೇ ಒಂದು ದೊಡ್ಡ ಚಾಲೆಂಜ್. ಹಾಗಾಗಿ ನಮ್ಮ ಎನ್ವೈರ್ಮೆಂಟ್. ಮತ್ತು ವುಮನ್ ಆಂಟ್ರಪ್ರಿನರ್ಗೆ ವಿಶೇಷವಾದ ಸಮಸ್ಯೆಗಳಿರ್ತಾವ, ಹೆಚ್ಚಿಗೆ ಇರ್ಬೋದಾ ಸಾಮಾನ್ಯರಿಗೆ? ಬಿಸ್ನೆಸ್ ಅಂತರೂ ಯಾವತ್ತೂ ಜೆಂಡರ್ ದೃಷ್ಟಿಯಿಂದ ನೋಡಲ್ಲ. ಗಂಡು ಮಕ್ಕಳು ನಡೆಸ್ತಿದ್ರೆ ಇಷ್ಟು ಪ್ರಾಫಿಟ್ ಬರುತ್ತೆ, ಹೆಣ್ಮಕ್ಳು ನಡೆಸ್ತಾರೆ ಇಷ್ಟು ಪ್ರಾಫಿಟ್ ಬರುತ್ತೆ ಅಂತ ಯಾವತ್ತೂ ಆಗಿಲ್ಲ. ನಾವು ಒಳ್ಳೆ ಸರ್ವಿಸ್ ಅಥವಾ ಪ್ರಾಡಕ್ಟ್ ಕೊಟ್ಟರೆ ಕಸ್ಟಮರ್ಸ್ ತೊಗೊತಾರೆ, ನಾವು ಸಸ್ಟೈನ್ ಆಗ್ತೀವಿ. ಬಟ್ ಮೈಂಡ್ಸೆಟ್ ಅಗೇನ್, ಹೆಣ್ಮಕ್ಳು ಮೈಂಡ್ಸೆಟ್ ಬೇರೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು ಒಂದು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಬಂತು, ಇಲ್ಲ ಒಂದು ಯಾವುದೋ ಪ್ರಪೋಸಲ್ ಹಾಕಬೇಕಾಗಿತ್ತು, ಅದರಲ್ಲಿ 3 ಜನ ಗಂಡು ಮಕ್ಕಳಿದ್ದಾರೆ, ಆದರೆ ನಾನು ಒಬ್ಬಳೇ ಹೆಣ್ಮಗಳು. ಆ ಮೂಮೆಂಟ್ ನಾನು ಬೇರೆ ಬೆಂಗಳೂರಿಗೆ ಹೋಗಿ ನಾನು ಅದನ್ನು ಪಿಚ್ ಮಾಡಬೇಕು ನನ್ನ ಬಿಸ್ನೆಸ್. ಹೋಗೋ ಟೈಮಲ್ಲಿ ಜಸ್ಟ್ ಇಮ್ಯಾಜಿನ್, ನನ್ನ ಮಗನಿಗೆ ಆರಾಮಿಲ್ಲ, ಹುಷಾರು ತಪ್ಪಿತು, ಅವನಿಗೆ ಜ್ವರ ಬಂತು, ಅವನಿಗೇನೋ ಹೊಟ್ಟೆ ಕೆಡ್ತು, ಅವನಿಗೆ ಬೆಡ್ ಬಿಟ್ಟೆ ದಳಕ್ಕೆ ಆಗ್ತಿಲ್ಲ. ಗಂಡು ಮಕ್ಕಳಾದರೆ ಅದನ್ನು ಬೇರೆ ಯಾರಿಗಾದರೂ ವಹಿಸಿ ಹೋಗ್ತಾರೆ, ಗಿಲ್ಟ್ ಇಲ್ದಂಗೆ ಹೋಗ್ತಾರೆ. ಬಟ್ ಹೆಣ್ಮಕ್ಳಾದರೆ ಬಿಟ್ಬಿಡ್ತಾರೆ, ಮೋಸ್ಟ್ಲಿ ಬಿಟ್ಬಿಡ್ತಾರೆ. ಯಾಕಂದರೆ ಇಲ್ಲಿ ನಾನು ಇರಬೇಕು, ಅಲ್ಲಿ 3 ಜನ ಗಂಡು ಮಕ್ಕಳಿದ್ರೆ ಡೀಲ್ ಅವ್ರಿಗೆ ಹೋಗುತ್ತೆ, ಯಾಕಂದರೆ ನಾನು ಇಲ್ಲೇ ಇಲ್ಲ ನಾನು ತೋರಿಸ್ಕೊಳಕ್ಕೆ. ಸೊ ಈ ಥರ ಸಿಚುವೇಶನ್ಸ್ ಭಾಳ ಆಗ್ತವೆ. ಹಾಗಾಗಿ ಇನ್ವೈಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ, ಪ್ರಾಬ್ಲಮ್ಸ್ ಅಲ್ಲಿ ಇರಲ್ಲ. ವಿ ಇನ್ವೈಟ್ ಒಂದು ಸರ್ಟನ್ ಲೆವೆಲ್ ತನಕ ಪ್ರಾಬ್ಲಮ್ಸ್ ಇರಲ್ಲ ಜೆಂಡರ್ ವೈಸ್. ಬಟ್ ಒಂದು ಲೆವೆಲ್ ಆದಮೇಲೆ ನಾನು ಕೇಳಿದ್ದೀನಿ, ನಾನು ಇನ್ನೂ ಆ ಫೇಸಿಗೆ ಬಂದಿಲ್ಲ. ಯಾವಾಗ ನಾವು ಇನ್ವೆಸ್ಟ್ಮೆಂಟ್ಸ್ ಬರ್ತಾವೆ ಹೊರಗಿಂದ, ಇನ್ವೆಸ್ಟರ್ಸ್ ಆಯಿತು, ಕೋಟ್ಯಾನ್ಗಟ್ಲೆ ಹಾಕ್ತಾರೆ ಅಂದರೆ ಅವ್ರು ನೋಡ್ತಾರಂತೆ, ನನಗೆ ಗೊತ್ತಿಲ್ಲ, ಇನ್ನೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಹೆಣ್ಮಕ್ಳಾದರೆ ಮೇ ಬಿ ಇದಕ್ಕೆ, ಯಾಕಂದರೆ ನಾವು ಹಿಸ್ಟಾರಿಕಲಿ ನಾವು ತೋರಿಸ್ಬಿಟ್ಟಿದ್ದೀವಿ, ಒಂದು ಲಿಮಿಟ್ ಆದಮೇಲೆ ನಾವು ಹಿಂಸರ್ಕೊಂಡು ಬಿಡ್ತೀವಿ, ಯಾಕಂದರೆ ನಮಗೆ ಮನೆ ಇಂಪಾರ್ಟೆಂಟ್ ಅಂತ. ಅದ್ರ ಮೇಲೆ ಯಾರೂ ಬೆಟ್ ಮಾಡೋಕ್ಕಾಗಲ್ಲ. ಸೊ ಒಂದು ದೊಡ್ಡ ಲೆವೆಲ್ ಹೋದ್ಮೇಲೆ ಆಗ್ಬೋದು, ಇಲ್ಲ ಸ್ಟಾರ್ಟಿಂಗ್ ಫೇಸಲ್ಲೇ ಆಗ್ಬೋದು, ಮಧ್ಯದಲ್ಲೇ ಆಗಲಿಕ್ಕೆ ಸ್ಟಾರ್ಟಿಂಗ್ ಟ್ರಬಲ್ ಆ್ಯಂಡ್ ಗ್ರೋತ್ ಪ್ರಾಬ್ಲಮ್. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನಿಮ್ಮ ವಯಸ್ಸಿನ ಅಥವಾ ನಿಮ್ಗಿಂತ ಸಣ್ಣ ವಯಸ್ಸಿನವರೆಲ್ಲ ಏನೋ ಒಂದು ಸ್ವತಂತ್ರವಾಗಿ ಆರ್ಥಿಕ ಸ್ವತಂತ್ರವನ್ನು ಅಥವಾ ಮಾನಸಿಕ ಸ್ವತಂತ್ರವನ್ನು ಬೇಕಂತೇಳಿ ಶ್ರಮಿಸ್ತಾ ಇರ್ತಾರೆ. ಆ್ಯಕ್ಚುಲಿ ಇಂಥ ಟ್ರಬಲ್ಗೆ ಅವ್ರು ಏನು ಮಾಡಬೇಕು ಅನ್ನಿಸ್ತೈತಿ ನಿಮಗೆ? ಇದನ್ನು ಅರ್ಥ ಮಾಡ್ಕೋಬೇಕು, ಇಲ್ಲಿ ಗಿಲ್ಟ್ ಅನ್ನೋದು ಏನೂ ಇಟ್ಕೋಬಾರ್ದು. ಎಸ್, ಅದನ್ನು ಪ್ರಾಬ್ಲಮ್ನ ಜೆಂಡರ್ ಬಿಟ್ಟು ವಿಚಾರ ಮಾಡಬೇಕು. ಗಂಡು ಮಕ್ಕಳಾಗಿದ್ದರೆ ಹಿಂಗೆ ಮಾಡ್ತಿದ್ರು, ಹೆಣ್ಮಕ್ಳು ಇಲ್ಲ. ನಾನು ಇಲ್ದಂಗೆ ಇದು ಆಗುತ್ತಾ? ನಮ್ಮ ಹಸ್ಬೆಂಡ್ ಈ ಜಾಗದಲ್ಲಿ ಇದ್ದಿದ್ರೆ ಅವ್ರು ಏನು ಮಾಡ್ತಿದ್ರು? ಅವ್ರು ಹೋಗ್ತಿದ್ರು, ನಾನು ಹೋಗ್ತೀನಿ. ಬಿಕಾಸ್ ಬಿಸ್ನೆಸ್ ಯಾರು ಬಂದರು ಅಂತ ನೋಡಲ್ಲ. ಹಂಗಾಗಿ ಗಿಲ್ಟ್ ಇಟ್ಕೋಬೇಡಿ. ಎಲ್ಲ ಹೆಣ್ಮಕ್ಳಿಗೆ ಇದೇ ಹೇಳೋದಾದರೆ, ಗಿಲ್ಟ್ ಆಯಿತು. ಆಮೇಲೆ ಎಷ್ಟು ಜನ ಹೇಳ್ತಾರೆ, ಏನು ಊರೆಲ್ಲ ತಿರ್ಗಾಡ್ತಿರ್ತೀಯ, ಮನೆ ಯಾರು ನೋಡೋದು, ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ವಿಚಾರ ಮಾಡಿಕೊಂಡು ತ್ರಾಸು ಮಾಡ್ಕೊಳೋದಿಲ್ಲ. ಯು ಶುಡ್ ಹ್ಯಾವ್ ಟು ಸೇ ದಟ್ ನಾನು ಬಿಸ್ನೆಸ್ಸಲ್ಲಿ ಎಂಟರ್ ಆಗಿದ್ದೀನಿ, ಇದೇ ಥರ ಇರೋದು, ನಾನು ಅಲ್ಲಿ ಇರಬೇಕಂದ್ರೆ ಇಲ್ಲಿ ಇರಬೇಕು. ಇದು ತೀರಾ ಎಕ್ಸ್ಟ್ರೀಮ್ ಕ್ರಿಟಿಕಲ್ ಕಂಡೀಷನ್ ಇದ್ದರೆ ಅದು ಮದರ್ಲಿ ಇನ್ಸ್ಟಿಂಕ್ಟ್ ಅಂತ ಇರೋದು ಗೊತ್ತಾಗ್ಬಿಡುತ್ತೆ, ನನಗೆ ಇರಲೇಬೇಕು ಇಲ್ಲ ಅಂತ. ಅದು ಫಾದರ್ಲಿ ಇನ್ಸ್ಟಿಂಕ್ಟ್ನೂ ಇರುತ್ತೆ. ತೀರಾ ಸೀರಿಯಸ್ ಆದಾಗ ಗಂಡು ಮಗನೂ ಬಿಡ್ತಾರೆ, ಹೆಣ್ಮಕ್ಳೂ ಬಿಟ್ಕೊಡ್ತಾರೆ. ಸೊ ಅದೇ ಹೇಳೋದು, ನಾನು ಹೆಣ್ಮಗಳು, ಅದಕ್ಕೆ ನಾನು ಇದನ್ನು ಸ್ಯಾಕ್ರಿಫೈಸ್ ಮಾಡೋದು ಅಂತ ಮಾಡ್ತಿದ್ದೀನ, ಇಲ್ಲ ಈ ಸಿಚುವೇಶನ್ನಿಗೆ ನಾನು ಇರಲೇಬೇಕಾ? ಥರ ನೋಡಿದರೆ ಎಷ್ಟೋ ಸಿಚುವೇಶನ್ನಿಗೆ ನಾವು ಬೇಕಾಗಿರೋದಿಲ್ಲ, ಮುಂದಕ್ಕೆ ಹೋಗ್ತಿರ್ಬೇಕು. ಸೊ ಗಿಲ್ಟನ್ನು ಸೈಡಿಗಿಟ್ಟು ಒಳ್ಳೆ ಗಂಡು ಮಕ್ಕಳ ಥರನೇ ನೀವು ಬಿಸ್ನೆಸ್ ನಡೆಸಿದರೆ ನೀವು ಕಾಂಪೀಟ್ ಮಾಡ್ಬೋದು, ನೀವು ಈಕ್ವಲ್ ಆಗಿರ್ಬೋದು. ಮತ್ತು ಇನ್ನೊಂದು ನಿಮ್ದು ಈಗ ಒಂದು ಬುಕ್, ಒಂದು ನೀವು ಲೇಖಕಿಯಾಗಿಯೂ ಕೆಲಸ ಮಾಡಿದ್ದೀರಿ. ಈಗ ಒಂದು AI ಲಾಂಚ್ ಪ್ಯಾಡ್ ಅಂಥೇಳಿ ಮತ್ತು ಬೈನರಿ ಬ್ರೈನ್ಸ್ ಅಂಥೇಳಿ, ಇದರಲ್ಲಿ ಏನು ಈ ಪುಸ್ತಕ ಏನು ಬರೆದಿರಿ, ಅದರಲ್ಲಿ ಏನಿದೆ ವಿಷಯ ಅದು? ಆ್ಯಕ್ಚುಲಿ AI ಲಾಂಚ್ ಪ್ಯಾಡ್ ಮತ್ತು ಬೈನರಿ ಬ್ರೈನ್ಸ್ ಅದೇ ಕೋರ್ ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ಸ್, ಅಕಾಡೆಮಿಕ್ ಬುಕ್ಸ್ ಸ್ಕೂಲ್ ಸ್ಟೂಡೆಂಟ್ಸಿಗೆ. AI ಲಾಂಚ್ ಪ್ಯಾಡ್ ದತ್ತಾಂಶದಿಂದಾನೇ ಪಬ್ಲಿಷ್ ಆಗಿತ್ತು. ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 8th ಸ್ಟ್ಯಾಂಡರ್ಡ್ವರೆಗೂ ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ ವಿಚ್ ಹ್ಯಾಸ್ AI ಕಾನ್ಸೆಪ್ಟ್ಸ್.
ಯಾಕಂದರೆ ಎ ಐ ಡೈರೆಕ್ಟಾಗಿ ಹೇಳ್ಕೊಡಕ್ಕೆ ಬರಲ್ಲ, ಅವರಿಗೆ ಕಂಪ್ಯೂಟರ್ ಬೇಸಿಕ್ಸ್ ಬೇಕು. ಸೊ ಎ ಐ ಕಾನ್ಸೆಪ್ಟ್ಸ್, ಕಂಪ್ಯೂಟರ್ ಬೇಸಿಕ್ಸ್ ಎಲ್ಲನೂ ಹಾಕಿಬಿಟ್ಟು 1 to 8 ಬುಕ್ಸ್ದು ಒಂದು ಸೀರೀಸ್ ಮಾಡಿ ದತ್ತಾಂಶದಿಂದ ಲಾಂಚ್ ಮಾಡಿದ್ವಿ. ಆ ಸೀರೀಸ್ ಒಬ್ಬರಿಗೆ ಪೆರಿವಿಂಕಲ್ ಅಂತ, ಜೀವನ್ ದೀಪ್, ಇಂಡಿಯಾದ ಲೀಡಿಂಗ್ ಪಬ್ಲಿಷರ್ಸ್ ಅವರು, ಎಲ್ಲ ವೆರೈಟಿ ಆಫ್ ಟೆಕ್ಸ್ಟ್ ಬುಕ್ಸ್ ಸ್ಕೂಲ್ ಸೆಗ್ಮೆಂಟ್ಗೆ ಅವರು ಫೇಮಸ್ ಇದ್ದಾರೆ. ಆಲ್ಮೋಸ್ಟ್ 30-40 ಇಯರ್ಸ್ ಹಳೆ ಬಿಸ್ನೆಸ್ ಅವ್ರದ್ದು. ಸೊ ಅವ್ರ ಕಣ್ಣಿಗೆ ಈ ಸೀರೀಸ್ ಬಂತು. ಅವಾಗ ಅವರು ಇನ್ನೊಂದು ಹೊಸ ಸೀರೀಸ್ ಲಾಂಚ್ ಮಾಡಬೇಕಂತ ಇದ್ದರು ಆಲ್ ಅಕ್ರಾಸ್ ಇಂಡಿಯಾ. ಆವಾಗ ನಾನು ಪಿಚ್ ಮಾಡಿದೆ, ನಾನು ಯಾವ ಥರ ಒಳ್ಳೆ ಬುಕ್ ತರ್ಬೋದು ಅವ್ರ ಕಂಪ್ನಿ ಕೊಲ್ಯಾಬರೇಟ್ ಮಾಡಿ ಅಂತ. ಸೊ ಅವರು ಮಾರ್ಕೆಟ್ ಅವ್ರಿಗೆ ಸ್ವಲ್ಪ ಮಾರ್ಕೆಟ್ ಕ್ಯಾಪ್ಚರ್ ಮಾಡೋದಿತ್ತು ಮತ್ತು ರೆಲೆವೆಂಟ್ ಇರೋದಿತ್ತು. ಯಾಕಂದರೆ ಎಷ್ಟೊಂದು ಕಾಂಪಿಟೇಟರ್ಸ್ ಬಂದುಬಿಟ್ಟಿದ್ರು, ಅವರಿಗೆ ಆ ಟೀಮ್ ಇದ್ದಿಲ್ಲ. ಸೊ ದೇ ವರ್ ಲುಕಿಂಗ್ ಟು ಕೊಲ್ಯಾಬ್ರೇಟ್ ಹೊರಗಿನವರು. ಸೊ ನನಗೆ ಆಮೇಲೆ ಗೊತ್ತಾಯಿತು, ನಮ್ಮ ಜೊತೆ, ನಾನು ಬೆಳಗಾಮಿಂದ ಐ ಹ್ಯಾಡ್ ಪಿಚ್ ಟು ದೆಮ್. ಗುಜರಾತ್, ದಿಲ್ಲಿ, ಮುಂಬೈ, ಬೆಂಗಳೂರು, ಬೇರೆ ಬೇರೆ ಕಡೆಯಿಂದನೂ ಎಲ್ಲರೂ ಅವ್ರಿಗೆ ಬುಕ್ನ ಪಿಚ್ ಮಾಡಿದ್ರು, ಯಾವ ಥರ ಅವ್ರು ಹೊಸ ಸೀರೀಸ್ ರಿಲೀಸ್ ಮಾಡಿ. ನಾವು ಸೆಲೆಕ್ಟ್ ಆದ್ವಿ. ಅದು ಆಮೇಲೆ ಗೊತ್ತಾಯ್ತು ನನಗೆ. ಐ ಥಿಂಕ್ ದಿಸ್ ಇಸ್ ಅ ಮ್ಯಾಟರ್ ಆಫ್ ಪ್ರೈಡ್ ಅಂತ ಅನ್ಕೊತೀನಿ. ಟುಡೇ ಬೆಳಗಾಮಿಂದ ತಯಾರಾಗೋ ಬುಕ್ಸ್ ಆಲ್ಮೋಸ್ಟ್ 500 ಸ್ಕೂಲ್ಸ್ ಇನ್ ಜಸ್ಟ್ ಸೆಕೆಂಡ್ ಇಯರ್ ಅಕ್ರಾಸ್ ಇಂಡಿಯಾ, UAE, ಶ್ರೀಲಂಕಾ, ಸೌತ್ ಆಫ್ರಿಕಾ, ಇಷ್ಟು ಕಡೆ ಹೋಗ್ತಿದ್ದಾವೆ. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೈಡ್ ಅಂತ ಹೇಳ್ಬೋದು. ಒಂದೇ ಹೇಳೋದೇನೆಂದರೆ, ಕಷ್ಟಪಟ್ಟು ನಿಮಗೆ ದಾರಿ ಗೊತ್ತಿರಲಿಕ್ಕಿಲ್ಲ, ಬಟ್ ಎವ್ರಿ ನೆಕ್ಸ್ಟ್ ಸ್ಟೆಪ್ ಇಫ್ ಯು ಆರ್ ಗಿವಿಂಗ್ ಯುವರ್ 100%, ಎಲ್ಲೋ ಹೋಗಿ ರೀಚ್ ಆಗ್ತೀವಿ. ಬಟ್ ಆ ರೀಚ್ ಆಗೋಕ್ಕೆ ನಾವು ಆ ದಾರಿಯಲ್ಲಿ ಇರಬೇಕು. ಆ ದಾರಿಯಲ್ಲಿ ನಡಿಬೇಕು. ಅದು 2 ಬುಕ್ ಆಯಿತು. ಇನ್ನೊಂದು ನಾಟ್ ನೈವ್. ದಟ್ಸ್ ನನಗೆ ಪ್ರೊನೌನ್ಸಿಯೇಷನ್ ಗೊತ್ತಾಗಲಿಲ್ಲ, ಅದಕ್ಕೆ ಅದನ್ನ ಕೇಳಿಲ್ಲ, ಹೇಳಿ ಅದನ್ನ. ನೈವ್ ಅಂದರೆ ಅಮಾಯಕ ಅಂತಾರಲ್ಲ, ಗೊತ್ತಿಲ್ಲ, ಇನ್ನೋಸೆಂಟ್, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ. ನಾಟ್ ನೈವ್, ಅದರಲ್ಲಿ ಎ ಐನ ಹೈಲೈಟ್ ಮಾಡಿದ್ದೀವಿ. ಎಷ್ಟೋ ಜನ ಎ ಐ ಸಿಕ್ಕಾಬಟ್ಟೆ ಫಾಸ್ಟಾಗಿ ಚೇಂಜ್ ಆಗ್ಬಿಡ್ತು, ಇವಾಲ್ವ್ ಆಯಿತು. ಇದು ಏನು ಅಂತ ಗೊತ್ತಾಗೋಕ್ಕಿಂತ ಮುಂಚೆನೇ ಚೇಂಜ್ ಆಗ್ತಿದೆ. ಸೊ ಹಾಗಾಗಿ ಎಷ್ಟೋ ಜನ ಅದನ್ನು ಏನಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅವರಿಗೆ ಮ್ಯಾನೇಜರಲ್ ಪೋಸ್ಟಲ್ಲಿ ಇರ್ತಾರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಾರೆ, ಅವರಿಗೆ ಕ್ವೆಶನ್ ಹೆಂಗೆ ಕೇಳಲಿ ಅಂತಲೂ ಒಂಥರ ಹೆಸಿಟೇಷನ್ ಇರುತ್ತೆ. ಸೊ ಅಂಥವ್ರಿಗೆ ನಾನು ಈ ಬುಕ್ ಮಾಡಿದ್ದೀನಿ. ಈ ಬುಕ್ ಇಟ್ಸ್ ಅ ವೆರಿ ಶಾರ್ಟ್ 100 pages ಬುಕ್ ಇದೆ. ಇಮೇಜಸ್ಸೇ ಜಾಸ್ತಿ ಇದ್ದಾವೆ. ನಾವು ಎಷ್ಟೇ ದೊಡ್ಡವರಾದ್ರೂ ಇಮೇಜಸ್ ನೋಡಿದ್ರೆ ಖುಷಿ ಆಗ್ಬಿಡ್ತೀವಿ. ಅದಕ್ಕೆ ಕ್ವೆಶನ್ಸ್ ಇದ್ದಾವೆ. ನಮ್ಮ ಮನಸ್ಸಲ್ಲಿ ಏನು ಕ್ವೆಶನ್ಸ್ ಬರ್ತವೆ ಎ ಐ ಬಗ್ಗೆ, ಅದನ್ನು ಎಲ್ಲಿ ಹೇಳ್ಕೊಳಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಅಂಥ ಕ್ವೆಶನ್ಸ್ಗೆ ಆನ್ಸರ್ ಇದ್ದು ಶಾರ್ಟ್ ಬುಕ್ ನಾಟ್ ನೈವ್ ಅಂತ. ಇದು ಟೆಕ್ನಿಕಲ್ ಜನಕ್ಕೆ ಅಲ್ವೇ ಅಲ್ಲ. ದಿಸ್ ಈಸ್ ಓನ್ಲಿ ಫಾರ್ ನಾನ್ ಟೆಕ್ನಿಕಲ್ ಪೀಪಲ್. ಯಾರು ಎ ಐ ಬಗ್ಗೆ ಏನಂತ ಹೆದರ್ತಿರ್ತಾರಲ್ಲ ಅವ್ರಿಗೆ ಬುಕ್. ಸಾಮಾನ್ಯ ಜನರಿಗೆ ಅದನ್ನ ಅರ್ಥಕೊಳ್ಬಹುದು. ಅದು ಓದಿ ಆದಮೇಲೆ ಐ ಆಮ್ ನಾಟ್ ನೈವ್ ಎನಿಮೋರ್, ನನಗೂ ಎ ಐ ಗೊತ್ತು, ನಾನು ಡಿಸ್ಕಷನ್ಸಲ್ಲಿ ಭಾಗವಹಿಸ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅದೇ ಈ ಬುಕ್ ನಾಟ್ ನೈವ್. ಮತ್ತು ಇನ್ನೊಂದಂದರೆ, ಈ ಎ ಐ ಶಿಕ್ಷಣ ಮುಂದಿನ 5 ವರ್ಷಗಳಲ್ಲಿ ಇದು ವಾಸ್ತವವಾಗಿ ಏನು ಬದಲಾಗ್ಬೋದು, ಇದು ನಮ್ಮ ಮಕ್ಕಳ ಮೇಲೆ ಅಥವಾ ನಮ್ಮ ಶಿಕ್ಷಣದ ಮೇಲೆ? ಬದಲಾವಣೆ ಆಗಲೇ ನಾವು ನೋಡ್ತಿದ್ದೀವಿ ಇವಾಗಲೇ. ಇವಾಗ ಮೊದಲಿನ ಥರ ಒಂದನ್ನೇ 10 ಸತೆ ಬರೆದು ತೆಗಿ, ಮೆಮರೈಸ್ ಮಾಡು, ನೆನ್ಪಿಟ್ಕೋ, ಮೆಮರೈಸೇಷನ್ ನೆಸಿಟಿ ಬೀಳ್ತಿಲ್ಲ ಇವಾಗ. ಎ ಐ ಅಂದರೆ ಅದು ಬ್ರಾಡ್ ಟರ್ಮ್, ಅದರಲ್ಲಿ ಬೇರೆ ಬೇರೆ ಏನೇನೋ ಬರ್ತವೆ. ಜನ್ರೇಟಿವ್ ಎ ಐ ಅಂದರೆ ಹೊಸ ಡೇಟಾ ಜನ್ರೇಟ್ ಮಾಡುತ್ತೆ. ಅದೇ ChatGPT ಆಯಿತು, ಜೆಮಿನಾಯ್ ಆಯಿತು, ನಾವು ಏನೋ ಕೇಳ್ತೀವಿ ಅದು ಆನ್ಸರ್ ಕೊಡುತ್ತೆ, ನಮಗೇನು ನೆನ್ಪಿಟ್ಕೋಬೇಕಾಗಿಲ್ಲ ಇವಾಗ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಿದ್ರೆ, ಎಜುಕೇಷನ್ ಸಿಸ್ಟಮಲ್ಲಿ ಮೆಮರೈಸೇಷನ್ಗೆ ಸ್ವಲ್ಪ ಕಡಿಮೆ ವ್ಯಾಲ್ಯೂ ಬರುತ್ತೆ ಈಗ. ಅಟ್ ದ ಸೇಮ್ ಟೈಮ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ, ವಿಚಾರ ಮಾಡೋ ಶಕ್ತಿ, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್, ಡಿಸಿಷನ್ ಮಾಡೋದು, ಅದನ್ನೆಲ್ಲ ಬೆಳೆಸ್ಕೋಬೇಕಾಗತ್ತೆ. ಈ ಐದಿಂದ ಬೆಳೀತದ ಇದು? ಎ ಐಯಿಂದ ಅದು ಹೋಗ್ತಿದೆ ಅಂತಲೂ ಭಯ ಇದೆ. ಅಟ್ ದ ಸೇಮ್ ಟೈಮ್ ನಾನು ಏನು ಹೇಳೋದಂದರೆ, ಅದು ಇಲ್ಲಿ ನಮ್ಮನ್ನ ರಿಪ್ಲೇಸ್ ಮಾಡೋಕ್ಕೆ ಬಂದಿಲ್ಲ. ಇಟ್ ಈಸ್ ಹೆಲ್ಪಿಂಗ್ ಅಸ್. ಇನ್ಫ್ಯಾಕ್ಟ್ ಇವಾಗ ಎಜುಕೇಷನ್ ಸಿಸ್ಟಮ್ನೇ ನೋಡಿದರೆ, ಮೊದಲೆಲ್ಲ ಗುರುಕುಲಕ್ಕೆ ಕಳಿಸ್ತಿದ್ರು ಮಕ್ಕಳನ್ನ. ಗುರುಗಳಿಂದನೇ ವಿದ್ಯೆ ಬರಬೇಕು, ಬೇರೆ ಎಲ್ಲಿಂದನೂ ಬರಬಾರ್ದು. ಇಮ್ಯಾಜಿನ್ ಅವಾಗ ಬುಕ್ಸ್ ಬಂದವು. ಬುಕ್ಸ್ನೂ ಅವ್ರಿಗೆ ಹೆಂಗೆ ಅನ್ನಿಸ್ತು, ಗುರುಗಳನ್ನ ತೆಗೆದ್ಬಿಟ್ಟು ಈ ಬುಕ್ಸ್ ಕೊಟ್ಬಿಟ್ರೆ ಆಗ್ಬಿಡುತ್ತಾ ಅಂತ. ಇಲ್ಲ, ಗುರುಗಳು ಬುಕ್ಸು ಇಬ್ಬರು ಬಂದರು. ಅದಾದಮೇಲೆ ಟಿ ವಿ ಬಂತು, ಅದಾದಮೇಲೆ ಮೊಬೈಲ್ ಬಂತು. ಪ್ರತಿಯೊಂದು ಟೆಕ್ನಾಲಜಿ ಏನಾದರೂ ಹೊಸದು ಬಂದಾಗ ಎಲ್ಲರಿಗೂ ಭಯ ಇರುತ್ತೆ, ಇದು ರಿಪ್ಲೇಸ್ ಆಗ್ಬಿಡುತ್ತಾ, ಇದೇನೋ ಚೇಂಜ್ ಆಗಿಬಿಡುತ್ತಾ ಅಂತ.
ಬಟ್ ಇದುವರೆಗೂ ಯಾವುದು ಎಜುಕೇಷನಲ್ಲಿ ರಿಪ್ಲೇಸ್ ಅಂತ ಆಗಿಲ್ಲ, ಇದು ಎನ್ಹಾನ್ಸ್ ಆಗಿದೆ. ಸೊ ಎ ಐ ಬಂದ ಮೇಲೂ ಇಟ್ ವಿಲ್ ಎನ್ಹಾನ್ಸ್. ನಮ್ಮದು ಎಜುಕೇಷನ್ ಸಿಸ್ಟಮ್ ಸದ್ಯಕ್ಕೆ ಬ್ರಿಟಿಷ್ ಅಲೈನ್ಡ್ ಇದೆ. ಫಾಲೋವರ್ಸ್, ಇದನ್ನು 10 ಸತೆ ಬರುತ್ತಾಗಿ, ಇದನ್ನು 10 ಸತೆ ಇದನ್ನು ಪ್ರಶ್ನೆ ಮಾಡಬೇಡ, ಏನು ಹೇಳಿದೆ ಅದನ್ನು ಬರ್ಕೋ, ಅದನ್ನೇ ಆನ್ಸರ್ ಬರೀ, ಅದಕ್ಕೆ ಮಾರ್ಕ್ಸ್ ತಗೋ, ಪಾಸ್ ಆಗು. ಎ ಐಯಿಂದ ಇದೆಲ್ಲ ನಾವು ಕಟ್ ಮಾಡ್ಬೋದು. ಹೊಸ ಎಜುಕೇಷನ್ ಸಿಸ್ಟಮ್ ವೇರ್ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಥಿಂಕ್, ವಿಚಾರ ಮಾಡೋ ಶಕ್ತಿ, ಕ್ವೆಶನ್ ಮಾಡೋ ಎಬಿಲಿಟಿ. ಯಾಕಂದರೆ ಇವಾಗ ಎ ಐಯಿಂದ ಯಾರು ಚೆನ್ನಾಗಿ ಪ್ರಶ್ನೆ ಕೇಳ್ತಾರೋ ಅವರೇ ಹುಷಾರು. ಆನ್ಸರ್ಸ್ ಇದ್ದಾವೆ, ನೀವು ಪ್ರಶ್ನೆ ಕೇಳೋಕ್ಕೆ ಬರುತ್ತಾ? ಇಲ್ಲ. ನಮ್ಮ ಹಳೆ ಎಜುಕೇಷನ್ ಸಿಸ್ಟಮ್ ಎಲ್ಲ ಆನ್ಸರ್ ಮೇಲೆ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ. ಯಾರು ಚೆನ್ನಾಗಿ ಆನ್ಸರ್ ಮಾಡ್ತಾರೋ ಅವರೇ ಟಾಪರ್. ಬಟ್ ಐ ಸಿ ಇಟ್ ಆ್ಯಸ್ ಯಾರಿಗೆ ಚೆನ್ನಾಗಿ ಪ್ರಶ್ನೆ ಮಾಡೋಕ್ಕೆ ಬರುತ್ತೋ ದೇ ವಿಲ್ ಬಿ ದ ಲೀಡರ್ಸ್. ಆನ್ಸರ್ಸ್ ಇದ್ದಾವೆ. ಸೊ ಆ ಥರ ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ, ಕ್ಯೂರಿಯಾಸಿಟಿ, ಇಂಕ್ವೈರಿ ಬೇಸ್ಡ್ ಲರ್ನಿಂಗ್, ಈ ಥರ ನನ್ನ PhD ರಿಸರ್ಚ್ ಸಹಿತ ಇದೇ ಇರೋದು. ನಂದು ಆ ಪ್ರಾಸೆಸ್ ಏನಂದರೆ, ಯಾಕೆ ಸ್ಟೂಡೆಂಟ್ಸ್ನ ಬರೀ ಆನ್ಸರ್ ಮೇಲೆ ನೀವು ಇವ್ಯಾಲ್ಯೂಯೇಟ್ ಮಾಡ್ತೀರಿ, ಅವ್ರ ಕ್ವೆಶನ್ಸ್ ಮೇಲೂ ಮಾಡಿ. ಸೊ ದಿಸ್ ಇಸ್ ಮೈ ಎಂಟೈರ್ ರಿಸರ್ಚ್ ಅಬೌಟ್. ಅದೊಂದು ಪ್ಲ್ಯಾಟ್ಫಾರ್ಮ್ ಮಾಡಿಬಿಟ್ಟು ಕ್ವೆಶನ್ಸ್ ಕೇಳಿದಾಗ ಸ್ಟೂಡೆಂಟ್ಸ್ ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮ್, ಸ್ಟೂಡೆಂಟ್ಸ್ ಕ್ವೆಶನ್ನ ಅಳೆದುಬಿಟ್ಟು ಅವರಿಗೆ ಮಾರ್ಕ್ಸ್ ಕೊಡಬೇಕು. ಆ ಥರ ಕ್ವೆಶನ್ ಬೇಸ್ಡ್ ಇವ್ಯಾಲ್ಯೂಯೇಷನ್. ಡೋಂಟ್ ಇವ್ಯಾಲ್ಯೂಯೇಟ್ ದೇರ್ ಆನ್ಸರ್ಸ್ ಬಟ್ ಇವ್ಯಾಲ್ಯೂಯೇಟ್ ದೇರ್ ಕ್ವೆಶನ್ಸ್. ಅಂದರೆ ಈಗ ಎ ಐ ಬಗ್ಗೆ ಅನೇಕ ಇನ್ನೂ ಸಾಕಷ್ಟು ಡೌಟ್ಸ್ಗಳಿದಾವ. ಇಂಥವೆಲ್ಲ ಈಗ ಒಂದಿಷ್ಟು ಮಂದಿ ಹೇಳ್ತಾರೆ ಅದು ಟೋಟಲ್ ನಮ್ಮದು ಮೈಂಡ್ ಬ್ಲಾಕ್ ಮಾಡ್ತದೆ, ನಮ್ಮ ಚಿಂತನೆ ಶಕ್ತಿ ಕಡಿಮೆ ಮಾಡ್ತದೆ. ಇಂಥ ಒಂದು ಪ್ರಶ್ನೆ ಒಳಗೆ 10,000 ವಿದ್ಯಾರ್ಥಿಗಳನ್ನು ನೀವು ಹೆಂಗೆ ಕನ್ವಿನ್ಸ್ ಮಾಡಿದ್ರಿ ಚೇತನ ಈ ಒಂದು ಶಿಕ್ಷಣಕ್ಕಾಗಿ? ಅಂದರೆ ನಾನು ಹೇಳ್ದಂಗೆ ಇದು ಚೇಂಜ್ ಆಗ್ತಿದೆ, ನಿಲ್ಲದಂತರೂ ಇಲ್ಲ. ಇವಾಗ ನಾವು ಹೆದರ್ಬಿಟ್ವಿ ನಿಲ್ಲಿಸ್ಬಿಡೋಣ, ಅದಾಗಲ್ಲ. ಹೋಗುತ್ತೆ, ಮುಂದೆ ಹೋಗುತ್ತೆ. ನಾವು ಎಷ್ಟು ಬೇಗ ಅದನ್ನು ಎಷ್ಟು ಕರೆಕ್ಟಾಗಿ ಹಿಡಿತೀವೋ ಅಷ್ಟು ಇಂಪಾರ್ಟೆಂಟ್. ಆಮೇಲೆ ನಾನು 10,000 ಜನಕ್ಕೆ ಟ್ರೈನ್ ಮಾಡಿದ್ದು, ನಾನು ಶುರು ಮಾಡಿದಾಗ ಬೇರೆ ಥರ ಟ್ರೈನಿಂಗ್ ಇರ್ತಿತ್ತು. ಆವಾಗ 2018-19 ನಾನು ಟ್ರೈನಿಂಗ್ ಶುರು ಮಾಡಿದಾಗ ಎ ಐ ಕಲಿಸ್ಬೇಕಂದ್ರೆ ಫಸ್ಟ್ ಪೈಥನ್ ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕಿತ್ತು. ಅದಾದಮೇಲೆ ಡೇಟಾ ಅನಾಲಿಸಿಸ್, ಸ್ಟ್ಯಾಟಿಸ್ಟಿಕ್ಸ್, ಮಷೀನ್ ಲರ್ನಿಂಗ್, ಆಲ್ಗರಿದಮ್ಸ್, ಅದಾದಮೇಲೆ ಒಂದೇನೋ ರೆಕಮೆಂಡೇಷನ್ ಎಂಜಿನ್ ಅಂತ ಮಾಡ್ತಿದ್ರು. ಅದೆಲ್ಲ ಮಾಡೋಕ್ಕೆ 6 ತಿಂಗಳು ಬೇಕಾಗ್ತಿತ್ತು. ಬಟ್ ಇವಾಗ ಎಷ್ಟು ಚೇಂಜ್ ಆಗಿದೆ ಅಂದರೆ, ಯಾರೋ ಒಬ್ಬರಿಗೆ ಬ್ಯಾಂಕ್ ಎಂಪ್ಲಾಯೀಸಿಗೆ ಹೋಗಿ ನಾನು 1 ತಾಸಲ್ಲಿ ಒಂದೇ 1 ಗಂಟೆಯಲ್ಲಿ ಎ ಐ ಕಲಿಸ್ಬೋದು, ಪ್ರೋಗ್ರಾಮಿಂಗ್ ಬೇಕಾಗಿಲ್ಲ, ಮಾಡ್ಬೋದು. ಸೊ ಬೇರೆ ಬೇರೆ ಥರ ನಾನು ಕಲಿಸಿದ್ದು ಎಲ್ಲ ಪ್ರತಿ ವರ್ಷವೂ ಬೇರೆ ಬೇರೆ ಥರ ಇದೆ, ಚೇಂಜ್ ಆಗ್ತಿದೆ. ಕನ್ವಿನ್ಸ್ ಮಾಡೋದು ನೆಸಿಟಿನೇ ಇಲ್ಲ. ಯಾಕಂದರೆ ನೀವು ವಿಚಾರ ಮಾಡ್ತಾ ಕುತ್ಕೊಂಡ್ರೆ ಇದು ನಮಗೆ ಬೇಕಾ ಬೇಡ ಅಂತ ಜಗತ್ತೆಲ್ಲೋ ಹೋಗ್ಬಿಟ್ಟಿರುತ್ತೆ, ಆಪ್ಷನ್ನೇ ಇಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಕನ್ವಿನ್ಸು ಮಾಡಬೇಕಾಗಿಲ್ಲ. ಡಿಮಾಂಡ್ ತಂತಾನೇ ಬರ್ತಿದೆ, ಕಲಿತಿದ್ದೀವಿ. ಬಟ್ ವಿಚಾರ ಮಾಡೋ ಶಕ್ತಿ ಹೋಗಲ್ಲ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದು ಬೆಳೆಸುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತು ಈಗ ಇದು ಎ ಐ ಇದು ಶಿಕ್ಷಕರನ್ನ ರಿಪ್ಲೇಸ್ ಮಾಡ್ಬೋದಾ? ಸಾಧ್ಯನೇ ಇಲ್ಲ. ಯಾಕಂದರೆ ಶಿಕ್ಷಕರ ಡ್ಯೂಟಿ ಈಸ್ ನಾಟ್ ಜಸ್ಟ್ ಗಿವಿಂಗ್ ಇನ್ಫಾರ್ಮೇಷನ್. ದೇ ಆ್ಯಕ್ಟ್ ಆ್ಯಸ್ ಮೆಂಟರ್ಸ್, ದೇ ಆ್ಯಕ್ಟ್ ಆ್ಯಸ್ ಫೆಸಿಲಿಟೇಟರ್ಸ್, ದೇ ಡೂ ಸೋ ಮೆನಿ ಥಿಂಗ್ಸ್. ಒಂದು ಕ್ಲಾಸ್ ರೂಮಲ್ಲಿ ಎಷ್ಟೆಲ್ಲ ರೋಲ್ ಮಾಡ್ತಾರೆ ಟೀಚರ್ಸ್. ಐ ಸೇ ಎವ್ರಿ ಟೀಚರ್ ಈಸ್ ಆನ್ ಆಂಟ್ರಪ್ರನರ್. ಯಾಕಂದರೆ ಅಡ್ಮಿಷನ್ಸಿಗೆ ಹೆಲ್ಪ್ ಮಾಡ್ತಾರೆ, ಸ್ಕೂಲಿಗೆ, ಕಾಲೇಜಿಗೆ ಮಾರ್ಕೆಟಿಂಗ್ ಮಾಡ್ತಾರೆ, ಅಡ್ಮಿಷನ್ಸಿಗೆ ಹೆಲ್ಪ್ ಮಾಡ್ತಾರೆ. ಸ್ಟೂಡೆಂಟ್ಸಿಗೆ ಬೇಜಾರಾದರೆ ಪೇರೆಂಟ್ಸಿಗೆ, ಸ್ಟೂಡೆಂಟ್ಸಿಗೆ ಪೇರೆಂಟ್ಸಿಗೆ ಇಬ್ಬರಿಗೂ ಸೈಕಾಲಜಿಸ್ಟ್ ಥರ ಕನ್ವಿನ್ಸ್ ಮಾಡ್ತಾರೆ. ಎಲ್ಲ ಟೀಮ್ ಲೀಡರ್ ಆಗಿರ್ತಾರೆ. ಸೊ ಟೀಚರ್ಸ್ ಆರ್ CEO ಸೈಕಾಲ್, ಎಲ್ಲನೂ ಮಾಡ್ತಾರೆ. ಸೊ ಟೀಚರ್ಸ್ನ ರೀಪ್ಲೇಸ್ ಮಾಡೋದಂತರೂ ಇದು ಸಾಧ್ಯನೇ ಇಲ್ಲ, ಇದ್ದೇ ಇರ್ತಾರೆ. ಬಟ್ ಟೀಚರ್ಸಿಗೆ ಹೆಲ್ಪ್ ಮಾಡ್ಬೋದು. ಯಾಕಂದರೆ ಟೀಚರ್ಸ್ ಎಷ್ಟೊಂದು ಕೆಲಸ, ಬೇಡಾದ ಕೆಲಸ ಮಾಡ್ತಿದ್ದಾರೆ. ದ ಓನ್ಲಿ ರೀಸನ್ ನಾನು ಟೀಚಿಂಗಿಂದ ಹೊರಗೆ ಬಂದಿದ್ದಂದರೆ ಕ್ಲರಿಕಲ್ ಟಾಸ್ಕ್ ಸಿಕ್ಕಾಬಟ್ಟೆ ಕೊಡ್ತಾರೆ. ಯಾಕೆ ಟೀಚರ್ 10 ನಿಮಿಷ ಅಟೆಂಡೆನ್ಸ್ ತೊಗೋಬೇಕು? ಯಾಕೆ ಟೀಚರ್ 100 ಜನದ್ದು ಪೇಪರ್ಸ್ ರೆಸ್ಟ್ಲೆಸ್ಲಿ ವ್ಯಾಲ್ಯೂಯೇಟ್ ಮಾಡಬೇಕು? ಅದನ್ನೆಲ್ಲ ಆಟೋಮೇಟ್ ಮಾಡ್ಬೋದಲ್ಲ. ಬಟ್ ಕ್ಲಾಸ್ ರೂಮಲ್ಲಿ ವೆನ್ ದ ಎಕ್ಸ್ಚೇಂಜ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ಸ್ಟೂಡೆಂಟ್ ಆ್ಯಂಡ್ ಟೀಚರ್, ಇಟ್ ಕ್ಯಾನ್ ಬಿ ಫ್ರೂಟ್ಫುಲ್, ಚೆನ್ನಾಗಿರ್ಬೋದು. ಹ್ಯೂಮನ್ ಟಚ್ ಬೇಕು. ಸೊ ಟೀಚರ್ಸ್ ರೋಲ್ ಹೋಗಲ್ಲ, ಟೀಚರ್ಸಿಗೆ ಇನ್ನೂ ರಿಲೀಫ್ ಸಿಗುತ್ತೆ ಎ ಐ ಅಂತ ನನ್ನ ಅಭಿಪ್ರಾಯ. ಅಂದರೆ ಒಟ್ಟೆ ಟೀಚರ್ಸ್ ಬೇಕೇ ಬೇಕು. ಮತ್ತೀಗ ಈ ವಿಭಿನ್ನ ಕಲಿಕೆ ಶೈಲಿಗಳಲ್ಲಿ ಇದು ಎ ಐ ಹೆಂಗೆ ಉಪಯೋಗ ಆಗ್ಬೋದು? ವ್ಯಕ್ತಿಗತ ಶಿಕ್ಷಣಕ್ಕೆ ಹೆಂಗೆ ಉಪಯೋಗ ಆಗ್ಬೋದು? ಪರ್ಸ್ನಲ್ ಡೆವಲಪ್ಮೆಂಟ್ಗೆ
ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗಾಯ್ತು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಹೆಂಗಾಗ್ಬೋದು ಇದು? ಸೊ ಜನರೇಟಿವ್ ಎ ಐ ಅಂತ ಹೇಳ್ತೀವಿ ನಾವು. ಜನರೇಟಿವ್ ಎ ಐ ಎಕ್ಸಾಂಪಲ್ ಅದರಲ್ಲಿ ಒಂದಂದರೆ ChatGPT. ಅದಕ್ಕೆ ಏನು ಬೇಕಾದರೂ ನೀವು ಕ್ವೆಶನ್ ಕೇಳಿ, ಅದು ಐಡಿಯಾಸ್ ಕೊಡುತ್ತೆ. ನೀವು ಯಾವ ಥರ ಕ್ವೆಶನ್ಸ್ ಕೇಳ್ತೀರೋ ಅದು ಪ್ರಾಂಪ್ಟ್ ಅಂತ ಹೇಳ್ತೀವಿ ನಾವು. ಸೊ ಪ್ರಾಂಪ್ಟ್ ಯಾವ ಥರ ಬರಿತೀರೋ ಆ ಥರ ನಿಮಗೆ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಬಿಸ್ನೆಸ್ ಶುರು ಮಾಡ್ಬೇಕಂದ್ರೂ ನೀವು ಒಂದು 10 ಜನಕ್ಕೆ ಹೋಗಿ ಕೇಳ್ಕೊಂಡು ಬರ್ತಿದ್ರಿ, ಇದನ್ನು ಮಾಡಲಾ, ಇದನ್ನು ಬೇಡನಾ. ಅದು ನೀವು ಇಲ್ಲೇ ಕುತ್ಕೊಂಡೆ ಅದಕ್ಕೇ ಕ್ವೆಶನ್ ಕೇಳಿ ಅದ್ರ ಜೊತೆ ಮಾತಾಡಿ, ಈ ಥರ ನಾನು ಮಾಡ್ಬೇಕಂತಿದ್ದೀನಿ, ಈ ಥರ ಮಾಡಿದರೆ ನಾನು 4 ವರ್ಷದಲ್ಲಿ ನಾನು ಬಿಸ್ನೆಸ್ನ ಹೆಂಗೆ ಡೆವಲಪ್ ಮಾಡ್ಬೋದು, ನಾನು ಎಲ್ಲಿ ಫೇಲ್ ಆಗ್ಬೋದು, ಎಲ್ಲ ಒಂದು ಕಡೆ ನೀವು ಡಿಸ್ಕಷನ್ ಮಾಡ್ಬೋದು ಯಾರಿಗೂ ಗೊತ್ತಾಗ್ದೇನೆ. ಸೊ ನಿಮಗೆ ಒಂದು ರೆಡಿ ಅಸಿಸ್ಟೆಂಟ್, ರೆಡಿ ಮೆಂಟರ್, ರೆಡಿ ಎಲ್ಲನೂ ಸಿಗ್ತಿದೆ. ನೀವು ಐಡಿಯಾಸ್ ಇಂಟು ಆ್ಯಕ್ಷನ್ಸ್ ತುಂಬ ಬೇಗ ತೊಗೊಂಡು ಬರ್ಬೋದು. ನಾವು 10 ಕಡೆ ವಿಚಾರ ಮಾಡಿ ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಬೇಡ ಅಂದರು, ಇವ್ರು ಬೇಡ ಅಂದರು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಮೋಸ್ಟ್ ಆಫ್ ದೀಸ್ ಜನರೇಟಿವ್ ಎ ಐ ಟೂಲ್ಸ್ ಪಾಸಿಟಿವಿಟಿ ಕೊಡುತ್ತೆ ನಮಗೆ. ಯಾವತ್ತೂ ಅದನ್ನು ನಮ್ಮನ್ನ ಬೈಯಲ್ಲ, ಯಾವತ್ತೂ ಅದನ್ನು ನಮ್ಮನ್ನ ಕೆಳಗೆ ಹಾಕಲ್ಲ, ಡಿಸ್ಕರೇಜ್ ಮಾಡಲ್ಲ. ಅದನ್ನೆಲ್ಲ ಸೆಟ್ ಮಾಡಿಬಿಟ್ಟಿರ್ತಾರೆ ಪಾಸಿಟಿವ್ಲಿ ಮಾತ್ರ. ಇಟ್ ವಿಲ್ ಬಿ ಅ ಕೋಚ್. ನಾವು ಏನೇನು ಐಡಿಯಾಸ್ ಇದ್ದಾವೆ ಅದನ್ನು ಅದರಲ್ಲಿ ಹಾಕಿ ಒರಿಜಿನಾಲಿಟಿ ತೊಗೊಂಡು ಬಂದು ಅದರದ್ದು ಹೆಲ್ಪ್ ತೊಗೊಂಡು ಬಂದು ಮುಂದಾಲೋಚನೆ, ಅದಕ್ಕಿರೋ ಶಕ್ತಿನ, ಮುಂದಾಲೋಚನೆ ಇರೋ ಎಬಿಲಿಟಿನ ತೊಗೊಂಡು ಜಾಸ್ತಿನೇ ಮಾಡ್ಬೋದು. ಇವಾಗ ನಾನು ಬುಕ್ ಬರೆದೆ, ಎ ಐ ಇದ್ದಿಲ್ಲ ಅಂದರೆ ಆ ಬುಕ್ಕನ್ನ ಇಷ್ಟು ಬೇಗ ಲಾಂಚ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ನನ್ನ ಏನು ಐಡಿಯಾಸ್ ಇತ್ತು ನಾನು ಅದನ್ನು ಬರೆದ್ಬಿಟ್ಟು ರಿಫೈನ್ ಮಾಡೋಕ್ಕೆ ಅದನ್ನು ಕೊಟ್ಟೆ. ಇಲ್ಲ ಅಂದರೆ ಮೊದಲು ರಿಫೈನ್ ಮಾಡೋಕ್ಕೆ ಯಾರಿಗೂ ಕಳಿಸ್ಬೇಕಾಗ್ತಿತ್ತು, ಅದಕ್ಕೆ ಲಕ್ಷಾನುಗಟ್ಟಲೆ ಕೊಡಬೇಕಾಗ್ತಿತ್ತು, ಅವ್ರ ಅಭಿಪ್ರಾಯ ಪ್ರಕಾರ ಚೇಂಜ್ ಮಾಡಬೇಕಾಗ್ತಿತ್ತು. ಈ ಪ್ರಾಸೆಸ್ ಎಲ್ಲ ಒಂದು 3-4 ವರ್ಷ ಹಿಡಿದ್ಬಿಡೋದು. ಒಂದು ಬುಕ್ ಲಾಂಚ್ ಮಾಡೋಕ್ಕೆ 3-4 ವರ್ಷ ಬೇಕಾಗ್ತಿತ್ತು. ಸೊ ಅದನ್ನು ಇವಾಗ 1 ವರ್ಷದಲ್ಲಿ ಅಥವಾ 1 ತಿಂಗಳಲ್ಲಿ ಲಾಂಚ್ ಮಾಡ್ಬೋದು. ಸೊ ನಿಮ್ಮದು ಏನೇನು ಪರ್ಸ್ನಲ್ ಆಸೆಗಳಿದ್ದಾವೆ, ಹಾಬೀಸ್ ಇದ್ದಾವೆ, ಎಕ್ಸ್ಪ್ಲೋರೇಷನ್ ಇದ್ದಾವೆ, ಬೇಗ ಚೆಕ್ ಮಾಡಿ ನಾನು ಇದನ್ನು ಮುಂದೆ ಹೆಜ್ಜೆ ಇಡಬೇಕೋ ಬೇಡ ಅಂತ ಡಿಸಿಷನ್ ತೊಗೋಬೋದು. ದಟ್ಸ್ ಅ ಬೆಸ್ಟ್ ಕಂಪ್ಯಾನಿಯನ್. ಅಂದರೆ ಈಗ ಆ್ಯಕ್ಚುಲಿಗೆ ನಮಗೀಗ ಪರಂಪರೆಯಿಂದ ಬರ್ತಕ್ಕಂಥ ಡಿಗ್ರಿಗಳಿದ್ದಾವೆ. ಈಗ BCom ಇದೆ, BA ಇದೆ, BSc ಇದೆ, ಆಮೇಲೆ MS ಇದೆ, ಅನೇಕ ಅಕಾಡೆಮಿಕ್ ಎಜುಕೇಷನ್ ಇದ್ದಾವೆ. ಇತ್ತೀಚೆಗೆ ಏನಾಗಿದೆ ಅಂದರೆ ನನ್ನ ಪ್ರಕಾರ ಭಾಳಷ್ಟು ಜನ ಈಗ ಆ ಅಕಾಡೆಮಿಕ್ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾನೇ ಇಲ್ಲ. ಇದು ಎ ಐದಿಂದ ಅದ್ರ ಇನ್ನೂ ಮೌಲ್ಯ ಕಡಿಮೆ ಆಗ್ಬೋದಾ, ಆ ಡಿಗ್ರಿಗಳು ವ್ಯಾಲ್ಯೂ ಕಡಿಮೆ ಆಗ್ಬೋದಾ? ಡೆಫಿನೆಟ್ಲಿ ಇದರಲ್ಲಿ ಅರ್ಥನೇ ಇಲ್ಲ. ಡಿಗ್ರಿ ಅದೇ ಥರ ಉಳ್ಕೊಂಡ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಡಿಗ್ರಿನೂ ಅದ್ರ ಜೊತೆ ಚೇಂಜ್ ಆದರೆ ಅದ್ರ ವ್ಯಾಲ್ಯೂ ಉಳ್ಕೊಳುತ್ತೆ, ಅಪ್ಡೇಟ್ ಆಗ. ಅದೇ ರಿಲೆವೆಂಟ್ ಇರಬೇಕು ಅಂದರೆ ಇವಾಲ್ವ್ ಆಗಬೇಕು. ಇಲ್ಲ ನಾನು ಜಗತ್ತು ಏನೇ ಆಗಲಿ ನನ್ನ ಕೋರ್ಸ್ ಇದೆ, ನನ್ನ ಸಿಲೆಬಸ್ ಇದೆ, ಡಿಗ್ರಿ ಇದೆ ಅಂದರೆ ಅದು ಉಳ್ಕೊಳಲ್ಲ. ಸೊ ಚೇಂಜ್ ಆಗಬೇಕು. ಜಾಸ್ತಿ ಪ್ರಾಕ್ಟಿಕಲ್ ಲೆಸನ್ಸ್ ಇರಬೇಕು. ಥಿಯರಿಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು. ಇವಾಗ ಟೀಚರ್ಸ್ ಬಂದುಬಿಟ್ಟು ಒನ್ ಅವರ್ ಲೆಕ್ಚರ್ ಕೊಟ್ಟು, ಅದು ಬೇರೆ ಕಡೆ ಯೂಟ್ಯೂಬಲ್ಲಿ ಸಿಗುತ್ತೆ, ಎ ಐ ಕೊಡುತ್ತೆ, ಎಲ್ಲ ಕೊಡುತ್ತೆ. ಬಟ್ ಆದರೂ ನನಗೆ ಗೊತ್ತಿಲ್ಲ, ನಾನು ಕ್ಲಾಸಿಗೆ ಬಂದು ನಾನು ಏನು ಹೇಳ್ಕೊಡ್ಬೇಕು ಹುಡುಗರಿಗೆ ಅಂತ, ಅದಕ್ಕೆ ನೀವು ಅದನ್ನು ಏನು ಯೂಸ್ ಮಾಡಬೇಡ್ರಿ, ನಾನೇ ಹೇಳ್ತೀನಿ, ದಿಸ್ ಇಸ್ ನಾಟ್ ಡನ್. ಸೊ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಸೇರಿಬಿಟ್ಟು ಒಂದು ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಆ 1 ಅವರಲ್ಲಿ. ಮೊದಲಿನ 1 ಅವರ್ ಹೆಂಗೆ ಯುಟಿಲೈಸ್ ಮಾಡ್ಕೊತಿದ್ದು ಕ್ಲಾಸು, ಅದೇ ಥರ 1 ಅವರ್ ಇವಾಗ ಯುಟಿಲೈಸ್ ಮಾಡಿಕೊಂಡ್ರೆ ಉಪಯೋಗ ಇಲ್ಲ. ಏನಾದರೂ ಒಂದು ರಿಯಲ್ ವರ್ಲ್ಡ್ ಕೇಸ್ ಸ್ಟಡಿ ತರಬೇಕು, ಒಂದು ಪ್ರಾಬ್ಲಮ್ ತರಬೇಕು, ಒಂದು ಇಂಡಸ್ಟ್ರಿ ಕೇಸ್ ತೊಗೊಂಡು ಡಿಸ್ಕಸ್ ಮಾಡಬೇಕು. ಎ ಐ ಟೂಲ್ಸ್ನ ಕ್ಲಾಸ್ ರೂಮಲ್ಲೇ ಯೂಸ್ ಮಾಡಬೇಕು. ಟೀಚರ್ಸು ಯೂಸ್ ಮಾಡಲಿ, ಸ್ಟೂಡೆಂಟ್ಸು ಯೂಸ್ ಮಾಡಲಿ, ಇಬ್ಬರು ಸೇರಿ ಒಟ್ಟಿಗೆ ಬಂದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಮೇಲೆ ಡಿಸ್ಕಸ್ ಮಾಡಿದರೆ ಏನು ಸ್ಕಿಲ್ಸ್ ಬರುತ್ತಲ್ಲ, ಡಿಗ್ರಿಗೆ ವ್ಯಾಲ್ಯೂ ಇರುತ್ತೆ. ಅಂದರೆ ಈಗ ನಿಮ್ಮ ಪ್ರಕಾರ ಈಗಿನ ಒಂದು ಶಿಕ್ಷಣ ಒಂದೇನು ಇದೆ, ಆ ಪದ್ಧತಿ ಒಳಗೆ ಪದ್ಧತಿ ಚೇಂಜ್ ಆಗಬೇಕು. ಮತ್ತು ಅದರಲ್ಲಿ ಅಂದರೆ ಪ್ರೈಮರಿಯಿಂದ ಅವ್ರಿಗೆ ಎ ಐ ಸಿಸ್ಟಮ್ ಶಿಕ್ಷಣದಲ್ಲಿ ಆ್ಯಡ್ ಆಗಬೇಕಾ? ಪ್ರೈಮರಿಯಿಂದ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರಿಗೆ ಸ್ವಂತ ವಿಚಾರ ಮಾಡೋ ಶಕ್ತಿ ಅದನ್ನೆಲ್ಲ ಸ್ವಲ್ಪ ಟೈಮ್ ಬೇಕು. ಸೊ ಅಗದಿ ಸಣ್ಣ ವಯಸ್ಸಲ್ಲೇ ಶುರು ಮಾಡ್ರಿ ಅಂತ ನಾನು ಹೇಳಿ ಸಬ್ಜೆಕ್ಟ್ ಆಗಿ ಸೇರಿಸ್ಬೇಕಾ? ಎ ಐ ಅಂತ ಸಬ್ಜೆಕ್ಟ್ ಆಗಿ ಸೇರಿಸ್ಬೇಕು. ಬಟ್ ಸ್ಟಾರ್ಟ್ ವಿತ್ ಎಥಿಕ್ಸ್. ಆ ಸಣ್ಣ ಏಜಲ್ಲಿ ಅವ್ರು ಏನು ಕೋಡ್ ಮಾಡ್ಬೋದು, ಏನು ಬಿಲ್ಡ್ ಮಾಡ್ಬೋದು ಅದೆಲ್ಲ ಬೇಕಾಗಿಲ್ಲ. ಎಥಿಕ್ಸ್ ಕಲಿಸ್ಬೇಕು ಸಣ್ಣ ವಯಸ್ಸಲ್ಲಿ, ಫೌಂಡೇಶನ್ ಸ್ಟ್ರಾಂಗ್ ಮಾಡಬೇಕು ಸಣ್ಣ ವಯಸ್ಸಲ್ಲಿ. ದೊಡ್ಡವ್ರು ಆದಂಗೆ ಎಥಿಕ್ಸ್ನ ಹಿಡ್ಕೊಂಡು ಅವ್ರು ಏನಾದರೂ ಟೆಕ್ನಾಲಜಿ ಬಿಲ್ಡ್ ಮಾಡಲಿ, ಯೂಸ್ ಮಾಡಲಿ,
ಎವ್ರಿಥಿಂಗ್ ವಿಲ್ ಮೇಕ್ ರೈಟ್ ಸೆನ್ಸ್. ಅಂದರೆ ನಮ್ಮ ಚೇತನಾನ್ ವಿಷಯ ಅಂದರೆ ವಿಚಾರದಲ್ಲಿ ಈ ಎ ಐದಿಂದ ವಿದ್ಯಾರ್ಥಿಗಳ ಸೃಜನಶೀಲತೆ ಅಂದರೆ ಅವ್ರದ್ದು ವಿಚಾರ ಮಾಡ್ತಕ್ಕಂಥ ಶಕ್ತಿ, ಚಿಂತನಾ ಶಕ್ತಿ ಅದೇನು ಕಡಿಮೆ ಆಗುವುದಿಲ್ಲ ಅಂತ ಹೇಳ್ತೀರಾ? ಯಾವ ಥರ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು AI ತೊಗೊಂಡು ಅಂದರೆ ChatGPT ಅಂತ ಅಂದ್ಕೊಳ್ಳಿ, ಜೆಮಿನೈ ChatGPT ತೊಗೊಂಡು ನಾನಿವಾಗ ಒಂದು ಲೆಟರ್ ಬರಿಬೇಕು ಇಲ್ಲ ಒಂದು ಎಸ್ಸೆ ಬರಿತೀನಿ ಅಂತ ಅದಕ್ಕೆ ಪ್ರಾಂಪ್ಟ್ ಹಾಕ್ತೀನಿ. ಯಾವುದ್ರ ಬಗ್ಗೆ ಎಸ್ಸೆ? ಎಜುಕೇಷನ್ ಸಿಸ್ಟಮ್ ಬಗ್ಗೆ ಎಸ್ಸೆ ಬೇಕು ಅಂತ ಅದು ಯಾವ ಥರ ಬರುತ್ತೋ ಅದನ್ನೇ ತೊಗೊಂಡು ಸಬ್ಮಿಟ್ ಮಾಡಿದರೆ ನಿಮ್ಮದು ಕ್ರಿಯೇಟಿವಿಟಿ, ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ಎಲ್ಲ ಸ್ಕಿಲ್ಸು ಹೋಗ್ತಿದ್ದಾವೆ. ಅದ್ರ ಬದಲು ನನ್ನ ಅಭಿಪ್ರಾಯ ಇದು, ಎಜುಕೇಷನ್ ಸಿಸ್ಟಮ್ ಈ ಥರ ಚೇಂಜ್ ಆಗಬೇಕು, ಈ ಥರ ಆಗಬಾರ್ದು, ಈ ಥರ ಇದು ಉಳಿಬೇಕು, ಇದು ಉಳಿಬಾರ್ದು, ಇದು ಚೇಂಜ್ ಆಗಬೇಕು, ಇದನ್ನು ನನಗೆ ರಿಫೈನ್ ಮಾಡಿ ಇದ್ರ ಮೇಲೆ ನಿಂದ ಏನಾದರೂ ಅಡಿಷ್ನಲ್ ಪಾಯಿಂಟ್ಸ್ ಇದ್ದರೆ ಹಾಕಿ ಒಂದು ಎಸ್ಸೆ ಮಾಡಿಕೊಡು ಅಂದಾಗ ದಟ್ ವಿಲ್ ಸ್ಟ್ಯಾಂಡ್ ಔಟ್. ಇಲ್ಲಿ ನಾನು ಕಾಂಟ್ರಿಬ್ಯೂಟ್ ಮಾಡಿದೆ, AI ಕಾಂಟ್ರಿಬ್ಯೂಟ್ ಮಾಡ್ತು, ಇಬ್ಬರು ಸೇರಿ ಒಂದು ಚೆನ್ನಾಗಿರೋ ಎಸ್ಸೆ ತೊಗೊಂಡು ಬಂದ್ವಿ. ನಂದು ವಾಟ್ ಎವರ್ ಮೈ ಕ್ರಿಟಿಕಲ್ ಸ್ಕಿಲ್ಸ್ ಅದೂ ಯೂಸ್ ಆಯಿತು, AI ಯೂಸ್ ಆಯಿತು. ಸೊ ಈ ಥರ ವಿ ಡೋಂಟ್ ಸೇ ಇಟ್ ಆಸ್ ರಿಪ್ಲೇಸ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡಬಾರ್ದು. ಇಂಗ್ಲೀಷಲ್ಲಿ ಆಗ್ಮೆಂಟ್, ವಿ ಶುಡ್ ಯೂಸ್ ದ ವರ್ಡ್ ಆಗ್ಮೆಂಟ್, ನಾಟ್ ರಿಪ್ಲೇಸ್ಮೆಂಟ್. ಎಸ್. ಮತ್ತೀಗ ಈ AI ಹೊಸ ಉದ್ಯೋಗಗಳು ಸೃಷ್ಟಿ ಆಗ್ಬೋದಾ? ಇವಾಗ ಎಷ್ಟು ಜಾಬ್ಸ್ ಹೋಗ್ತಿದಾವೋ ಅದ್ರ 10 ಪಟ್ಟು ಜಾಸ್ತಿ ಹೊಸ ಉದ್ಯೋಗ ಸೃಷ್ಟಿ ಆಗ್ತವೆ ಅಂತ ನಾನಷ್ಟೇ ಅಲ್ಲ, ಎಷ್ಟೊಂದು ಕಡೆ ಹೇಳ್ತಿದ್ದಾರೆ, ರಿಸರ್ಚ್ ಹೇಳ್ತಿದೆ. ಆ ಜಾಬ್ಸ್ ಯಾವ ಥರ ಇರುತ್ತೆ ಅಂತ ಇಮ್ಯಾಜಿನ್ ಮಾಡೋಕ್ಕೆ ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಇದ್ದಿರೋ ಜಾಬ್ನ ಗಟ್ಟಿಯಾಗಿ ಹಿಡಿದ್ಬಿಟ್ಟಿದ್ದಾರೆ ಎಲ್ಲರೂ. ಅದನ್ನು AI ಅಡಾಪ್ಟ್ ಆಗ್ತಿಲ್ಲ. ಅದ್ರ AI ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡೋದು, ಅದನ್ನು ವಿತ್ಹೋಲ್ಡ್ ಮಾಡೋದು, ಬೇಡ ಅನ್ನೋದು, ಇದರಲ್ಲೇ ಇದ್ದಾರೆ. ಒನ್ಸ್ ಯು ಲೀವ್ ಇಟ್ ಫ್ರೀ, ನೀವು ನೋಡ್ತೀರ ಏನೇನು AI ಮಾಡ್ಬೋದು, ಏನೇನು ಮಾಡೋಕ್ಕಾಗಲ್ಲ, ಅದ್ರ ಮೇಲೆ ಹೊಸ ಜಾಬ್ ರೋಲ್ಸ್ ಬರ್ತವೆ. ಸೊ ಯಾವುದೇ ಟೆಕ್ನಾಲಜಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಅಗ್ರಿಕಲ್ಚರ್ ರೆವಲ್ಯೂಷನ್, ಕಂಪ್ಯೂಟರ್ ರೆವಲ್ಯೂಷನ್, ಇಂಟರ್ನೆಟ್ ರೆವಲ್ಯೂಷನ್, ಎಷ್ಟೊಂದು ರೆವಲ್ಯೂಷನ್ಸ್ ನೋಡಿದ್ದೀವಿ. ಪ್ರತಿ ಸತ ಈ ಭಯ ಇದ್ದಿದ್ದೆ, ಬಟ್ ಯಾವುದೂ ಏನೂ ಕಡಿಮೆ ಆಗಿಲ್ಲ. ಇನಿಷಿಯಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗ್ತವೆ. ಅದಾದಮೇಲೆ ನ್ಯೂ ಟೈಪ್ಸ್ ಆಫ್ ಜಾಬ್ಸ್ ವಿಲ್ ಕಮ್ ಔಟ್. ಒಂದಂದರೆ ಇವಾಗ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರು ಅಂಕಲ್ ಆಯಿತು, ಕಸಿನ್ ಆಯಿತು, ಅವರು 97 ಹೋಗಿ MNC ಜಾಬ್ ಒಂದು ಯಾವುದೋ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ತೊಗೊಂಡಿರ್ತಾರೆ. ನಮ್ಮ ಮಕ್ಕಳನ್ನು ನೀವು ಅವ್ರ ಥರ ಆಗಬೇಕು ಅಂದರೆ ಅದಕ್ಕೆ ಕನೆಕ್ಷನ್ ಇಲ್ಲ, ಅರ್ಥ ಆಗಲ್ಲ ಅವ್ರಿಗೆ. ಇವರು ಇವಾಗಿನ ಜನ್ರೇಷನ್ ಏನಾಗ್ತಾರೆ ಅಂತ ನಾವು ಹೇಳೋ ಶಕ್ತಿ ನಮಗಿಲ್ಲ, ಯಾಕಂದರೆ ಚೇಂಜ್ ಆಗ್ತಿದೆ ಅಷ್ಟೇ. ಮತ್ತೀಗ ಈಗ AI ಆಟೋಮೇಷನ್ದಿಂದ ಯಾವ್ಯಾವ ಜಾಬ್ ಹೋಗ್ಬೋದು ಅಂತ ನಿಮಗೆ ಪ್ರಿಡಿಕ್ಷನ್ ಇದೆ? ಯಾವುದು ಹೋಗ್ಬೋದು? ಈಗ ರಿಪಿಟೇಟಿವ್ ಟಾಸ್ಕ್ ಇರುತ್ತಲ್ಲ, ಈಗ ರೆಸ್ಯೂಮೆ, HR ಮ್ಯಾನೇಜರ್ ಇರ್ತಾರೆ, ಅವರು ಮ್ಯಾನ್ಯುವಲಿ ಎಲ್ಲ ಸ್ಕ್ರೀನ್ ಮಾಡ್ತಿರ್ತಾರೆ, ಇವ್ರದ್ದು ಈ ಡಿಗ್ರಿ, ಇವ್ರದ್ದು ಈ 1000 ರೆಸ್ಯೂಮೆ ಬಂದರೆ ಹ್ಯೂಮನ್ಲಿ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಅಲ್ಲೆಲ್ಲ ಫಿಲ್ಟರಿಂಗ್ ಮಾಡೋದು ಅದು ಮಾಡಿಬಿಡುತ್ತೆ. ಲಾಸ್ಟಿಗೆ ಬಂದಾದಂಥ ರೆಸ್ಯೂಮೆ ಏನು HR ಇರ್ತಾರಲ್ಲ ಅವರಷ್ಟೇ, ಓಕೆ ಇವ್ರನ್ನ ಕರೆದು ಬಿಡೋಣ. ರಿಪಿಟೇಟಿವ್ ಟಾಸ್ಕ್ ಇವಾಗ ಬ್ಯಾಂಕಲ್ಲೇ ಆಯಿತು, ಲೋನ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು, ಮ್ಯಾನೇಜರ್ ತಲೆ ಕೆಡಿಸ್ಕೋಬೇಕಾಗಿಲ್ಲ. there will be software system AI generated, it will say ಇವ್ರಿಗೆ ಕೊಟ್ಟರೆ ನಿಮಗೆ ರಿಟರ್ನ್ ಬರುತ್ತೆ, ಇವ್ರಿಗೆ ಕೊಟ್ಟರೆ ಬರಲ್ಲ. ಅದ್ರ ಮೇಲೆ ಮ್ಯಾನೇಜರ್ ಡಿಸಿಷನ್ ತೊಗೋಬೋದು. ಮತ್ತು ಯಾವ ಹೊಸ ಉದ್ಯೋಗಗಳಾಗ್ಬೋದು, ಹೊಸ ಉದ್ಯೋಗಗಳು ಪ್ರಾರಂಭ ಅನಿಸ್ತದೆ ನಿಮಗೇನು ಅನಿಸ್ತದೆ? AI ಯಾವ ಹೊಸ ಉದ್ಯೋಗಗಳು ಸೃಷ್ಟಿ ಆಗ್ಬೋದು? ಹೊಸ ಉದ್ಯೋಗ ಸ್ಪೆಸಿಫಿಕಲಿ ಇದೇ ಆಗ್ಬೋದು ಅಂತ ನನಗೆ ಹೇಳಕ್ಕೆ ಸದ್ಯಕ್ಕೆ ಕಷ್ಟ ಆಗ್ತಿದೆ. ಆದರೆ ಮೊದಲು ಹೆಂಗೆ ಒಂದು ಕೆಲಸಕ್ಕೆ ಒಬ್ಬರೇ, ಇವಾಗ ನಾನು ಯಾವುದಾದ್ರೂ ಕಂಪ್ನಿಗೆ ಯೂಸ್ಫುಲ್ ಇರಬೇಕು ಅಂದರೆ ನಾನು ಒಂದೇ ಕೆಲಸ ಮಾಡೋಂಗೆ ಇರಬಾರ್ದು, ನನಗೆ 4-5 ಕೆಲಸ ಬರ್ತಿರಬೇಕು. ಯಾಕಂದರೆ AI ಎಲ್ಲದರಲ್ಲೂ ಇದೆ, ರೆಸ್ಯೂಮೆ ಸ್ಕ್ರೀನಿಂಗಲ್ಲಿದೆ, ಟ್ರೈನಿಂಗಲ್ಲಿದೆ, ಎಲ್ಲದರಲ್ಲೂ ಇದೆ. ಇವಾಗ ಒಂದು ಕಂಪ್ನಿ ಸೇರ್ತೀನಿ ಅಂದರೆ ನನಗೆ 4-5 ಸ್ಕಿಲ್ಸ್ ಇದ್ಕೊಂಡು ಎಲ್ಲನೂ ನಾನು ಸೂಪರ್ವೈಸ್ ಮಾಡೋ ಥರ ಇರಬೇಕು. ಬೇಸಿಕ್ ಟಾಸ್ಕ್ ಎಲ್ಲ ಅದು ಮಾಡಿಬಿಡುತ್ತೆ. ಸೂಪರ್ವೈಸ್ ಮಾಡಿ ಡಿಸಿಷನ್, ಸ್ಟ್ರಾಟಜಿಕ್ ಥಿಂಕಿಂಗ್ ಇರುತ್ತಲ್ಲ, ಅದು ಹ್ಯೂಮನ್ಸ್ ವಿಲ್ ಟೇಕ್ ಓವರ್. ಕರೆಕ್ಟ್. ಕ್ವಶನ್ ಏನು, ಜನರಿಗೆ ಅಂಜಿಕೆ ಏನಿದೆ ಅಂದರೆ, ಭಯ ಏನಂದರೆ ಅದು ನಮ್ಮದು ಇದು AI ನಮ್ಮ ಸ್ಟ್ರಾಟಜಿಕ್ ನಾಲೆಜನ್ನೇ ಹೋಗ್ತಾ ಇದೆ ಅಥವಾ ಸ್ಟ್ರಾಟಜಿಕ್ ಥಿಂಕಿಂಗ್ ಪವರ್ನೇ ನಾಶ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅದನ್ನು ಹೆಂಗೆ ಡೆವಲಪ್ಮೆಂಟ್ ಮಾಡೋದು ಈ AI ಜೊತೆನೆ? ಸ್ಟ್ರಾಟಜಿಕ್ ಥಿಂಕಿಂಗ್ ಬೇಸಿಕ್ ಲೆವೆಲ್ ಇರೋದು ನಾಶ ಆಗ್ತಿದೆ. ಸೊ
ದ ರೆಸ್ಪಾನ್ಸಿಬಿಲಿಟಿ ಈಸ್ ನೀವು ಬೇಸಿಕ್ ಲೆವೆಲಿಂದ ಮೇಲೆ ಬರಬೇಕು. ಹ್ಞೂ ನಿಮ್ಮ ಸ್ಟ್ರಾಟಜಿಕ್ ಥಿಂಕಿಂಗ್ ನಾನು ಲೆವೆಲ್ 0 ಇಟ್ಕೊಂಡ್ರೆ AI ಮಾಡ್ತಿದೆ ಅದನ್ನು. ಹ್ಞೂ ಹೌ ಗುಡ್ ಯು ಕ್ಯಾನ್ ಓವರ್ಕಮ್ ದ ಬೇಸಿಕ್ ಲೆವೆಲ್, ಹೌ ವೆಲ್ ಯು ಕ್ಯಾನ್ ಓವರ್ಕಮ್ ದಟ್ ಬೇಸಿಕ್ ಲೆವೆಲ್ ಆಫ್ ಸ್ಟ್ರಾಟಜಿಕ್ ಥಿಂಕಿಂಗ್. ಹ್ಞೂ ಇವಾಗ ಈ ಕ್ಯಾಂಡಿಡೇಟ್ನ ಇಂಟರ್ವ್ಯೂವಲ್ಲಿ ತೊಗೋಬೇಕೋ ಬೇಡ ಅನ್ನೋದು ಇಸ್ ಅ ಬೇಸಿಕ್ ಲೆವೆಲ್ ಸ್ಟ್ರಾಟಜಿಕ್ ಥಿಂಕಿಂಗ್. ಓಕೆ. ಬಟ್ ಈ ಜಾಬ್ ರೋಲ್ ಬೇಕೋ ಬೇಡೋ ಇಂಡಸ್ಟ್ರಿಗೆ ಅನ್ನೋದು ಹೈಯರ್ ಲೆವೆಲ್ ಥಿಂಕಿಂಗ್. ಓ. ಸೊ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕು. ಅದಕ್ಕೆ ಮೆಮರೈಸೇಷನ್ ಅದು ಇದು ಎಲ್ಲ ನಮ್ದು ಯಾವ ಹಳೆ ಎಜುಕೇಷನ್ ಸಿಸ್ಟಮ್ ಯೂಸ್ ಆಗಲ್ಲ. ದೇ ಹ್ಯಾವ್ ಟು ಬಿ ಥಿಂಕರ್ಸ್, ಥಾಟ್ ಲೀಡರ್ಸ್. ಮತ್ತು ಈಗ ಒಂದು ಹವಾಮಾನದ್ದು ಅಂದರೆ ಹವಾಮಾನದ ಬಗ್ಗೆ ಆಗಲಿ ಅಥವಾ ನಮ್ಮದು ಅರ್ಥಕ್ವಿಕ್ ಇವೆಲ್ಲ ಏನು ಅಂದರೆ ನಮ್ಮ ಮುಂದೆ ಆಗ್ತಕ್ಕಂಥ ಸಮಸ್ಯೆ ಇರ್ತಾವೆ, ನೈಸರ್ಗಿಕ ಸಮಸ್ಯೆ ಅಂತ ನ್ಯಾಚುರಲ್ ಕ್ಯಾಲಮಿಟೀಸ್ ಅಂತ ಕರಿತೀವಿ. ಇವುಗಳಿಂದ ಏನು ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ಹೆಲ್ಪ್ ಆಗ್ಬೋದು? ಡೆಫಿನೆಟ್ಲಿ ದೇರ್ ಆರ್ 4 ಡೊಮೇನ್ಸ್ ಇನ್ ವಿಚ್ AI ಹ್ಯಾಸ್ ಬೀನ್ ರಿಯಲಿ ಹೆಲ್ಪಿಂಗ್. ಒಂದಂದರೆ ಡಿಫೆನ್ಸಲ್ಲಿ ಬೇಕು. ಲ್ಯಾಂಡ್ ಮೈನ್ಸ್ ಆಯಿತು, ಏನೋ ಆಯಿತು, ನಾವು ನೋಡಿದ್ವಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ ಗೆದ್ದು ಬಂದ್ವಿ, ಎಷ್ಟು ಹೆಲ್ಪ್ ಆಯ್ತು AI ಇದೆಲ್ಲ ಅಂತ. ಡಿಫೆನ್ಸ್ ಒಂದು. ಫೈನಾನ್ಸ್ ಸೆಕ್ಟರ್, ಬ್ಯಾಂಕಿಂಗಲ್ಲಿ ಜಾಸ್ತಿ ಫ್ರಾಡ್ ಜಾಸ್ತಿ ಆಗ್ತಿದೆ, ಸೈಬರ್ ಕ್ರೈಮ್. ಅದರಲ್ಲಿ ಯಾವುದು ಫ್ರಾಡ್, ಯಾವುದು ರಿಯಲ್ ಲೆಜಿಟಿಮೇಟ್, ಇದೆಲ್ಲ ಹ್ಯೂಮನ್ಸಿಗೆ ಕ್ಯಾಪ್ಚರ್ ಮಾಡೋದು ಕಷ್ಟ ಆಗುತ್ತೆ. ಸೊ AI ವಿಲ್ ಹೆಲ್ಪ್ ದೇರ್. ಫೈನಾನ್ಸ್ ಡೇಟಾ ಸಿಸ್ಟಮ್ ನಾವು ಒಂದು ದೇಶದ್ದು ಬ್ರೇಕ್ ಆಯಿತು ಅಂದರೆ ದೇಶನ ಈಸಿಯಾಗಿ ಸರೆಂಡರ್ ಆಗಿಬಿಡುತ್ತೆ, ಸೋತು ಬಿಡ್ತೀವಿ. ಸೊ ಫೈನಾನ್ಸಲ್ಲಿ. ದ ಅದರ್ ಥಿಂಗ್ ಇಸ್ ಮೆಡಿಸಿನ್, ಹೆಲ್ತ್ ಕೇರಲ್ಲಿ. ಆ್ಯಂಡ್ ದ ಥಿಂಗ್ ಇಸ್ ಇದು ಎನ್ವೈರ್ನ್ಮೆಂಟ್, ವೆದರ್ ಕಂಡೀಷನ್. ನಾನೆಲ್ಲೋ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಪ್ಯಾನಲಿಸ್ಟ್ ಆಗಿ ಒಬ್ಬರು ಬಂದಿದ್ದರು. ಅವ್ರು ಹೇಳ್ತಿದ್ರು ಈ ವರ್ಷಕ್ಕೆ ನಮ್ಮ ದೇಶಕ್ಕೆ ಎಷ್ಟು ಫುಡ್ ಪ್ರೊಡ್ಯೂಸ್ ಮಾಡಬೇಕು, ಆ ಡಿಸಿಷನ್ ಆ ವೆದರ್ ಫೋರ್ಕಾಸ್ಟಿಂದ ಬರುತ್ತೆ. ಅಂದರೆ ಇಷ್ಟು ನಾಶ ಆಗುತ್ತೆ, ಇಷ್ಟು ಈ ಥರ ಆಗುತ್ತೆ, ಇಷ್ಟು ಕ್ರಾಪ್ಸ್ ಬರ್ಬೋದು, ಇಷ್ಟು ಜನ ಇದ್ದಾರೆ, ಸೆನ್ಸಸ್ ಅದೆಲ್ಲ ಕನೆಕ್ಟ್ ಆಗಿ. ಸೊ ಅಲ್ಲಿ ಇಷ್ಟು ಜನ ಫಾರ್ಮರ್ಸ್ನ ಪ್ರಮೋಟ್ ಮಾಡಬೇಕು, ಇಷ್ಟು ಫಂಡ್ಸ್ ರಿಲೀಸ್ ಮಾಡಬೇಕು, ಇಷ್ಟು ಗೌರ್ಮೆಂಟ್ ರಿಲೇಟೆಡ್ ಸ್ಕೀಮ್ಸ್ ಹೊರಗೆ ತರಬೇಕು ಅಂದರೆ AI ಪ್ರಿಡಿಕ್ಷನ್ ಬೇಕಾಗುತ್ತೆ. ಸೊ ಇಟ್ಸ್ ಅ ವೆರಿ ಬಿಗ್ ಲೆವೆಲ್ ವಿ ನೋ ಇಟ್ ನೀಡ್ಸ್. ಆಸ್ಟ್ರಾಲಜರ್. AI ಇಸ್ ನಥಿಂಗ್ ಬಟ್ ಅನ್ ಆಸ್ಟ್ರಾಲಜರ್ ವಿತ್ ಇಟ್ಸ್ ಓನ್ ಡೇಟಾ. ಮತ್ತು ಇನ್ನೊಂದಂದರೆ ಈ AI ಉತ್ಪಾದನೆ ಹೆಚ್ಚಾಗ್ಬೋದಾ, ಪ್ರೊಡಕ್ಷನ್ ಹೆಚ್ಚಾಗ್ಬೋದಾ? ಡೆಫಿನೆಟ್ಲಿ. ದ ಮೇನ್ ರೀಸನ್, ನಾನು ಇವಾಗ 4 ಫೀಲ್ಡ್ ಹೇಳಿದೆ ವೇರ್ AI ಇಸ್ ಆ್ಯಕ್ಚುಲಿ ಮೇಕಿಂಗ್ ಸೆನ್ಸ್. ಅದು ಬಿಟ್ಟು ಬೇರೆ ಯಾವುದಕ್ಕೂ ನೋಬಲ್ ರೀಸನ್ ಇಲ್ಲ AI ಬರೋಕ್ಕೆ. ದ ಓನ್ಲಿ ರೀಸನ್ ಇಸ್ ಪ್ರೊಡಕ್ಟಿವಿಟಿ, ರೆವೆನ್ಯೂ ಇಂಪ್ರೂವ್ ಆಗ್ತಿದೆ. 30 to 40% ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ. ಡಿಫೆಕ್ಟ್ ಕಂಡುಹಿಡಿಯೋದು, ವೇಸ್ಟೇಜ್ ರೆಡ್ಯೂಸ್ ಮಾಡೋದು, ಕಾಸ್ಟ್ ಕಟ್ ಮಾಡೋದು, ಎಲ್ಲನೂ ಎಲ್ಲೆಲ್ಲಿ ಹ್ಯೂಮನ್ಸ್ ಬೇಕಿಲ್ಲ ಅಲ್ಲಿ ಸಿಸ್ಟಮ್ನ ಹಾಕ್ಬಿಡ್ತಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಇದೇ ಎಕ್ಸಾಂಪಲ್ ಕೊಡ್ತೀನಿ. ಕಾಮರ್ಸಲ್ಲಿ ಅಮೆಝಾನಲ್ಲಿ ನಾವು ಮೊದಲು ಶಾಪಿಂಗ್ ಮಾಡಬೇಕಾದ್ರೆ ಪೀಪಲ್ ಹೂ ಬಾಟ್ ದಿಸ್ ಆಲ್ಸೋ ಬಾಟ್ ದಿಸ್, ಸಿಮಿಲರ್ ಪ್ರಾಡಕ್ಟ್ಸ್ ಸಜೆಷನ್ ಬರ್ತಿದ್ದಿಲ್ಲ. ಅದು AI ಫೀಚರ್. ಅವಾಗ ನಾವು ಒಂದೇ ಸಾಮಾನು ಎತ್ಕೊಂಡ್ಬಿಟ್ಟು ಕಾರ್ಟಲ್ಲಿ ಹಾಕಿ ಬರ್ತಿದ್ವಿ. ಬಟ್ ಇವಾಗ ಸಿಮಿಲರ್ ಪ್ರಾಡಕ್ಟ್ಸ್ ತೋರಿಸಿದಾಗ ನಾವು 1-2 ಕಾರ್ಟ್ ಹಾಕಿಟ್ಟಿರ್ತೀವಿ ನಮ್ಮ ಹತ್ರ. ಅವಾಗ ದುಡ್ಡು ಇಲ್ಲ ಅಂದ್ರೂ ನೆಕ್ಸ್ಟ್ ಮಂತ್ಗಾದ್ರೂ ತೊಗೊಳೋಣ ಅಂತ. ಅದರಿಂದ ಯಾರಿಗೆ ಬೆನಿಫಿಟ್ ಆಗ್ತದೆ? ನಮಗಂತರೂ ಅಲ್ಲ, ಕಂಪ್ನೀಸ್ಗೆ ಬೆನಿಫಿಟ್ ಆಗ್ತದೆ. ಅವ್ರ ಪ್ರೊಡಕ್ಷನ್ ಏರುತ್ತೆ, ಅವ್ರ ರೆವೆನ್ಯೂಸ್ ಏರ್ತವೆ. ಸೊ AI ಇಂದ ಎವ್ರಿ ಬಿಸ್ನೆಸ್ ಈಸ್ ಗೆಟಿಂಗ್ ಬೆನಿಫಿಟೆಡ್. ಅಟ್ಲೀಸ್ಟ್ 30 to 40% ಬೆನಿಫಿಟ್ಸ್ ಪ್ರೂವ್ ಆಗಿದ್ದಾವೆ. ಅದಕ್ಕೆ ಎಲ್ಲರೂ AI ಮಾಡಬೇಕು ಅಂತ ಎಲ್ಲ ಇಂಡಸ್ಟ್ರಿನೂ AI ಇಂದ ಹೊರಡು. ಈಗ ಏನಿದೆ ಅಂದರೆ ನಮ್ಮ ಭಾರತ ಅಂದರೆ ಇದೆ. ಈಗ ಚೇತನಾ ದೃಷ್ಟಿಕೋನಲ್ಲೇ ಡೆವಲಪ್ಡ್ ಕಂಟ್ರಿದಲ್ಲಿ ಓಕೆ ಪರ್ಫೆಕ್ಟ್. ಬಟ್ ನಮ್ಮ ಭಾರತದಲ್ಲಿ ಏನಾಗಿದೆ ಅಂದರೆ ಈಗ ಸಾಧಾರಣವಾದ ಸಾಮಾನ್ಯ ಶಿಕ್ಷಣ ತಗೊಳ್ಳಿಕ್ಕೆ ಸಾಕಷ್ಟು ಜನ ಮಕ್ಕಳಿಗೆ ತ್ರಾಸಿದೆ. ನಾವೆಲ್ಲ ಕಾನ್ವೆಂಟ್ ಸ್ಕೂಲ್ ನೋಡಿ ಹೇಳೋದು ಬೇಡ. ಈಗ ಅವ್ರದ್ದು ಆ ಸ್ಟ್ಯಾಂಡರ್ಡೇ ಬೇರೆ. ಈಗ ಒಂದು ಪ್ರೈಮರಿ ಸ್ಕೂಲಿಗೂ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಅಲ್ಲೊಂದು 30-40 ರೂಪಾಯಿ ಫೀಸ್ ತುಂಬಲಿಕ್ಕೂ ಸುದ್ದ ತಂದೆ ತಾಯಿಗಳ ಕಡೆ ಇಲ್ಲ. ಅದು ಆ್ಯಕ್ಚುಲಿ ಪ್ರಶ್ನೆ ಹಂಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಮಾಡಬೇಕು? ಆ ಮಕ್ಕಳಿಗೂ ಕೂಡ AI ನಾಲೆಜ್ ಬೇಕಲ್ಲ. ಈಗ ಮುಂದೆ ಈ ನಿಮ್ಮ ಪ್ರಕಾರ, ಚೇತನ ಹೇಳೋ ಪ್ರಕಾರ ಪ್ರತಿಯೊಬ್ಬರಿಗೂ AI ನಾಲೆಜ್ ಬೇಕೇ ಬೇಕೀಗ. ಅಂದರೆ ಆ ಮಕ್ಕಳು ಕೊಡಬೇಕಾದ್ರೆ ಏನು ಮಾಡ್ಬೋದು ಅವರು? ಸೊ ವೆರಿ ಗುಡ್ ಕ್ವೆಶನ್. ಗೌರ್ಮೆಂಟ್
ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಿದೆ ಆಲ್ರೆಡಿ. ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡ್ ಇದೆ, ಅದರಲ್ಲಿ ಎಷ್ಟು ಜನ ನಮ್ಮಂಥ ಟ್ರೈನಿಂಗ್ ಕೊಡೋರೆಲ್ಲ ಅವ್ರ ಜೊತೆ ಕೊಲ್ಯಾಬ್ರೇಟ್ ಮಾಡಿಕೊಂಡ್ರೆ ಅವ್ರು ಫಂಡ್ ಮಾಡ್ತಾರೆ, ನಾವು ಟ್ರೈನ್ ಮಾಡ್ತೀವಿ, ನಮಗೆ ದುಡ್ಡು ಗೌರ್ಮೆಂಟ್ ಕೊಡುತ್ತೆ, ಟ್ರೈನಿಂಗ್ ನಾವು ಕೊಡ್ತೀವಿ ಅವರಿಗೆ. ಈ ಥರ ತುಂಬ ಸ್ಕೀಮ್ಸ್ ಇದ್ದಾವೆ ಆಲ್ರೆಡಿ. ಅಟ್ ದ ಸೇಮ್ ಟೈಮ್ ವಾಟ್ AI ಮೀನ್ಸ್ ಟು ಅದರ್ ಕಂಟ್ರೀಸ್ ವಿಲ್ ನಾಟ್ ಬಿ ದ ಸೇಮ್ ಟು ಇಂಡಿಯಾ. ಡಿಫ್ರೆನ್ಸಸ್ ಅಂತರೂ ಇದ್ದಾವೆ. ಯಾಕಂದರೆ ನಾವು ಇಂಡಿಯಾ ಅಂದ್ರೂ ನಾವು ಯಾವ ಇಂಡಿಯಾ ಮಾತಾಡ್ತಿದ್ದೀವಿ, ಎಷ್ಟು ಇಂಡಿಯಾ ಇದೆ ಒಂದು ಇಂಡಿಯಾದಲ್ಲಿ. ದೆರ್ ಇಸ್ ಡೆವಲಪ್ಡ್ ಪೋರ್ಷನ್, ದೆರ್ ಇಸ್ ಅಂಡರ್ ಡೆವಲಪ್ಡ್. ಸೊ ಇಂಡಿಯಾ ಅಂದ್ರೂ ನಮಗೆ ಒಂದು ಕಲೆಕ್ಟಿವ್ ಇಮೇಜ್ ಬರಲ್ಲ. ಸೊ ವರ್ಡ್ ಅಂತೂ ದೂರನೇ ಉಳೀತು. ಸೊ ಗೌರ್ಮೆಂಟ್ ಈಸ್ ಟೇಕಿಂಗ್ ಸಫಿಷಿಯಂಟ್ ಎಫರ್ಟ್ಸ್. ನಮ್ಮದು ಕರ್ನಾಟಕ ಗೌರ್ಮೆಂಟ್ ಎಲಿವೇಟಿಂದ ಫಂಡಿಂಗ್ ಆಯಿತು, ದಟ್ ಈಸ್ ಆ್ಯನ್ ಎಕ್ಸಾಂಪಲ್. ನಾವು AI ಎಜುಕೇಷನ್ ಕೊಡ್ತಿದ್ದೀವಿ, ರೂರಲ್ ಸ್ಟೂಡೆಂಟ್ಸ್ ಆಯಿತು, ಸ್ಕೂಲ್ ಸ್ಟೂಡೆಂಟ್ಸ್ಗಾಯಿತು ಅಂತಲೇ ನಮಗೆ ಅವ್ರು ಫಂಡಿಂಗ್ ಕೊಟ್ಟಿದ್ದು. ಸೊ ಗೌರ್ಮೆಂಟ್ ಈಸ್ ಟೇಕಿಂಗ್ ಎವ್ರಿ ಎಫರ್ಟ್ ಟು ಎನ್ಶೋರ್ ಡೆಮೋಕ್ರೆಟೈಸಿಂಗ್ AI ಅಂತ ಹೇಳ್ತೀವಿ, ಅದನ್ನು ಎಲ್ಲರಿಗೂ ಸಿಗಲಿ ಅಂತ ಆಗ್ತಿದೆ. ಆಮೇಲೆ ಎಷ್ಟೊಂದು ಜನ ಮಿನಿಸ್ಟರ್ಸ್ ಲೋಕಲ್ ಲೆವೆಲಲ್ಲೂ ಅವ್ರವ್ರ ರೀಜನ್ಗೆ ಅವ್ರು ಹಿಂದೆ ಉಳಿಬಾರ್ದು ಅಂತ ಎಷ್ಟೊಂದು ಪ್ರೋಗ್ರಾಮ್ಸ್ ಮಾಡ್ತಿದ್ದಾರೆ ರೀಜ್ನಲ್ ಲ್ಯಾಂಗ್ವೇಜಸ್ಸಲ್ಲಿ. ನಾವೂ ಒಂದು ಕನ್ನಡ ಬುಕ್ ತೊಗೊಂಡು ಬಂದ್ವಿ AI ಮೇಲೆ, AI ಸ್ಟುಡಿಯೋ ಅಂತ. ಒಂದು 20 hours ಕೋರ್ಸ್ ಮಾಡಿದ್ದೀವಿ. ಆ ಗೌರ್ಮೆಂಟ್ ಮೂಲಕ ರೂರಲ್ ಸ್ಕೂಲ್ಸ್ಗೆಲ್ಲ ಹೇಳ್ಕೊಟ್ಟು ಬರ್ತಿದ್ದೀವಿ. ಸೊ ಎಲ್ಲ ಪ್ರಯತ್ನ ನಡೆದಿದೆ. ಕೋವಿಡ್ ಟೈಮ್ ಈಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಅಂತ ಹೇಳ್ತೀನಿ ನಾನು. ಇವಾಗ ಯಾವುದೇ ಹಳ್ಳಿಯಲ್ಲಿ ಹೋದ್ರೂ QR ಕೋಡ್ ಇಟ್ಕೊಂಡಿರ್ತಾರೆ. ತರಕಾರಿ ಮಾರೋರು ಸಹಿತ QR ಕೋಡ್ ಇಟ್ಕೊಂಡು ಸ್ಕ್ಯಾನಿಂಗ್. ಅದು ಯಾವ ಥರ ಆಯಿತು, ಒಂದೇ ವರ್ಷದಲ್ಲಿ ಚೇಂಜ್ ಆದ್ರು ಅವರು. ಅದೇ ನಾವು ಇವಾಗ ಜರ್ಮನಿಗೆ ಹೋದರೆ ಎಷ್ಟೊಂದು ಕಡೆ ಇನ್ನೂವರೆಗೂ QR ಕೋಡ್ ಸ್ಕ್ಯಾನ್ ಮಾಡೋಕ್ಕೆ ಬರಲ್ಲ. ರಿಯಲಿ? ಐ ಹ್ಯಾಡ್ ಬೀನ್ ಟು ನೆದರ್ಲ್ಯಾಂಡ್ಸ್, ಜರ್ಮನಿ, ಎಷ್ಟೋ ಕಡೆ. USA ಅಲ್ಲೂ QR ಕೋಡ್ ಸ್ಕ್ಯಾನ್ ಮಾಡೋಂದ್ರೆ ಅವ್ರಿಗೆ ದೊಡ್ಡ ಟೆನ್ಷನ್. ಅವ್ರು ಅಡ್ಯಾಪ್ಟ್ ಆಗಿಲ್ಲ. ದಿಸ್ ಇಸ್ ಟ್ರೂ, ಸತ್ಯ. ನಾನು ನೋಡಿದ್ದೀನಿ. ಅಲ್ಲಿ ಯಾವುದು ಶಾಪ್ಗೆ ಹೋದರೆ ಅವ್ರು QR ಕೋಡ್ ಸ್ಕ್ಯಾನ್ ಮಾಡೋಕ್ಕೆ ದೇ ಆರ್ ವೆರಿ ಹೆಸಿಟೆಂಟ್. ಇಂಡಿಯಾ ಅಷ್ಟು ಫಾಸ್ಟಾಗಿ ಅಡ್ಯಾಪ್ಟ್ ಆಗೋ ದೇಶನೇ ನಾನು ನೋಡಿಲ್ಲ. ಆದರೆ ಯಾವಾಗ ಅಡ್ಯಾಪ್ಟ್ ಆಗ್ತಾರಂದರೆ ಗೋಡೆಗೆ ದಬ್ಬದಾಗ. ಆ ಥರ ಸಿಚುವೇಶನ್ ಬಂದರೆ ಇಂಡಿಯಾ ವಿಲ್ ಬಿ ದ ಫಾಸ್ಟೆಸ್ಟ್ ಟು ಚೇಂಜ್. ಆ ಜುಗಾಡ್ ಇನೋವೇಷನ್ ಅದು ಏನು ಮೈಂಡ್ ಸೆಟ್ ಇದೆ ಅಲ್ಲ ಇಂಡಿಯಾದಲ್ಲಿ, ಎಮರ್ಜೆನ್ಸಿ ಬರಬೇಕು, ಡೂ ಆರ್ ಡೈ ಬಂದರೆ ಇಂಡಿಯಾ ಅಷ್ಟು ಫಾಸ್ಟಾಗಿ ಚೇಂಜ್ ಆಗೋ ಪಾಪ್ಯುಲೇಷನ್ನೇ ಜಗತ್ತಲ್ಲಿ ಯಾರೂ ಇಲ್ಲ. QR ಕೋಡ್ ಸ್ಕ್ಯಾನ್ ಮಾಡೋದು ಹಳ್ಳಿ ಜನಕ್ಕೆ ಗೊತ್ತು, ಬಟ್ ಜರ್ಮನಿಯಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಓಲ್ಡ್ ಏಜ್, ನಾಟ್ ಯಂಗ್ಸ್ಟರ್ಸ್. ಆಮೇಲೆ ಅಲ್ಲಿರೋ ಪಾಪ್ಯುಲೇಷನ್ ಜಾಸ್ತಿ ಓಲ್ಡ್ ಏಜ್ನವರೇ ಇದ್ದಾರೆ. ಇಂಡಿಯಾ ಹ್ಯಾಸ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಯೂತ್. ಬೇರೆ ಕಂಟ್ರೀಸಲ್ಲೆಲ್ಲ ಓಲ್ಡ್ ಏಜ್ ಜನನೇ ಜಾಸ್ತಿ, ಸೀನಿಯರ್ ಸಿಟಿಸನ್ಸೇ ಜಾಸ್ತಿ ಇದ್ದಾರೆ. ಅವ್ರು QR ಕೋಡ್ ಆಯಿತು, ಫೋನ್ ಇದು ಆಯಿತು, ಅದು ಆಯಿತು, ಏನೂ ಹೊಂದು ಬರಲ್ಲ. ಆಮೇಲೆ ಆ್ಯಕ್ಚುಲಿ ಈಗ ನಾನ್ ಟೆಕ್ನಿಕಲ್ ಜನ ಇದ್ದಾರೆ ನಮ್ಮ ಭಾರತದಲ್ಲಿ. ನಾವು ಎಜುಕೇಟೆಡ್ ಅನ್ಲಿಕ್ಕಿಂತ ಹೆಚ್ಚು ಇಲಿಟ್ರೇಟ್ ಜನ ಇಂಡಿಯಾದಲ್ಲಿ ಭಾಳ ಜನ ಇದೆ. ಮತ್ತು ಅವ್ರ ವರ್ಕ್ ಕೂಡ ಹಾಗೆ ಇದೆ, ಜಾಬ್ನೂ ಹಾಗೆ ಇದೆ ಅವ್ರದ್ದು. ಯಾವುದೋ ಆರ್ಗನೈಸ್ಡ್ ಜಾಬ್ಸ್ ಅಲ್ಲ ಅವ್ರದ್ದು. ಅಂದರೆ ರೈತರಾಗಲಿ ಅಥವಾ ಕಾರ್ಮಿಕರಾಗಲಿ, ಯಾವುದೋ ಸಣ್ಣ ಸಣ್ಣ ಇದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗಿದೇನಾದರೂ ಉಪಯೋಗ ಆಗ್ಬೋದಾ AI? ಅಂದರೆ ಅಗ್ರಿಕಲ್ಚರ್ ಜನರಿಗೆ ಉಪಯೋಗ ಆಗ್ಬೋದಾ ಈ ಟೆಕ್ನಾಲಜಿ? AI ಇನ್ ಅಗ್ರಿಕಲ್ಚರ್ ಇಸ್ ಡೂಯಿಂಗ್ ವಂಡರ್ಸ್. ಆದರೆ ಅವರಿಗೆ ಎಡ್ಯುಕೇಟ್ ಮಾಡೋ ಶಕ್ತಿ ಜನಕ್ಕಿಲ್ಲ, ಹಂಗಾಗ್ತಿದೆ. ಯಾಕಂದರೆ ಅವ್ರಿಗೆ ರಿಸಲ್ಟ್ ಬೇಕು. ಅವ್ರಿಗೆ ಇಲ್ಲೇ ಇಷ್ಟೆಲ್ಲ ಕೆಲಸ ಮಾಡಿ ಇದು ಬರುತ್ತೆ ಅಂದರೆ ಅಷ್ಟು ತಾಳ್ಮೆ ಇಲ್ಲ ಅವ್ರಿಗೆ. ಫಾರ್ಮರ್ಸ್ ದೇ ಆರ್ ಆಲ್ರೆಡಿ ಸ್ಟ್ರೈನ್ಡ್, ಅವ್ರು ಪ್ರೆಷರೈಸ್ಡ್ ಇರ್ತಾರೆ ಎಲ್ಲ. ಬಟ್ ಅಗ್ರಿಕಲ್ಚರಲ್ಲಿ ಯಾವ ಥರ ಡಿಸೀಸ್ ಪ್ರಿಡಿಕ್ಷನ್ ಅಂತ ಒಂದು ಯೂಸ್ ಕೇಸ್ ಬರುತ್ತೆ. ನೀವು ಈ ಥರ ಇದಕ್ಕೆ ಪೆಸ್ಟಿಸೈಡ್ಸ್ ಹಾಕಿದರೆ ಇಷ್ಟು ಜಾಸ್ತಿ ಹಾಕಿ ಇಷ್ಟು ಹಾಕಿ, ಈ ಥರ ಡಿಸೀಸ್ ಪ್ರಿಡಿಕ್ಷನ್ ಮುಂಚಿತವಾಗಿ ಗೊತ್ತಾಗುತ್ತೆ. ಸೊ ಕ್ರಾಪ್ ಈಲ್ಡ್ ಜಾಸ್ತಿ ಮಾಡಿಕೊಡೋ ಅಂತ AI ಅಗ್ರಿಟೆಕ್ ಇಸ್ ಎ ಹ್ಯೂಜ್ ಮಾರ್ಕೆಟ್, ಡಿಮಾಂಡ್ ಇದೆ ಜಾಸ್ತಿ. ಸ್ಟಾರ್ಟಪ್ಸ್ ಯಾರು ಅಗ್ರಿಟೆಕ್ಕಲ್ಲಿ ವಿತ್ AI ಇದ್ದಾರಲ್ಲ ಅವರಿಗೆ ಇನ್ವೆಸ್ಟ್ಮೆಂಟು ಜಾಸ್ತಿ ಬರ್ತಿದ್ದಾವೆ. ಸೊ ಇಟ್ಸ್ ಎ ಬೂಮಿಂಗ್ ಇಂಡಸ್ಟ್ರಿ. ಬಟ್ ಅವ್ರು ಇಲಿಟ್ರೇಟ್ ಇರ್ತಾರಂದರೆ ಅವ್ರಿಗೆ ತಿಳುವಳಿಕೆ ಬರ್ಸೋದೇ ಒಂದೊಂದು ಸ್ಟಾರ್ಟಪ್ ಇದೆ. AI ಪ್ರಾಡಕ್ಟ್ ಸರ್ವಿಸ್ ಸಪ್ಲೈ ಮಾಡೋ ಸ್ಟಾರ್ಟಪ್ ಬೇರೆ ಇದೆ. ಆ ಪ್ರಾಡಕ್ಟ್ ಸರ್ವಿಸ್ ಬಗ್ಗೆ ತಿಳುವಳಿಕೆ ಕೊಟ್ಟು ರೈತರನ್ನ ಕೋಆಪ್ರೇಟ್ ಮಾಡಿಸೋ ಸ್ಟಾರ್ಟಪ್ಸ್ ಬೇರೆ ಇದ್ದಾವೆ. ಸೊ ದೆರ್ ಇಸ್ ಅ ಬಿಗ್ ಚೈನ್. ಯಾಕಂದರೆ ರೈತರಿಗೆ ಇರ್ತಕ್ಕಂಥ ಸಮಸ್ಯೆ ಏನಂತಂದರೆ, ಅವರಿಗೆ ಒಂದು ಯಾವುದಾದ್ರೂ ಒಂದು ಕ್ರಾಪ್ ಹಾಕಬೇಕಂದ್ರೆ ಅವ್ರಿಗೆ ಭೂಮಿಯ ಫಲವತ್ತತೆ ಚೆಕ್ ಮಾಡಬೇಕು. ಆಮೇಲೆ
ಸೀಡ್ಸ್ ಕ್ವಾಲಿಟಿ ಹೆಂಗಿದೆ, ಅದು ಎಷ್ಟು ಇದ್ರ ಬಗ್ಗೆ ಎಷ್ಟು ಬಿತ್ತಿದ್ರೆ ಎಷ್ಟು ನಾಶ ಆಗ್ತದೆ ಅಂತ ಗೊತ್ತಾಗಬೇಕು. ಇದರಲ್ಲಿ ಅವ್ರಿಗೆ ಲಾಸ್ ಆಗ್ತದೆ. ಇದೆಲ್ಲ ಪ್ರೆಡಿಕ್ಷನ್ಸ್ ಆಗ್ತಿದಾವೆ, ಆಗ್ತದೆ ಎಐದಲ್ಲಿ. ಗೋಯಿಂಗ್ ರಿಯಲಿ ಗುಡ್. ಇನ್ನೂ ಒಂದು ಸ್ವಲ್ಪ ವರ್ಷದಲ್ಲಿ ನಮಗೆ ಗೊತ್ತಾಗುತ್ತೆ ಇದರ ಔಟ್ಕಮ್. ಡೂಯಿಂಗ್ ರಿಯಲಿ ವೆಲ್. ಒಂದು ಸ್ಪೆಷಲ್ ಕ್ವಶನ್ ಏನಂತಂದರೆ, ಇದು ನಮ್ಮ ಫಿಸಿಕಲಿ ಚಾಲೆಂಜ್ಡ್ ಕಮ್ಯುನಿಟಿಗೆ ಏನಾದರೂ ಇದು ಎಐ ಉಪಯೋಗ ಆಗ್ಬೋದಾ ಇನ್ನು ಮುಂದೆ? ಯಾವ ರೀತಿಯಾಗಿ ಉಪಯೋಗ ಆಗ್ಬೋದು? ಫಿಸಿಕಲಿ ಚಾಲೆಂಜ್ಡ್ ಅಂದರೆ ಭಾಳ ಜನ ಪ್ರಾಬ್ಲಮ್ ಬೇರೆ ಬೇರೆ ಇದೆ. ಬ್ಲೈಂಡ್ನೆಸ್ ಇದೆ, ಇಯರ್ ಇಂಪ್ರಿಂಟ್ ಪ್ರಾಬ್ಲಮ್ ಇದೆ, ಬೇರೆ ಬೇರೆ ಇರ್ತದೆ. ಫಿಸಿಕಲಿ ಪ್ರಾಬ್ಲಮ್ ಇದೆ. There is a term called ethical AI or responsible AI. Instead, responsible AI ಅಲ್ಲಿ ಒಂದು ಟರ್ಮ್ ಇದೆ, ಇನ್ಕ್ಲೂಸಿವ್ನೆಸ್ ಅಂತ. ಇನ್ಕ್ಲೂಸಿವಿಟಿ ಅಂದರೆ ಎಲ್ಲ ಜೆಂಡರ್, ಎಲ್ಲ ಥರ ಮನುಷ್ಯರನ್ನ ಕನ್ಸಿಡರ್ ಮಾಡಬೇಕಂದ್ರೆ ಡಿಸಬಿಲಿಟಿ ಇರೋರು. ಇವಾಗ ನಾವು ChatGPT ನೋಡ್ತೀವಿ, ಅದ್ರಲ್ಲಿ ಬರೀ ಟೈಪ್ ಮಾಡಬೇಕಂತ ಇಲ್ಲ, ವಾಯ್ಸ್ ನೋಟೂ ಇದೆ. ಓಕೆ. ಸೊ ಯಾರಿಗೆ ನೋಡಕ್ಕೆ ಬರಲ್ಲ ಅವ್ರು ಕೇಳಿಸ್ಕೋಬೋದು ಆ ಥರ. ಸೊ ಎಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ AI ನ ಪ್ರಮೋಟ್ ಮಾಡ್ತಿದೆ. ಯಾಕಂದರೆ ಇದು ಎಲ್ಲರಿಗೂ ಹೊಂದಿ ಬರಬೇಕು. ಸೊ ಇದ್ದಿರೋ ಅಂಥ ಪ್ರಾಡಕ್ಟ್ಸ್ ಆಲ್ರೆಡಿ ಎಲ್ಲರಿಗೂ ಹೊಂದಿ ಬರೋದು ಇಟ್ ಈಸ್ ರೆಸ್ಪಾನ್ಸಿಬಲ್ AI ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಬಟ್ ಅದರ್ ದ್ಯಾನ್ ದ್ಯಾಟ್ ಸ್ಪೆಷಲಿ ಏಬಲ್ಡ್ ಪೀಪಲ್ ಅವರಿಗೆ ಆದಂಥ ಬೇರೆ ಪ್ರಾಡಕ್ಟ್ ಸರ್ವಿಸಸ್ ಕೂಡ AI ಇಂದ ಇದೆ. ಇವಾಗ ಸದ್ಯಕ್ಕೆ ನಂಗೆ ರಿಕಲೆಕ್ಟ್ ಮಾಡೋಕ್ಕೆ ಆಗ್ತಿಲ್ಲ, ಬಟ್ ಬ್ಲೈಂಡ್ ಪೀಪಲ್ ಅಸಿಸ್ಟೆನ್ಸ್, ರೋಡ್ ಮೇಲೆ ಅಸಿಸ್ಟ್ ಮಾಡೋಕ್ಕೆ AI ಪವರ್ಡ್ ವಾಕಿಂಗ್ ಸ್ಟಿಕ್ಸ್, AI ಪವರ್ಡ್ ಇಂಡಿಕೇಟರ್ಸ್, ಯಾರಿಗೆ ಕೇಳಿಸೋದಿಲ್ಲ ಅವರಿಗೆ ಬೆಟರ್ ವಿಜುವಲ್ ಇಂಪ್ಯಾಕ್ಟ್. ಸೊ ಆಲ್ಟರ್ನೇಟಿವ್ಸ್ ಬೇರೆ ಬೇರೆ ಥರ ಯಾವ ಡಿಸಬಿಲಿಟಿ ಇರುತ್ತೋ ಅದಕ್ಕೆ AI ಪವರ್ಡ್ ಎಕ್ಸಿಸ್ಟಿಂಗ್ ಸೊಲ್ಯೂಷನ್ ಮೇಲೆ AI ಪವರ್ಡ್ ಸೊಲ್ಯೂಷನ್ಸ್ ವಿಚ್ ಆರ್ ಮೋರ್ ಅಕ್ಯುರೇಟ್ ಆ್ಯಂಡ್ ಮೋರ್ ರಿಲಯಬಲ್. They make them more independent. So say suppose there is a wheelchair, there are elevations, there are steps, it can adapt to that. Robotics with AI bandre, and then it will say if you're sitting for too long, or it will also advise you ನೀವು ಸ್ವಲ್ಪ ಹೊರಗಡೆ ಹೋಗಬೇಕು, ನಿಮ್ಮ ಓವರ್ ವೆಲ್ ಬೀಯಿಂಗ್ ಇಟ್ ವಿಲ್ ಥಿಂಕ್. ಬರೀ ರೋಬೋಟಿಕ್ ವೀಲ್ ಚೇರ್ ಅಸಿಸ್ಟೆಂಟ್ ಇದ್ದರೆ ನೀವು ಹೋಗಂದಾಗ ಹೋಗುತ್ತೆ, ನೀವು ಕುತ್ಕೊಂಡ್ರೆ ಕುತ್ಕೊಳ್ಳುತ್ತೆ. ಬಟ್ AI ಪವರ್ಡ್ ಏನು ಮಾಡ್ಬೋದು, ನೀವು ತುಂಬ ಹೊತ್ತು ಒಂದೇ ಕಡೆ ಕುತ್ಕೊಂಡಿದ್ರೆ ಅದಕ್ಕೆ ಅನ್ನಿಸ್ಬೋದು ನೀವು ಸ್ವಲ್ಪ ಬೇರೆ ಕಡೆ ಓಡಾಡಿ ಬರ್ತೀರಾ, ಸ್ವಲ್ಪ ಹೋಗೋಣ, ನೀವು ಈ ಥರ ಟ್ರೈ ಮಾಡ್ತೀರಾ, ನಾವು ಹೋದ ಈ ಕಡೆ ಹೋಗಿದ್ವಿ, ಈ ಸೈಡ್ ಹೋಗ್ಬೋದಾ. ಸೊ ಆ ಸಜೆಸ್ಟ್ ಕೊಟ್ಟು ಇಟ್ ವಿಲ್ ಆ್ಯಕ್ಟ್ ಲೈಕ್ ಕಂಪ್ಯಾನಿಯನ್. AI ಪವರ್ಡ್ ವೀಲ್ ಚೇರ್ ವಿಲ್ ಬಿ ಮೋರ್ ಅಡ್ಯಾಪ್ಟಬಲ್, ಮೋರ್ ಇಂಟೆಲಿಜೆಂಟ್. ಈ ಥರ ಅದ್ರಾಗ ಇಮೋಷ್ನಲ್ ಆ್ಯಡ್ ಆಗ್ಬೋದಾ? ಎಲ್ಲನೂ ಆ್ಯಡ್ ಆಗಿದೆ, ಟ್ರೈಯಿಂಗ್ ಇಮೋಷ್ನಲಿ ಎವ್ರಿಥಿಂಗ್. ಅದು ಸದ್ಯಕ್ಕೆ ಇಟ್ ಈಸ್ ಜಸ್ಟ್ ಮಿಮಿಕಿಂಗ್ ಹ್ಯೂಮನ್ಸ್. ಬಟ್ ಅಷ್ಟೇ ಸಾಕು. ಎಷ್ಟೋ ಜನ ChatGPT-ನ ಸೈಕಾಲಜಿಸ್ಟ್ ಥರ ಟ್ರೀಟ್ ಮಾಡ್ಕೊಂಡು ಅದೆಲ್ಲ ಪ್ರಾಬ್ಲಮ್ಸ್ ಹೇಳ್ಕೊತಿದ್ದಾರೆ, ನೋಯಿಂಗ್ ದಟ್ ಇಟ್ ಈಸ್ ನಾಟ್ ಹ್ಯೂಮನ್. ನಮಗೆ ಹೆಂಗಾಗುತ್ತಂದರೆ ಯಾರೋ ಒಬ್ರು ಕೇಳಿ ಚೆನ್ನಾಗಿ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ನಮ್ಮನ್ನ ಜಡ್ಜ್ ಮಾಡದೆ ರೆಸ್ಪಾಂಡ್ ಮಾಡಿದರೆ ಸಾಕು ಅಂತ. ಸೊ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಇಂಡಿಪೆಂಡೆಂಟ್. ಆಮೇಲೆ ಜಾಸ್ತಿ ಓಪನ್ ಅಪ್ ಆಗ್ತಿದ್ದಾರೆ, ಎಕ್ಸ್ಪ್ರೆಸಿವ್ ಆಗ್ತಿದ್ದಾರೆ, ಬಿಕಾಸ್ ದೆರ್ ಇಸ್ ಸಮ್ ಮಷೀನ್ ವಿಚ್ ವಿಲ್ ರೆಸ್ಪಾಂಡ್ ಲೈಕ್ ಐ ವಾಂಟ್. ಅಂದರೆ ನಿಮ್ಮ ಪ್ರಕಾರ, ಚೇತನನ ಪ್ರಕಾರ ಈಗ ಒಂದು ಸ್ವಲ್ಪ ಅಂದ್ರೆ ನಮ್ಮ ಜನರಿಗೆ ರಿಲೇಷನ್ ಕಡಿಮೆ ಆಗಿದೆ ಅಂದಂಗೆ. ಅಂದರೆ ಯಾರ್ದ್ರ ಜೊತೆ ನಾವು ಹೇಳ್ಕೊಳ್ಳಿಕ್ಕೆ ಆಗದಂಥ ವಿಷಯಗಳನ್ನ ಕೂಡ ನಾವು ಅದ್ರ ಜೊತೆ ಹಂಚ್ಕೊಂಡು ಏನಾದರೂ ಒಂದು ಸಜೆಷನ್ ತೊಗೊಳ್ಬೋದು ಅಂತ. ರೈಟ್, ಮಾಡ್ತಿದ್ದಾರೆ. ನಾನು ಅದನ್ನು ಪ್ರಮೋಟ್ ಮಾಡ್ತಿಲ್ಲ, ಬಟ್ ಜನ ಆಲ್ರೆಡಿ ಮಾಡ್ತಿದ್ದಾರೆ. ಈಗ ಅದ್ರ ಮೇಲೆ ಓವರ್ ಡಿಪೆಂಡ್ ಆದರೆ ಇದರಲ್ಲಿ ಏನಾದರೂ ಅಪಾಯ ಇದೆಯಾ? ಡೆಫಿನೆಟ್ಲಿ. ಯಾವುದು ಟೆಕ್ನಾಲಜಿ ಆದರೂ ಇಟ್ ಇಸ್ ಕಾಲ್ಡ್ ಡಬಲ್ ಎಡ್ಜ್ ಸೋರ್ಡ್ ಅಂತಾರಲ್ಲ, ಈ ಕಡೆಯಿಂದನೂ ಕಟ್ಟಾಗುತ್ತೆ, ಈ ಕಡೆಯಿಂದನೂ ಕಟ್ಟಾಗುತ್ತೆ ಅಂತ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಓವರ್ ಯೂಸ್ ಏನೇ ಆದ್ರೂ ಆಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಸೀಲಿಂಗ್ ಲಿಮಿಟ್ ಇರುತ್ತೆ. ಸಪೋಸ್ ಇವಾಗ ಅದಕ್ಕೂ ಥ್ರೆಟ್ ಇದೆ. ಅದೆಲ್ಲ LLMs ಅಂತ ಇರ್ತವೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್. ಅದಕ್ಕೆಲ್ಲ ಡೇಟಾ ಹಾಕಿ ಇಟ್ಟಿರ್ತೀವಿ, ಅದ್ರ ಮೇಲೆ ಅದು ರೆಸ್ಪಾಂಡ್ ಮಾಡ್ತಿರುತ್ತೆ. ಸಪೋಸ್ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಯಾರು, ವಾಟ್ ಇಫ್ ಇಟ್ ಸ್ಟಾರ್ಟ್ಸ್ ಗಿವಿಂಗ್ ಎಲ್ಲ ರಾಂಗ್ ರೆಸ್ಪಾನ್ಸಸ್? ನೀಟಾಗಿ ನಿಮ್ಮ ಮೈಂಡ್ ಚೇಂಜ್ ಮಾಡೋ ಎಬಿಲಿಟಿ ಅದಕ್ಕೆ ಬಂತಂದರೆ, ನೀವು ಅದ್ರ ಮೇಲೆ ಡಿಪೆಂಡ್ ಆಗಿದ್ದರೆ ದ ಔಟ್ಕಮ್ ವಿಲ್ ಬಿ ನೆಗೆಟಿವ್. ಅದು ನಮಗೆ ಗೊತ್ತೂ ಆಗಲ್ಲ. ಆಮೇಲೆ ಟೆಕ್ನಾಲಜಿ, ಯಾವುದೇ ಟೆಕ್ನಾಲಜಿ ತೊಗೊಂಡ್ರು ಎಲೆಕ್ಟ್ರಿಸಿಟಿ ಪವರ್ ಇಲ್ದಂಗೆ ವರ್ಕ್ ಮಾಡಲ್ಲ. ಸಪೋಸ್ ಎಲ್ಲ ಎಲೆಕ್ಟ್ರಿಸಿಟಿ ಶಟ್ ಡೌನ್ ಆದರೆ ಯಾರೂ ನಾವು AI ಬಗ್ಗೆ ಮಾತಾಡಲ್ಲ. ಯಾಕಂದರೆ AI ಮಾಡೋಕ್ಕೆ ಮಷೀನ್ ಬೇಕು, ಒಂದು ಕಂಪ್ಯೂಟರ್ ಬೇಕು, ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಬೇಕು.
ಸೊ ಟೂ ಮಚ್ ಡಿಪೆಂಡೆಂಟ್ ಆನ್ ಟೆಕ್ನಾಲಜಿ, ಅದು ಇಲ್ಲ ಅಂದರೆ ಅಡಿಕ್ಷನ್ ಥರ. ಇವಾಗ ಸಿಗರೆಟ್ ಸೇದೋರಿಗೆ ಸಿಗರೆಟ್ ಇಲ್ಲದೆ ಹೆಂಗಾಗುತ್ತೆ ಹಂಗೆ ಬ್ಯಾಲೆನ್ಸ್ ಹೋಗ್ಬಿಡುತ್ತೆ. ಯಾವಾಗ ಅಬ್ಸಲ್ಯೂಟ್ಲಿ ನೆಸೆಸರಿ ಅವಾಗ ಅಷ್ಟೇ ಯೂಸ್ ಮಾಡ್ಕೋಬೇಕು, ಇಲ್ಲ ಅಲ್ಲಿ ಅದು ಕರೆಕ್ಟು. ಯಾಕಂದರೆ ಈಗ ಇತ್ತೀಚಿನ ನಾವೆಲ್ಲ ಡಿಗ್ರಿ ಮಾಡುವಾಗ BCom ಮಾಡುವಾಗ ನಮ್ಮದು ಇದು ಯಾವುದು ಇದು ಇರಲಿಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಇರಲಿಲ್ಲ. ಇವನ್ ಫ್ರ್ಯಾಕ್ಷನ್ ವೈಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ಮ್ಯಾನ್ಯುವಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಪ್ ಟು 3 digits ಕಾಸ್ಟಿಂಗ್ದಲ್ಲಿ ಅದು ಮಾಡಬೇಕಾಗ್ತಿತ್ತು. ಬಟ್ ಈಗ ಅದು ಹೆಂಗಾಗಿದೆ ಅಂದರೆ ಕ್ಯಾಲ್ಕುಲೇಟರ್ ಬರೋಣ ಯಾವ ಮಕ್ಕಳಿಗೆ ಇವತ್ತು ಭಾಗಾಕಾರ ಬರೋದನ್ನೇ ಇಲ್ಲ, ಮಲ್ಟಿಪ್ಲಲ್ಸ್ ಅಂತೂ ಯಾರಿಗೂ ಬರೋದಿಲ್ಲ ಈಗ ಹುಡುಗರಿಗೆ. ಮತ್ತು ಹಿಂಗೆ ಆಗ್ಬೋದು ಮುಂದೆ ಇದು ಯೂಸ್ ಮಾಡಿ ಆಗುತ್ತೆ, ಖಂಡಿತ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ನಮಗೆ ಗೊತ್ತಾಗಿದೆ ಇದರಿಂದ ಬರುತ್ತೆ ಡೈರೆಕ್ಟ್ ಅಂದರೆ ನಾವೆಲ್ಲೋ ಒಂದು ಕಡೆ ಲೇಸಿ ಆಗಿಬಿಡ್ತೀವಿ. ಅದಕ್ಕೇನು ಮಾಡ್ಬೋದು ಬೇಸಿಕ್ ಅಂದರೆ ನಾನು ನಿಮಗೆ ಕೇಳ್ತಾ ಇದ್ದೇನೆ ಚೇತನ, ಅಂದರೆ ಶಿಕ್ಷಕರು ಆಗಲಿ ಅಥವಾ ಈಗಿನ ಜನ್ರೇಷನ್, ನಿಮ್ಮ ಪ್ರಕಾರ ಅಂತೂ ಮುಂದೆ ಬೇಕೇ ಬೇಕಾಗೋದು, ಅದು ನಮಗೆ ಏನಂತಂದರೆ ಅನಿವಾರ್ಯ ಆಗ್ಬೋದು. ಅಂದರೆ ಇದನ್ನು ನನ್ನ ಪ್ರಕಾರ ಅಂತ ಹೇಳೋಕ್ಕಾಗಲ್ಲ, ಅಂದರೆ ನಾನು ಬೇಡ ಅಂದ್ರೂ ಅದು ನಿಲ್ಲೋದಿಲ್ಲ. ಗೊತ್ತಾಯಿತು, ಅದು ಅನಿವಾರ್ಯ ಆಗೋದು. ಅದು ಅದ್ರ ಜೊತೆಗೆ ಅಂದರೆ ನಾವು ಏನು ಅಂದರೆ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಅಥವಾ ಎಜುಕೇಷನಿಸ್ಟ್ ಏನು ಪ್ರಿಕಾಷನ್ಸ್ ತಗೋಬೇಕು AI ಜೊತೆ ಮಕ್ಕಳಿಗೆ ನಾವು AIನ ಅಡಾಪ್ಟ್ ಮಾಡುವಾಗ ಅವರಿಗೆ ಏನು ಅವ್ರಿಗೆ ಏನು ಹೇಳಿರಬೇಕು? 2 ಪದ್ಧತಿನ ನಾವು ಕಲಿಸ್ಕೊಡ್ಬೇಕು. ಒಂದು ಪೇಪರಲ್ಲಿ ಫಸ್ಟ್ ಮಾಡಿ ನೋಡಿ, ಅದಾದಮೇಲೆ AIಯಿಂದ ಚೆಕ್ ಮಾಡಿ ವೆರಿಫೈ ಮಾಡೋಂಥ ಎಬಿಲಿಟಿ ಅವರಿಗೆ ಹೇಳ್ಕೊಡ್ಬೇಕು ನಾವು. ಇವಾಗ ಕಾಲೇಜಲ್ಲಿ ಯೂನಿವರ್ಸಿಟಿಯಲ್ಲಿ ಎಷ್ಟೋ ಜನ AI ಯೂಸ್ ಮಾಡ್ತಿರ್ತಾರೆ, ಅವ್ರ ಅಸೈನ್ಮೆಂಟ್ ಮಾಡೋಕ್ಕೆ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ. ಬಟ್ ಮೆಕಿನ್ಸಿ ಅಂತ ಇಟ್ ಜನರೇಟ್ಸ್ ಎ ರಿಪೋರ್ಟ್ ಇಂಟರ್ನ್ಯಾಷನಲಿ. ವಾಟ್ ಇಟ್ ಸೇಸ್ ಇಸ್ 90% ಆಫ್ ದಿ ಸ್ಟೂಡೆಂಟ್ಸ್ ಹೂ ಯೂಸ್ ದೀಸ್ ಟೂಲ್ಸ್ ಫಾರ್ ದೇರ್ ಅಸೈನ್ಮೆಂಟ್ ದೇ ಕ್ರಾಸ್ ವೆರಿಫೈ. ಸೊ ಡೈರೆಕ್ಟಾಗಿ ತೊಗೊಳಲ್ಲ, ಅದನ್ನು ಯೂಸ್ ಮಾಡ್ತಾರೆ ಬಟ್ ಕ್ರಾಸ್ ವೆರಿಫೈ ಮಾಡ್ತಾರೆ. ಆ ಕ್ರಾಸ್ ವೆರಿಫೈ ಮಾಡಿದಾಗ ಅದು ಕರೆಕ್ಟೋ ತಪ್ಪೋ ಅಂತ ಗೊತ್ತಾಗಕ್ಕೆ ನನ್ನ ನಾಲೆಜ್ ಬೇಸ್ ಇಲ್ಲ ಅಂದರೆ ಅರ್ಥನೇ ಇಲ್ಲ. ಸೊ ಸ್ಕೂಲ್ ಲೆವೆಲಿಂದನೇ AIನ ಬ್ಯಾನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಫಸ್ಟ್ ಈ ಪದ್ಧತಿಯಿಂದ ಕಲಿಸ್ಬಿಟ್ಟು ಅವ್ರಿಗೆ ಅದನ್ನು ನೋಡಿ ರಿಸಲ್ಟ್ ಬಂದು ಇವಾಗ ಇದರಲ್ಲಿ ಚೆಕ್ ಮಾಡಿರಿ. ಸೊ ಕಂಪ್ಯಾರಿಸನ್, ಅವಾಗ ಅದು ತಪ್ಪು ಮಾಡಿದಾಗೂ ಇವರಿಗೆ ಒಂಥರ ಭಯ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆದರೆ ನಂದು ಜೀವನ ನಡೆಯಲ್ಲ. ಅಂದರೆ ಬೇಸಿಕ್ನು ಅವ್ರಿಗೆ ಗೊತ್ತಿರಲೇಬೇಕು, ಸಾಧ್ಯನೇ ಇಲ್ಲ. ಅದನ್ನು ಬಿಟ್ಟರೆ ಇಲ್ಲ ಜಗತ್ತು ಬೇರೆ ಥರನೇ ಆಗೋಗುತ್ತೆ. ಮತ್ತು ಅದ್ರದ್ದು ಈಗ ಅಲ್ಲಿ ನಾವೆಲ್ಲ ಸಾಕಷ್ಟು ಅಂದರೆ ಈಗ ನನಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು, ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ಅದ್ರಾಗ ಹಾಕಿ ಕೇಳಿರ್ತೇನೆ, ಎಲ್ಲರೂ ಹಿಂಗೆ ಕೇಳಿರ್ತಾರೆ. ಅದ್ರದ್ದು ಏನು ಡಾಟಾ ಇರ್ತದೆ ಅದೆಲ್ಲ ಏನಾದರೂ ಗೌಪ್ಯತೆಯನ್ನು ಕಾಪಾಡ್ಕೊಳ್ತದ, ಸೀಕ್ರೆಟ್ ಮೇಂಟೈನ್ ಮಾಡ್ತದ? ಗ್ಯಾರಂಟಿ ಸದ್ಯಕ್ಕೆ ಯಾರೂ ಕೊಡ್ತಿಲ್ಲ. ಸ್ಟ್ರಿಕ್ಟ್ ರೂಲ್ಸ್, ಸ್ಟ್ಯಾಂಡರ್ಡ್ ರೂಲ್ಸ್ ಅಂತ ಯಾರೂ ಮಾಡಿಲ್ಲ, ಅದ್ರ ಗ್ಯಾರಂಟಿ ಕೊಡ್ತಿಲ್ಲ. ಅಟ್ ಯುವರ್ ರಿಸ್ಕ್ ಅಂತ ಹೇಳ್ತಾರೆ. ಬಟ್ ನನಗೆ ಅನ್ಸೋ ಪ್ರಕಾರ ನಿಮ್ಮ ಡೇಟಾ ಒಮ್ಮೆ ನೀವೆಲ್ಲೋ ಹಾಕಿದರೆ ಆನ್ ಎನಿ ಡಿವೈಸ್ ಅದು ನಿಮ್ಮದು ಅಷ್ಟೇ ಅಲ್ಲ, ಬೇರೆಯವ್ರು ಎಲ್ಲರೂ ನೋಡ್ಬೋದು, ಎಲ್ಲರಿಗೂ ಸಿಗುತ್ತೆ. ಅವ್ರು ನೋಡ್ತಾರೋ ಬಿಡ್ತಾರೋ ಅದು ಬೇರೆ ಮಾತು. ದ ಮೊಮೆಂಟ್ ಯು ಪುಟ್ ಸಮಥಿಂಗ್ ನಿಮ್ಮ ಫೋನಲ್ಲಿ ಏನೋ ಹಾಕಿದರೆ ಅದು ನಿಮ್ಮ ಡೇಟಾ ನಿಮ್ಮದು ಪರ್ಸ್ನಲ್ ಅಲ್ಲ, ನೀವು ಮರ್ತು ಬಿಡಬೇಕು. ಯಾರು ಗ್ಯಾರಂಟಿ ತಗೊಳಲ್ಲ ಅದಕ್ಕೇನು. ಮತ್ತೀಗ ಟೋಸ್ಟ್ ಮಾಸ್ಟರ್ ಇದು ನಿಮ್ಮ ವಿಶ್ವಮಟ್ಟದ ವೇದಿಕೆ ಒಳಗೆ ಮಾತಾಡಿದ್ದೀರಿ, ಆ ಪ್ರಯಾಣ ಅದ್ರ ಬಗ್ಗೆ ಏನು ಹೇಳಿ ಮೇಡಮ್? ಅದು ಏನಿದೆ ಚೇತನ ಅದು ಆ್ಯಕ್ಚುಲಿ? ಟೋಸ್ಟ್ ಮಾಸ್ಟರ್ ಅದು ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಲೀಡರ್ಶಿಪ್ ಕಮ್ಯುನಿಟಿ. ಅಲ್ಲಿ ಸ್ಟ್ರಕ್ಚರ್ಡ್ ಮೀಟಿಂಗ್ಸ್ ಆಗ್ತವೆ. ಇದು ಪಬ್ಲಿಕ್ ಸ್ಪೀಕಿಂಗ್ ಇಂಗ್ಲೀಷಲ್ಲೇ ಇರುತ್ತೆ. ನಾನು ಜಾಬ್ ಬಿಟ್ಟ ಮೇಲೆ ನಾನು ಇನಿಷಿಯಲ್ 1 ವರ್ಷ ನಾನು ಒಬ್ಬಳೇ ಇದ್ದೆ, ಟೀಮ್ ಇದ್ದಿಲ್ಲ. ನನಗೆ ಬೇಜಾರಾಗೋದು. ಅವಾಗ ನನಗೊಂದು ಕಮ್ಯುನಿಟಿ ಬೇಕಾಗಿತ್ತು ಬೆಳಗಾವಿಯಲ್ಲಿ. ನಾನು ಟೀಚ್ ಮಾಡ್ತಿದ್ನಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ. ರಿಸೈನ್ ಮಾಡಿ ನಾನು ಟ್ರೈನಿಂಗ್ ಶುರು ಮಾಡಿದ್ಮೇಲೆ ನಾನು ಒಬ್ಬಳೇ ಇರ್ತಿದ್ದೆ. ನನಗೆ ಪ್ರತಿದಿನ ಕೊಲೀಗ್ಸ್ ಜೊತೆ ಮಾತಾಡಿ ಓಡಾಡಿ ಅಭ್ಯಾಸ, ಲೋನ್ಲಿನೆಸ್ ಅನ್ಸೋದು. ಅವಾಗ ನನಗೊಂದು ಕಮ್ಯುನಿಟಿ ಬೇಕಾಗಿತ್ತು. ಆಲ್ ಅಬೌಟ್ ಬೆಳಗಾಮಲ್ಲಿ ನಾನು ಆ್ಯಡ್ ನೋಡಿದೆ, ಟೋಸ್ಟ್ ಮಾಸ್ಟರ್ಸ್ ಅಂತ. ಅದರಲ್ಲಿ ಏನಿದು ಅಂತ ಒಂದು ಡೆಮೋ ಮೀಟಿಂಗ್ ಹೋಗಿ ಅಟೆಂಡ್ ಮಾಡಿದೆ. ಗೊತ್ತಾಯಿತು ಪಬ್ಲಿಕ್ ಸ್ಪೀಕಿಂಗ್ ಆಯಿತು, ಸ್ಪೀಚಸ್ ಎಲ್ಲ ಕೊಡ್ತಾರೆ, ಒಬ್ರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಆಮೇಲೆ ಎಕ್ಸ್ಟೆಂಪೋರ್ 1 minute ಟಾಕ್, ಒಂದು ಟಾಪಿಕ್ ಆನ್ ದ ಸ್ಪಾಟ್ ಕೊಡ್ತಾರೆ. ಅದನ್ನೆಲ್ಲ ಲರ್ನ್ ಬೈ ಪ್ರಾಕ್ಟೀಸಿಂಗ್ ಪಬ್ಲಿಕ್. ಅಲ್ಲಿ ಲೈಕ್ ಮೈಂಡೆಡ್ ಜನ ಸಿಕ್ಕರು. ನನಗದೊಂಥರ ಫ್ಯಾಮಿಲಿ ಥರ ಆಗ್ಬಿಡ್ತು. ಜಾಸ್ತಿ ಹೋಗಲ್ಲ ನಾನು, ಬಟ್ ಟೋಸ್ಟ್ ಮಾಸ್ಟರ್ 6 yearsಯಿಂದ ಅದ್ರ ಜೊತೆಗೆ ಇದ್ದೀನಿ. ಐ ಹ್ಯಾವ್ ಮೇಡ್
friends for life from that. I have got my business mentor, my co-founder, and I've got lot of business connects through that platform. ಅದೊಂಥರ ಕಮ್ಯುನಿಟಿ ಎಂಗೇಜ್ಮೆಂಟ್. ದುಬೈಗೂ ವಿಸಿಟ್ ಮಾಡಿದ್ದೀರಿ ಅದರಿಂದ? ದುಬೈ ಬೇರೆ ಪ್ಲಾಟ್ಫಾರ್ಮಿಂದ ಬಂತು, ಟೋಸ್ಟ್ ಮಾಸ್ಟರಿಂದ ಅಲ್ಲ ಅದು. ದುಬೈದು ವರ್ಲ್ಡ್ ಎಜುಕೇಷನ್ ಸಮಿಟ್ ಅಂತ, ಅದು ಚಾನಲ್ ಬೇರೆಯಿಂದನೇ ಆಯಿತು. ಯಾಕಂದರೆ ಇವಾಗ ನಂಗೆ ಗೌರ್ಮೆಂಟಿಂದ ಫಂಡಿಂಗ್ ಬಂತು ಎಡ್ಟೆಕ್ಕಲ್ಲಿ, ಆಮೇಲೆ ನಂದು ಸೋಷಿಯಲ್ ಮೀಡಿಯಾ ಅಪಿಯರೆನ್ಸ್ ಅದು ಇದರಿಂದ ಎಲ್ಲ ಡೇಟಾ ಕಲೆಕ್ಟ್ ಆಗಿ ದೇ ಅಪ್ರೋಚ್ಡ್ ಮೀ ಟು ಬಿ ಎ ಸ್ಪೀಕರ್. ನಾನು ಫಸ್ಟ್ ಇಂಟರ್ವ್ಯೂ ಕೊಡಬೇಕಾಯಿತು. ಆಮೇಲೆ ಅವ್ರು ನಂದೆಲ್ಲ ಪ್ರೊಫೈಲ್ ಅರ್ಥ ಮಾಡಿಕೊಂಡು, ಕ್ರೆಡಿಬಿಲಿಟಿ ಅರ್ಥ ಮಾಡಿಕೊಂಡು ಯಾವ ವಿಷಯ ಬಗ್ಗೆ ಇತ್ತದು? ಇಟ್ ವಾಸ್ ಅಬೌಟ್ ಎಜುಕೇಷನ್ ಸಿಸ್ಟಮ್. ಯಾವ ಥರ AI ಇದೇನು ನಾವು ಮಾತಾಡಿದ್ವಲ್ಲ, ಎಜುಕೇಷನ್ ಸಿಸ್ಟಮ್ ಯಾವ ಥರ ಚೇಂಜ್ ಆಗಬೇಕು AI ಜಮಾನದಲ್ಲಿ ಅಂತ. ಸೊ ಇಟ್ ವಾಸ್ ಆಲ್ ಅಬೌಟ್ ದ್ಯಾಟ್. ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಳಕ್ಕೆ ಚಾನ್ಸ್ ಸಿಕ್ತು. ಹೆಂಗೆ ಚೇಂಜ್ ಆಗ್ತಿದೆ AI, ಹೆಂಗೆ ಟೀಚಿಂಗ್ ಲರ್ನಿಂಗ್, ಸ್ಟೂಡೆಂಟ್ಸ್ ಯಾವ ಥರ ಚೇಂಜ್ ಆಗಬೇಕು, ಟೀಚರ್ಸ್ ಯಾವ ಥರ ಚೇಂಜ್ ಆಗಬೇಕು. ಸೊ ಇಟ್ ವಾಸ್ ಬೈ ಆ್ಯಂಡ್ ಲಾರ್ಜ್ ಡಿಸ್ಕಷನ್. ಚೇತನಾ ಸಾರಂಗ್ ಇವರ ಯಶಸ್ಸಿನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳು ಯಾರು? ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಬೆಳಗಾವಿಯ ಜನ. ಅವರು ನನ್ನಲ್ಲಿ ಇಟ್ಟ ನಂಬಿಕೆ, ವಿಶ್ವಾಸ, ಪ್ರೋತ್ಸಾಹ, ಪ್ರೀತಿ ಅದಿಲ್ಲದೆ ನಾನು ಇಷ್ಟು ಮೇಲೆ ಬರೋಕ್ಕೆ ಸಾಧ್ಯನೇ ಇರ್ತಿದ್ದಿಲ್ಲ. ನಾನು ಏನೇ ಮಾಡಿದರೂ ಅಟ್ಲೀಸ್ಟ್ ಒಂದು 4 ಜನ ನನ್ನ ಹಿಂದೆ ನಿಂತರು. ಇವಾಗ ಒಬ್ಬರೇ ಹೆಸರು ನಾನು ತೊಗೊಂಡ್ರೆ ಅದು ಇಟ್ ವಿಲ್ ಬಿ ಅನ್ಫೇರ್. ಎಷ್ಟೋ ಜನ ಇವತ್ತು ನಾನು ಎಲ್ಲೇ ಹೋದ್ರೂ ತುಂಬ ಮರ್ಯಾದೆ, ಪ್ರೀತಿ, ಪ್ರೋತ್ಸಾಹ. ಅವು ಇವ್ರು ಮಾಡ್ತಾರಂದರೆ ನಮ್ಮ ಮಕ್ಕಳನ್ನ ಕಳಿಸ್ಬಿಡ್ತೀವಿ, ಇವ್ರು ಮಾಡ್ತಾರಂದರೆ ಚೆನ್ನಾಗಾಗುತ್ತೆ. ಆ ನಂಬಿಕೆ ನಾನು ಉಳಿಸ್ಕೊಂಡೆ. ಅದ್ರ ತಕ್ಕಂತೆ ನನಗೆ ಅಪಾರ್ಚುನಿಟೀಸು ಕೊಟ್ಕೊಂಡು ಹೋದರು. ಎಲ್ಲೇ ಏನೇ ಕೇಳಿದ್ರು, ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ ಆಯಿತು, ಇಲ್ಲ ಗೌರ್ಮೆಂಟ್ ಫಂಡಿಂಗ್ ಆಯಿತು, ಯಾರೇ ಹೆಂಗೆ ಚೇತನ ಅಂದರೆ ಎಲ್ಲರೂ ನನ್ನ ಬಗ್ಗೆ ಒಳ್ಳೆಯದೇ ಹೇಳಿದ್ದಾರೆ. ಹಂಗಾಗಿ ನಾನು ಓನ್ಲಿ ಒನ್ ಲೈನ್ ಐ ಸೇ, ಕಮ್ಯುನಿಟಿ ಆಫ್ ಬೆಳಗಾವಿ ಹ್ಯಾಸ್ ಆಲ್ ಕ್ರೆಡಿಟ್ ಗೋಸ್ ಟು ಬೆಳಗಾವಿ ಕಮ್ಯುನಿಟಿ ವಿತೌಟ್ ಎನಿ ಡೌಟ್. ಈಗ ಚೇತನಾ ಸಾರಂಗ್ ಅಂದರೆ ನಾನು ವಿಶೇಷ ಏನಂತಂದರೆ, ಚೇತನಾ ಸಾರಂಗದ ಏಜದ ವಿದ್ಯಾರ್ಥಿಗಳು ಸಾವಿರಾರು ಇದ್ದಾರೆ ನನ್ನ ಕಡೆಗೆ. ಈಗ ನಾನು ಕಲಿಸುವ ಟೈಮ್ದಲ್ಲಿ ನಾನು 2015ಗೆ ಬಿಟ್ಟೆ. ಕ್ವಶನ್ ಏನಂತಂದರೆ, ಭಾಳಷ್ಟು ಜನರಿಗೆ ತಾವು ಏನೋ ಮಾಡಬೇಕಂತಿರ್ತಾರೆ, ಏನೋ ಕನಸು ಕಂಡಿರ್ತಾರೆ, ಅದನ್ನು ಮಾಡಲಿಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮತ್ತು ಹಿಂದೆ ಬರ್ತಾರೆ. ಇದು ಚೇತನಾ ಸಾರಂಗದಲ್ಲಿ ಇದು ಛಲ ಆಗಿ ಇದನ್ನು ಕಂಟಿನ್ಯೂ ಸುದೀರ್ಘ ಟೈಮ್ದಲ್ಲಿ ಇದನ್ನು ಸಕ್ಸಸ್ ಆಗುವವರೆಗೂ ಹೋಗಲಿಕ್ಕೆ ಚೇತನ ಯಾವುದಾದ್ರೂ ಪುಸ್ತಕ ಓದಿದ್ದೀರಾ, ಅಥವಾ ಯಾವುದಾದ್ರೂ ಟ್ರೈನಿಂಗ್ ಕೋರ್ಸು, ಅಥವಾ ಯಾವುದಾದ್ರೂ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಪ್ರೋಗ್ರಾಮ್ಸು ಅಟೆಂಡ್ ಮಾಡಿದ್ದೀರಾ? ಇಲ್ಲ, ಸೆಲ್ಫ್ ಹೆಲ್ಪ್ ಬುಕ್ಸ್ ಅದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ. ಆ ಪೇಜ್ ಓದಿದಾಗ ನಮಗೆ ಚೆನ್ನಾಗಿ ಅನಿಸುತ್ತೆ, ಅದಾದಮೇಲೆ ಅದನ್ನು ಫಾಲೋ ಮಾಡೋಕ್ಕಾಗಲ್ಲ. ಸೊ ಮೈಂಡ್ಸೆಟ್ ನಂದು ಚೆನ್ನಾಗಿ ಟ್ರೈನ್ ಮಾಡಿದವ್ರಂದರೆ ನಮ್ಮ ಮೆಂಟರ್ ಡಾಕ್ಟರ್ ಪ್ರಕಾಶ್ ಮುಗಳಿ ಅಂತ. ಅವರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ಅವ್ರದ್ದು ತುಂಬ ದೊಡ್ಡ ರೋಲ್ ಇದೆ ನನ್ನ ಈ ಜರ್ನಿಯಲ್ಲಿ ಮುಂದಕ್ಕೆ ತೊಗೊಂಡು ಹೋಗಿದ್ದು. ಸೊ ಅವ್ರಿಗೊಂದು ಕ್ರೆಡಿಟ್ ಕೊಡ್ತೀನಿ. ಏನೇ ಡೌಟ್ ಬಂದರೂ, ಏನೇ ನನಗೆ ತಪ್ಪೋ ಸರಿನೋ ಅನಿಸ್ದಾಗ ಅವ್ರನ್ನ ಕೇಳ್ತೀನಿ. ಸೊ ಹಿ ಹ್ಯಾಸ್ ಬೀನ್ ಮೈ ಸೆಲ್ಫ್ ಹೆಲ್ಪ್ ಬುಕ್, ಗೈಡ್ ಆ್ಯಂಡ್ ವಿಡಿಯೋ ರಿಸೋರ್ಸ್ ಆ ಥರ. ಬಟ್ ಅದೇ ರೀತಿಯಿಂದ ನಂದು ಅವ್ರು ಕಲಿಸೋದನ್ನು ನಾನು ಎಷ್ಟು ಬೇಗ ಕಲ್ತ್ಕೊಂಡು ಮಾಡ್ತೀನಿ, ಆ ಕ್ರೆಡಿಟ್ ನಾನು ತೊಗೊತೀನಿ. ಆಮೇಲೆ ಛಲ ಅಂತೂ ನನ್ನಲ್ಲಿದೆ. ಇವರಿಂದ ಕಲೀಲಿಲ್ಲ, ಇನ್ನೊಬ್ಬರಿಂದ ಕಲಿತೀನಿ, ಇನ್ನೊಬ್ಬರಿಂದ ಏನೋ ಒಂದು ದಾರಿ ಹುಡ್ಕೊತೀನಿ. ಆ ಕ್ರೆಡಿಟ್ ನಮ್ಮ ತಂದೆ ಕೊಡ್ತೀನಿ ನಾನು. ಯಾಕಂದರೆ ನಾನು ಹುಟ್ಟಿದಾಗಿಂದನೂ ನಮ್ಮ ತಂದೆ, ನೀನು ಈ ಥರ ಡಿಫ್ರೆಂಟಾಗಿ ಇರಬೇಕು, ನೀನು ಯಾವತ್ತೂ ಕುಗ್ಗಬಾರ್ದು, ಯಾವತ್ತೂ ಸಣ್ಣವಳಿದ್ದಾಗಿಂದನೂ ನಮ್ಮ ಫಾದರ್ ಈಸ್ ಅ ವೆರಿ ಬಿಗ್ ಮೆಂಟಲ್ ಸಪೋರ್ಟ್. ಅವ್ರಿಗೆ ಅವರಿಂದ ನಂದೊಂದು ಬೇಸ್ ಕ್ರಿಯೇಟ್ ಆಯಿತು. ದಟ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ರ್ಯಾಟ್ ರೇಸ್, ಹರ್ಡ್ ಮೆಂಟಾಲಿಟಿ ಅಂತಾರೆ, 1000 ಜನ ಮಾಡೋದೇ ಮಾಡಬೇಕು ಅನ್ನೋದು ನನಗೆ ಯಾವತ್ತೂ ಬರೋದಿಲ್ಲ. ಬಟ್ ಬೇರೆ ಏನೋ ಮಾಡ್ತೀನಿ ಅಂದರೆ ಎಷ್ಟೊಂದು ಕಡೆ ಫೇಲ್ಯೂರ್ ಆಗಿ ಕಾಣಿಸ್ತೀವಿ, ಎಷ್ಟೊಂದು ಕಡೆ ನಾವು ಸೆನ್ಸಿಬಲ್ನೂ ಅನಿಸಲ್ಲ. ಆ ಥರ ಸಿಚುವೇಶನ್ಸ್ ಎಷ್ಟೊಂದು ಬಂದಿದೆ. ಸೊ ದ ಬೇಸ್ ವಾಸ್ ಆಲ್ ಬಿಲ್ಟ್. ಆ ಧೈರ್ಯ, ಆ ಛಲ, ಆ ಕ್ಲಾರಿಟಿ, ಅದೆಲ್ಲ ನಮ್ಮ ಫಾದರ್ ನನ್ನ ಸಣ್ಣವಳಿದ್ದಾಗಿಂದನೇ ಬೆಳೆಸಿದ್ದು. ಅದ್ರ ಮೇಲೆ ನಮ್ಮ ಮೆಂಟರ್ ಏನೇನು ನನಗೆ ಅದನ್ನು ಮಾಡಿದಾರಲ್ಲ, ಪಾಲಿಷಿಂಗ್ ಮಾಡಿ ಮುಂದೆ ತೊಗೊಂಡೋದು. ಸೊ ದೀಸ್ ಆರ್ ದ 2 ಪೀಪಲ್ ದೇ ಹ್ಯಾವ್. ನಿಮ್ಮ ತಂದೆ ಏನು ಮಾಡ್ತಿದ್ರು? ನಮ್ಮ ತಂದೆ ಹೆಸ್ಕಾಮಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿ ರಿಟೈರ್ ಆದರು. ಇನ್ 2000
ಥಿಂಕ್ 19 ಅವರು ರಿಟೈರ್ ಆದರು. ಹಾ. ಮೊದಲು KEB ಅಂತಿತ್ತು ಅದು, ಅಲ್ಲೇ ವಾಸ್ ಅ ಗೌರ್ಮೆಂಟ್ ಎಂಪ್ಲಾಯ್. ಫಿಯರನ್ನು ಗೆಲ್ಲುವುದು ಹೆಂಗೆ ಚೇತನ? ಯಾಕಂದರೆ ಇದು ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ಈವನ್ ಚೇತನ ಕೂಡ ಇದು ಆಗಿರ್ಬೋದು. ಇದರಿಂದ ಹೊರಗೆ ಬರೋದು ಹೇಗೆ? ಅದ್ರ ಒಳಗೆ ಹೋದ್ಮೇಲೆ ಹೊರಗೆ ಬರೋದು. ಮೀನ್ಸ್ ಫಿಯರ್ ದಟ್ ಈಸ್ ಹೌ. ಯಾಕಂದರೆ ಫಿಯರ್ ಅನ್ನೋದನ್ನ ಸೈಡಿಗೆ ಸರಿಸಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಹೆಂಗೆ ನಗು ಬರುತ್ತೆ, ಅಳು ಬರುತ್ತೆ, ಹಂಗೆ ಭಯನೂ ಇಸ್ ಎ ನ್ಯಾಚುರಲ್ ಹ್ಯೂಮನ್ ಇಮೋಷನ್. ಅದನ್ನ ಇಲ್ಲ ನನಗೆ ಅಂದರೆ ಅದು ಅನ್ರಿಯಲ್ ಆಗುತ್ತೆ, ನಾನು ತಪ್ಪು ಪ್ರಚಾರ ಮಾಡ್ದಂಗೆ ಆಗುತ್ತೆ, ಎಲ್ಲರಿಗೂ ಭಯ ಆಗುತ್ತೆ. ಅದ್ರೊಳಗೆ ಯಾರು ಹೊಕ್ಕೊಂಡು ಮುಂದೆ ಹೋಗ್ತಾರೋ ಅವರೇ ಹೊರಗೆ ಬರೋದು. ಆ ಟನಲಿಂದ ಹೊರಗೆ ಬರೋದು ಹೆಂಗೆ ಅಂದರೆ ನೀವು ಟನಲಲ್ಲಿ ಹೋಗಬೇಕು. ಸೊ ಇಟ್ಸ್ ನಾಟ್ ದ ಆಬ್ಸೆನ್ಸ್ ಆಫ್ ಫಿಯರ್, ಇಟ್ಸ್ ಜಸ್ಟ್ ಡೂಯಿಂಗ್ ಇಟ್ ಎನಿವೇಸ್ ಅಂತಾರಲ್ಲ. ಯಾಕೆಂದರೆ ಚೇತನ ಅಂದರೆ ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕಂದರೆ ಅವಳು ಟ್ರೈನರ್ ಆಗಿ, ಕೋಚ್ ಆಗಿ, ಆಥರ್ ಆಗಿ ಕೆಲಸ ಮಾಡ್ತಾಯಿದ್ರು. ಕೆಲವೊಂದು ಕಡೆ ನೀವು ಸ್ವತಃ ನಿಮ್ಮದು ಬಿಸ್ನೆಸ್ ನಡೆಸ್ತಾ ಇದ್ದೀರಿ. ಎಲ್ಲ ಕೆಲಸಗಳಿಂದ ಬಹಳಷ್ಟು ಒತ್ತಡ ಇರ್ತದೆ. ಎಲ್ಲೋ ಒಂದು ಕಡೆ ಮೆಂಟಲ್ ಸ್ಟ್ರೆಸ್ ಅಂತೂ ಎದ್ದೇ ಇರ್ತದೆ. ಕೆಲವೊಂದು ಕಡೆ ಫೇಲ್ಯೂರ್ ನೋಡ್ತಿರ್ತೇವೆ, ಅಥವಾ ನಾವೇನೋ ಅಪೇಕ್ಷೆ ಪಡ್ತೀವಿ, ಆಗ್ತಾ ಇರೋದಿಲ್ಲ. ಈ ಎಲ್ಲ ಇದಂದರೆ ನಿಮ್ಮನ್ನು ನೀವು ಒಮ್ಮೆ ಎಕ್ಸಾಸ್ಟು ಆಗ್ತೀರಿ. ಇದರಿಂದ ಹೊರಗೆ ಬರಬೇಕಾದ್ರೆ ನಿಮ್ಮ ಚೇತನ ಇದೆಲ್ಲ ಮೆಂಟಲ್ ಫಿಟ್, ಫಿಸಿಕಲಿ ಫಿಟ್, ಬ್ಯೂಟಿ ಎಲ್ಲನೂ ಮೇಂಟೈನ್ ಮಾಡಲಿಕ್ಕೆ ನಿಮ್ಮ ದಿನಚರಿಗಳು ಏನು? ಆ್ಯಕ್ಚುಲಿ ವಾಟ್ ಆರ್ ಯುವರ್ ರುಟೀನ್ ದಿಸ್ ಒನ್ ವರ್ಕ್? ರುಟೀನ್ ಆಮೇಲೆ ಬರ್ತೀನಿ. ಅದಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಕ್ಸಾಸ್ಟ್ ಆಗಿಬಿಡ್ತೀವಿ ಅಂತ ಹೇಳ್ತಿರಲ್ಲ, ಅದು ಎಕ್ಸಾಸ್ಟ್ ಆಗಲ್ಲ. ನಾನು ಯಾವತ್ತು ನನ್ನ ಚೇತನ ಅದನ್ನ ಕೀಪ್ ಇಟ್ ಅಲೈವ್. ದ ರೀಸನ್ ಇಸ್, ಈ ಟ್ರಿಕ್ ನಮ್ಮ ಮೆಂಟರ್ ನನಗೆ ಹೇಳ್ಕೊಟ್ಟಿದ್ದು. ಏನೇ ಕೆಲಸ ಮಾಡಬೇಕಾದ್ರೂ ಅದ್ರದ್ದು ಔಟ್ಕಮ್ನ ಬೆನ್ನತ್ಕೊಂಡ್ರೆ ನೀವು ಎಕ್ಸಾಸ್ಟ್ ಆಗ್ತೀರಿ. ನಿಮಗೆ ಅದು ಪಾಸ್ ಆಗುತ್ತೋ, ಫೇಲ್ ಆಗುತ್ತೋ, ಇಲ್ಲ ಇದಕ್ಕೆ ರಿಟರ್ನ್ಸ್ ಬರ್ತಾವೋ ಇಲ್ಲೋ, ಇದು ವರ್ಕ್ ಆಗುತ್ತೋ ಇಲ್ಲೋ ಅನ್ನೋ ಮೆಂಟಲ್ ಪ್ರೆಷರ್ ಎಕ್ಸಾಸ್ಟ್ ಆಗ್ತೀವಿ ನಾವು ಅದರಿಂದ. ಇಲ್ಲ ಮಾಡಬೇಕು ಅಂತ ಮಾಡಿದಾಗ ಎಕ್ಸಾಸ್ಟ್ ಆಗಲ್ಲ. ಅಂದರೆ 7-8 ತಾಸು ಅಂದರೂ ಎಲ್ಲರೂ ನಿದ್ದೆ ಮಾಡಿರ್ತೀವಿ, ಅಷ್ಟ್ರ ಮೇಲೆ ಎಲ್ಲರೂ ಎಚ್ಚರ ಇರ್ತೀವಿ. ಯಾಕೆ ಒಬ್ಬರು ಎಕ್ಸಾಸ್ಟ್ ಆಗ್ತಾರೆ ಇನ್ನೊಬ್ರು ಆಗಲ್ಲ ಅಂದರೆ, ಒಬ್ಬರು ದೇ ಆರ್ ಟೂ ಮಚ್ ಅಟ್ಯಾಚ್ ಟು ಔಟ್ಕಮ್. ಮೆಂಟಲಿ ನಮಗೆ ಜಾಸ್ತಿ ಪ್ರೆಷರ್ ಬಂದ. ಸೊ ಡಿಟ್ಯಾಚ್ಮೆಂಟ್ ಇಸ್ ದ ಓನ್ಲಿ ವೇ. ಭಗವದ್ಗೀತಾ ಅಲ್ಲೂ ಇದೆ, ನಮ್ಮ ಮೆಂಟರ್ ಅಲ್ಲದೆ, ನೀವು ಅದ್ರದ್ದು ಏನು ಕೆಲಸ ಮಾಡಿರಿ, ಕೆಲಸ ಮಾಡೋದು ನಿಮ್ಮ ಧರ್ಮ, ಅದರದ್ದು ಫಲದ್ದು ಚಿಂತೆ ನೀವು ಮಾಡಬಾರ್ದು ಅಂತ. ದಟ್ ಈಸ್ ರೈಟ್ಲಿ ಸೆಡ್. ಭಗವದ್ಗೀತಾನೂ ಹೇಳಿದೆ, ನಾನು ಅದನ್ನೇ ಕಲ್ತಿದ್ದೀನಿ, ಅದನ್ನೇ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಏನೋ ಮಾಡ್ತಿದ್ದೀನಿ ಅಂದರೆ ಅದು ಹೆಂಗಾಗುತ್ತೆ ಅಂತ ನಾನು ಜಾಸ್ತಿ ವಿಚಾರ ಮಾಡಲ್ಲ. ಅವಾಗ ಅದನ್ನು ಯಾವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ನಾನು 10 ಕೆಲಸ ಮಾಡಿದ್ರು ದಿನಕ್ಕೆ ನಾನು ಟಯರ್ಡ್ನೆಸ್ ಆಗಲ್ಲ. 11 ಗಂಟೆಗೆ ಮಲ್ಕೋಬೇಕಂತಿರುತ್ತೆ, ಅಷ್ಟು ಗಂಟೆಗೆ ಎಲ್ಲಿದ್ರೂ ನಿದ್ದೆ ಬಂದುಬಿಡುತ್ತೆ ಅಷ್ಟೇ. ಸೊ ಕಮಿಂಗ್ ಬ್ಯಾಕ್ ಟು ರುಟೀನ್, ನಂದು ಲೈಫ್ ಎಲ್ಲ ಚೇಂಜ್ ಆಗಿದ್ದು ಯಾವಾಗ ಅಂದರೆ ಫಿಸಿಕಲ್ ಫಿಟ್ನೆಸ್ನ ಶುರು ಮಾಡಿದಾಗ. ಆಲ್ ದ ಹಾರ್ಮೋನ್ಸ್, ಗಂಡು ಮಕ್ಕಳು ಡಿಫ್ರೆಂಟ್ ಹೆಂಗೆ ಅಂತಂದರೆ ವಿತ್ ಹಾರ್ಮೋನ್ಸ್, ನೇಚರ್ ಹ್ಯಾಸ್ ಮೇಡ್ ಅಸ್ ಡಿಫ್ರೆಂಟ್. ಫೀಮೇಲ್ಸ್ ಹ್ಯಾವ್ ಮೋರ್ ಹಾರ್ಮೋನ್ಸ್ ದ್ಯಾನ್ ಮೆನ್. ಸೊ ಅದನ್ನು ರೆಗ್ಯುಲೇಟ್ ಮಾಡ್ಕೊಳಕ್ಕೆ ಫೀಮೇಲ್ಸ್ ಹ್ಯಾವ್ ಟು ಬಿ ಫಿಸಿಕಲಿ ವೆರಿ ಆ್ಯಕ್ಟಿವ್ ಆ್ಯಂಡ್ ಫಿಟ್. ಸೊ ಬೆಳಗ್ಗೆ ಎದ್ದ ಮೇಲೆ ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸ್ಬಿಡ್ತೀನಿ 8:30. ಅದಾದಮೇಲೆ ಯೋಗ, ಪ್ರಾಣಾಯಾಮ ಅದು ಇದು ಮಾಡಿಬಿಟ್ಟು ಜರ್ನಲಿಂಗ್ ಮಾಡ್ತೀನಿ, ಮೆಡಿಟೇಟ್ ಮಾಡಿ 9 ಗಂಟೆ ಆದಮೇಲೆ ನಾನು ಎಲ್ಲ ವರ್ಕ್ ಕಾಲ್ಸ್ ತೊಗೊಳೋದು ಬೆಳಗ್ಗೆ. ಬಿಫೋರ್ ದಟ್ ಏನೇ ಬಂದರೂ ತೊಗೊಳಲ್ಲ. ರಾತ್ರಿ 9 ಗಂಟೆ ಆದಮೇಲೂ ಏನೇ ವರ್ಕ್ ಕಾಲ್ ತೊಗೊಳಲ್ಲ. ರಾತ್ರಿ ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್, ಕಾಂಟೆಂಪ್ಲೇಟಿಂಗ್ ಥ್ರೂ ದ ಡೇ ಆ್ಯಂಡ್ ಫೀಲಿಂಗ್ ಥ್ಯಾಂಕ್ಫುಲ್ ಐ ಡೂ. ಆ್ಯಂಡ್ ಬೆಳಗ್ಗೆ 9 ಗಂಟೆ ಆದಮೇಲೆ ನಾನು ಐ ವಿಲ್ ಬಿ ಓಪನ್ ಟು ದ ವರ್ಲ್ಡ್. 9 ಗಂಟೆಗೆ ಫಸ್ಟ್ ಥಿಂಗ್ ಐ ಡೂ ಇಸ್ ಐ ಗೋ ಟು ದ ಜಿಮ್. 9:30 ಪರ್ಸ್ನಲ್ ಟ್ರೈನರ್ ಇಟ್ಕೊಂಡು ಜಿಮ್ ಮಾಡಿಬಿಟ್ಟು ಆಫೀಸಿಗೆ ಹೋಗ್ತೀನಿ 11 ಗಂಟೆ ಸುಮಾರು. ಅದಾದಮೇಲೆ ಈವ್ನಿಂಗ್ ಐ ವಿಲ್ ಎನ್ಶೋರ್ ಐ ಮೀಟ್ ಮೈ ಕ್ಲೋಸ್ ಫ್ರೆಂಡ್ಸ್ ಅಟ್ಲೀಸ್ಟ್ ಫಾರ್ ಹಾಫ್ ಆನ್ ಅವರ್. ರಿಲೇಷನ್ಶಿಪ್ನೂ ಬೇಕು. ಸೊ ಬೆಳಗಾಮಲ್ಲಿದ್ದಾಗ ಇದು ರುಟೀನ್ ನಂದು. ಆ್ಯಂಡ್ ಫ್ಯಾಮಿಲಿ ಟೈಮ್ ಆಫ್ಟರ್ 7:30, 8 o'clock. ಸೊ ವರ್ಕಿಂಗ್ ಅವರ್ಸ್ ಫ್ರಮ್ 9 to 5:30 100% ಎಫರ್ಟ್ಸ್ ಹಾಕಿ ಏನು ಫೋಕಸ್ ಅಳ್ಳಾಡ್ದೆ ಎಲ್ಲ ಕೆಲಸ ಮಾಡ್ತೀನಿ. ಫುಡ್ ಪ್ಯಾಟರ್ನ್, ಸಾರಿ ಫುಡ್ ಪ್ಯಾಟರ್ನ್ ನಿಮ್ಮದು ಫುಡ್ ಪ್ಯಾಟರ್ನ್ ಐ ಆಮ್ ಎ ವೆಜಿಟೇರಿಯನ್ ಆ್ಯಂಡ್ ಐ ಪ್ರಿಫರ್ ಲೆಸ್ ಸ್ಪೈಸಿ ಆ್ಯಂಡ್ ಸ್ಟಫ್ ವಿಚ್ ಆಲ್ಸೋ ಹ್ಯಾಸ್ ಹೆಲ್ತ್ ಬೆನಿಫಿಟ್ಸ್. ಯಾಕಂದರೆ ಅವರ್ ಡಿಸಿಷನ್ಸ್
are based on the kind of food we take. The more simple it is, the more clear and better decisions are, which is true. So diet wise also I am very conscious. No, ಹೆಂಗಂಗೋ ಇದ್ದು ಬಂದಿದ್ದೀನಿ ನಾನು ಹುಟ್ಟಿದಾಗಿಂದನೂ. ಐ ವಾಸ್ ನಾಟ್ ಆಲ್ ದಿಸ್, ಬಟ್ ಲಾಸ್ಟ್ 4-5 ಇಯರ್ಸಿಂದ ಎವ್ರಿಥಿಂಗ್ ಇಸ್ ಹೈಲಿ ಡಿಸಿಪ್ಲಿನ್ಡ್. 10:30 ಮೇಲೆ ಯಾವ ಪಾರ್ಟಿ ಪ್ಲೇಸಲ್ಲಿ ಇರಲ್ಲ, ಎಷ್ಟೇ ಎಕ್ಸೈಟಿಂಗ್ ಇದ್ದರೂ ಇರಲ್ಲ. 10:30ಗೆ ಐ ಎನ್ಶೋರ್ ನಾನು ಮನೆಗೆ ಬರ್ತೀನಿ. 11 ಗಂಟೆಗೆ ನಿದ್ದೆ ಮಾಡ್ತೀನಿ. ನಿದ್ದೆ ಇಸ್ ನಾನ್ ನೆಗೋಷಿಯಬಲ್. ಎಷ್ಟೋ ಜನ ಚೇತನ ಸಿಕ್ಕಾಬಟ್ಟೆ ಬೋರಿಂಗ್ ಇದ್ದಾಳೆ, ಟೀಚರ್ ಥರ ಇದ್ದಾಳೆ, 10:30 ಅಂದರೆ ಮನೆಗೆ ಓಡೋಗ್ಬಿಡ್ತಾಳೆ. ಬಿಸ್ನೆಸ್ ನೆಟ್ವರ್ಕಿಂಗಲ್ಲಿ ಎಲ್ಲೋ ಇದ್ರೂ 10:30ಗೆ ನಾನು ರೂಮ್ಗೆ ಹೋಗಿ ಸೇರ್ಕೊಂಡು, ಮನೇಲಿದ್ದರೆ ಮನೆಗೆ ಬರ್ತೀನಿ, ಇಲ್ಲ ಹೊರಗಡೆ ಇದ್ದರೆ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಸೊ ದೇ ಸೇ ಬೋರಿಂಗ್, ಶಿ ಈಸ್ ವೆರಿ ಬೋರಿಂಗ್, ಹಂಗೆ ಹಿಂಗೆ. ದಟ್ಸ್ ಓಕೆ. ನನಗೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. It decides. So family, friends, very close friends. I have just 3 or 4 close friends. Or bitre, they are not, they are superficial. Close friends are just 3 or 4. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಪೇರೆಂಟ್ಸ್, ಹಸ್ಬೆಂಡ್, ಸನ್. 5:30-6 ಗಂಟೆ ಮೇಲೆ ಐ ಸ್ಟಾರ್ಟ್ ಸ್ಲೋಲಿ, ಬಟ್ ಸ್ಟಿಲ್ ವರ್ಕ್ ಮತ್ತು ಎಲ್ಲ ಫ್ಯಾಮಿಲಿ ಮಿಕ್ಸ್ ಆಗಿ 9 ಗಂಟೆ ಮೇಲೆ ಅಂತರೂ ಸ್ಟ್ರಿಕ್ಟ್ಲಿ ಐ ಡೋಂಟ್ ಟೇಕ್ ಎನಿ ವರ್ಕ್ ರಿಲೇಟೆಡ್ ಥಿಂಗ್ಸ್. ನೆಕ್ಸ್ಟ್ ಡೇ 9 ಗಂಟೆ ಒಳಗೂ ಏನೂ ತೊಗೊಳಲ್ಲ. ಎಸ್, ಇದೆಲ್ಲ ರೂಟೀನ್ದಲ್ಲಿ ನಿಮ್ಮ ಮಿಸ್ಟರ್ ಕಾಂಟ್ರಿಬ್ಯೂಷನ್ ಇದೆ. The biggest contribution is he never questions, he never obstructs. ಇದನ್ನು ಯಾಕೆ ಮಾಡ್ತಿದ್ಯಾ, ಇದನ್ನು ಯಾಕೆ ಮಾಡಲ್ಲ, ಇದನ್ನ ಯಾಕೆ ಇಲ್ಲಿ ಯಾಕೆ ಹೋದೆ, ಇಲ್ಲಿ ಯಾಕೆ ಬಂದೆ. He simply believes that I am a wise woman. He respects me. ರೆಸ್ಪೆಕ್ಟ್, ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ರೆಸ್ಪೆಕ್ಟ್ ಇರಬೇಕು. ಲವ್ ವಿಲ್ ಚೇಂಜ್. ನಾವು ಫಸ್ಟು ಮದುವೆ ಆಗಿದ್ದ ವರ್ಷ ಹೆಂಗಿರ್ತೀವೋ ಹಂಗೆ ಇರಲ್ಲ, ಬಟ್ ರೆಸ್ಪೆಕ್ಟ್ ಇಟ್ ಹ್ಯಾಸ್ ಟು ಬಿ ಇಂಟ್ಯಾಕ್ಟ್. ಸೊ ಐ ಥಿಂಕ್ ಹಿ ಈಸ್ ವೆರಿ ರೆಸ್ಪೆಕ್ಟ್ಫುಲ್ ಆಫ್ ಮೈ ಪ್ರೊಫೆಷನ್. ಅವ್ರದ್ದು ಫೀಲ್ಡೇ ಬೇರೆ, ನಂದು ಫೀಲ್ಡೇ ಬೇರೆ. ಮ್ಯೂಚುವಲ್ ರೆಸ್ಪೆಕ್ಟಿಂದ ನಾವು ಚೆನ್ನಾಗಿದ್ದೀವಿ. ಒಂದು ದಿನಾನು ಇದನ್ನ ಯಾಕೆ ಮಾಡಿದೆ, ಅದನ್ನ ಯಾಕೆ ಮಾಡಿದೆ, ಹಿಂಗೆ ಇರಬೇಕಾಗಿತ್ತು, ಹಂಗೆ ಇರಬೇಕಾಗಿತ್ತು, ಯಾಕೆ. ಒಂದೊಂದು ಸತಿ ಸುಸ್ತಾಗಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೂ ಅವ್ರು ಕೇಳೋದಿಲ್ಲ. ಹೊರಗೋಗಿ ತಿನ್ಬಿಡೋಣ, ಆಯಿತು, ಪರವಾಗಿಲ್ಲ. ಯಾವತ್ತೂ ಕಂಪ್ಲೇಂಟ್ಸ್ ಇಲ್ಲ. ಕಟ್ಕಟ್ಟಿ ಮಾಡೋದು, ಕಿರಿಕಿರಿ ಮಾಡೋದು. ಈಗಿನ ಯಂಗ್ ಜನ್ರೇಷನ್ಗೆ, ಈಗಂದ್ರೆ ಮ್ಯಾರಿಡ್ ಕಪಲ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಭಾಳ ಎಲ್ಲ ಏನು ಮಾಡ್ತಾರೆ, ಲವ್ ಮ್ಯಾರೇಜ್ ಆಗ್ತದೆ ಅಥವಾ ಲಿವಿಂಗ್ ರಿಲೇಷನ್ದಲ್ಲಿ ಇರ್ತಾರೆ. ಡಿವೋರ್ಸ್ ಅಂತೂ ಅದು ಭಾಳ, ಅವರು ಸತತ ಇಬ್ಬರು ಮಾತಾಡುವಾಗ ಆ ವರ್ಡ್ ಯೂಸ್ ಮಾಡ್ತಿರ್ತಾರೆ ಅವರು. ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗ? ಯಾಕಂದರೆ ವರ್ಕಿಂಗ್ ವುಮನ್, ಯು ಆರ್ ವರ್ಕಿಂಗ್ ವುಮನ್ ಆ್ಯಂಡ್ ಬಿಸ್ನೆಸ್ ವುಮನ್. ಈಗ ನಿಮ್ಮಿಷ್ಟನ್ನು ಒಂದು ಬೇರೆ ಫೀಲ್ಡಲ್ಲೇ ಇದ್ದಾರೆ, ಒಂದೇ ಫೀಲ್ಡ್ನೂ ಇಲ್ಲ, ಬೇರೆ ಬೇರೆ. ಅದು ನನಗನ್ಸೋ ಮಟ್ಟಿಗೆ ರೆಸ್ಪೆಕ್ಟ್ ಕೊಡೋದು ಮತ್ತು ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡೋದು ಬಿಟ್ಟು ನಿಮ್ಮ ಫೀಲ್ಡಲ್ಲಿ ಅವ್ರು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಅವ್ರ ಫೀಲ್ಡಲ್ಲಿ ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ. ಎರಡೂ ಬೇರೆ ಬೇರೆವು. ಅಂಥದ್ರಲ್ಲಿ ಏನು ಈಗ ಇಂಥ ಒಂದು ಏನು ನಿಮ್ಮ ಅನುಭವ ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗ ನ್ಯೂ ಕಪಲ್ಗೆ? ಜನ್ರೇಷನ್ ಚೇಂಜ್ ಆಗ್ತಿದೆ. ಮೊದಲು ಲೇಡೀಸ್ ಆಯಿತು ಸ್ವಲ್ಪ ತಗ್ಗಿ ಬಗ್ಗಿ ನಡೀತಿದ್ರು, ಡಿಪೆಂಡೆಂಟ್ ಇದ್ದರು. ಇವಾಗ ಎಂಪವರ್ಡ್ ವುಮೆನ್ ಅನ್ನೋದು ಬಂದಿದೆ. ಅಟ್ ದ ಸೇಮ್ ಟೈಮ್ ಹುಡುಗರನ್ನ ಈಕ್ವಲಿ ಎಂಪವರ್ಡ್ ವುಮೆನ್ನ ಹ್ಯಾಂಡಲ್ ಮಾಡೋದು ಕಲಿಸಿಲ್ಲ. ಹುಡುಗಿಯರಿಗೆ ಒಳಗಿಂದು ಮಾಡೋದು ಕಲಿಸ್ಬಿಟ್ಟಿದ್ದಾರೆ, ಹೊರಗಿಂದು ಮಾಡೋದು ಕಲಿಸ್ಬಿಟ್ಟಿದ್ದಾರೆ. ಗಂಡು ಮಕ್ಕಳಿಗೆ ಒಳಗಿಂದ ಮಾಡೋದು ಕಲಿಸಿಲ್ಲ. ಹುಡುಗಿಯರು ವಿಚಾರ ಮಾಡೋದು ಎಲ್ಲ ನಾನೇ ಮಾಡಿದರೆ ಜಗಳ ಆಡೋಕ್ಕೆ ನನಗೆ ಯಾಕೆ ರಿಲೇಷನ್ಶಿಪ್ ಬೇಕು? ದಿಸ್ ಇಸ್ ದ ಕ್ವೆಶನ್. ಸೊ ಫಸ್ಟ್ ಫಿಕ್ಸ್ ಈಸ್ ಜೆಂಡರ್ ಬೇಸ್ಡ್ ರೋಲ್ಸ್ ಅದನ್ನು ಅಳಿಸ್ಬಿಡ್ಬೇಕು. ಈ ಕೆಲಸ ನೀನು ಮಾಡು, ಇವತ್ತು ಈ ಕೆಲಸ ನಾನು ಮಾಡ್ತೀನಿ, ಇದು ಹುಡುಗಿಯರ ಕೆಲಸ, ಇದು ಹುಡುಗರ ಕೆಲಸ ಅಂತ ಹೋದರೆ ಎಷ್ಟೋ ಡಿವೋರ್ಸ್ ಕಡಿಮೆ ಆಗ್ತವೆ. ಈಕ್ವಾಲಿಟಿ ಬೇಕು ಇನ್ ರೋಲ್ಸ್, ಅದೊಂದಾಯಿತು. ಆಮೇಲೆ ಇವಾಗ ನೋಡೋದು, ನಮ್ಮ ಟೈಮಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಂಥದ್ದೇನೂ ಇರ್ತಿರ್ಲಿಲ್ಲ. ಸೊ ಎಲ್ಲರೂ ಅದೊಂದು ಫ್ಯಾಂಟಸಿ ಅನಿಸುತ್ತೆ ಮದುವೆ ಅಂದರೆ. ಸೊ ಯಾರೋ ಚೆನ್ನಾಗಿ ಕಂಡ್ರೋ, ಯಾರೋ ದುಡ್ಡು ಇದೇನೋ ಏನೋ ಮಾಡ್ಕೊಂಡ್ರೋ, ನನ್ನ ಅಭಿಪ್ರಾಯ ಇದು. ಅದಾದಮೇಲೆ ದೇರ್ ಇಸ್ ಅ ಫನಿ ಸೇಯಿಂಗ್, ಇವಾಗಿನ ಜನ್ರೇಷನ್ ಅವರಿಗೆ ಮದುವೆ ಒಂದು ಬಿಟ್ಟು ಎಲ್ಲ ಬೇಕು. ಸಂಗೀತ ಬೇಕು, ಮೆಹಂದಿ ಬೇಕು, ಪ್ರೀ ವೆಡ್ಡಿಂಗ್ ಬೇಕು, ಎಲ್ಲ ಬೇಕು, ಆದರೆ ಮದುವೆ ಬೇಡ, ಆ ಥರ. ಸೊ ಫ್ಯಾಂಟಸಿ, ಸೋಷಿಯಲ್ ಮೀಡಿಯಾ ಒಂದು ಅದನ್ನೆಲ್ಲ ತೋರಿಸ್ಕೊಳೋದು. ಅದಾದಮೇಲೆ ಏನು ಕಿಕ್ಕೇ ಇಲ್ಲ, ನೀವೇನು ಪ್ಲ್ಯಾನೇ ಮಾಡಿಲ್ಲ ಜೊತೆಗೆ ಹೆಂಗಿರ್ಬೇಕು ಅನ್ನೋದು. ಇಷ್ಟಾಗ್ಬಿಟ್ರೆ ದೆರ್ ಇಸ್ ಬ್ಲ್ಯಾಂಕ್ನೆಸ್. ಅದಾದಮೇಲೆ ನಾನು ದುಡಿತೀನಿ, ನೀನು ದುಡಿತೀಯ, ನಾನು ಅಡುಗೆ ಮಾಡ್ಕೊತೀನಿ, ನೀನು ಮಾಡಲ್ಲ, ನಾನು ಅಡುಗೆ ಮಾಡೋಕ್ಕೆ ನಿನ್ನ ಜೊತೆ ಯಾಕೆ ಇರಬೇಕು? ಸೊ ನಮ್ಮ ಸೊಸೈಟಿ ಚೇಂಜ್ ಆಗಬೇಕು. ಯಾಕಂದರೆ ಇದೇ ಹಸ್ಬೆಂಡ್ ಅಮೇರಿಕಾಗೆ ಹೋಗಿ ಸೆಟಲ್ ಆದರೆ ಅಡುಗೆನೂ ಮಾಡ್ತಾನೆ, ಕ್ಲೀನಿಂಗು ಮಾಡ್ತಾನೆ, ಎಲ್ಲನೂ ಮಾಡ್ತಾನೆ. ಬಟ್ ಇಂಡಿಯಾದಲ್ಲಿದ್ದರೆ ಬರೀ ಹೆಣ್ಮಕ್ಳೇ ಮಾಡಬೇಕು.
ಇದು ಚೇಂಜ್ ಆಗಬೇಕು. ಎಲ್ಲರೂ ಎಲ್ಲನೂ ಮಾಡಬೇಕು. ಹುಡುಗಿರು ಹೋಗಿ ಹೊರಗಡೆ ದುಡಿತಿದ್ದಾರಂದರೆ ಗಂಡ್ಮಕ್ಳು ಮನೆಯಲ್ಲಿ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇರಬಾರ್ದು. ನನಗೂ ಗಂಡ್ಮಗ ಇದ್ದಾನೆ, ಅವನಿಗೆ ಇವಾಗಲಿಂದಾನೇ ಅಡುಗೆ ಕಲಿಸ್ತಿದ್ದೀನಿ, ಮನೆ ಕ್ಲೀನ್ ಮಾಡೋದು, ಕಸ ಬಳೆಯೋದು, ನೆಲ ಒರೆಸೋದು ಎಲ್ಲನೂ ಹೇಳ್ಕೊಡ್ತಿದ್ದೀನಿ. ನನ್ನ ಮಗ ಡಿವೋರ್ಸ್ ಆಗದೆ ಇರಲಿ ಅನ್ನೋದು ಒಂದು ಇಂಟೆನ್ಷನ್. ಅಷ್ಟ್ರ ಮೇಲೆ ಅವ್ನು ಏನು ಮಾಡ್ತಾನೋ ಗೊತ್ತಿಲ್ಲ, ಬಟ್ ಇದನ್ನು ನನ್ನ ಮಗನಿಗಂತೂ ನಾನು ಹೇಳ್ಕೊಡ್ತಿದ್ದೀನಿ. ಜೆಂಡರ್ ಬೇಸ್ಡ್ ರೋಲ್ಸ್ ಇಲ್ಲ, ಇದು ಹುಡುಗಿಯರು ಮಾಡೋದು, ಇದು ಹುಡುಗರು ಮಾಡೋದು ಅನ್ನೋದು ಒಂದು ಸ್ಟೀರಿಯೋ ಟೈಪ್ನ ಕಟ್ ಮಾಡ್ತಿದ್ದೆ. ಈಗ ಕೊನೆಯದೊಂದು ಪ್ರಶ್ನೆ ಏನಂತಂದರೆ, ಈಗ ದೊಡ್ಡ ದೊಡ್ಡ ಕನಸುಗಳನ್ನು ಬೆನ್ನಹತ್ತಿ 20 ವರ್ಷದ ಏನಪ್ಪಂದ್ರೆ ಯುವಕರು ಯುವತಿಯರು ಹೊಂಟಿದ್ದಾರೆ. ಅವ್ರ ಕನಸುಗಳು ಏನೇನೋ ಇಟ್ಕೊಂಡಿದ್ದಾರೆ. ಅವ್ರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ? ಕನಸುಗಳು ಯಾವಾಗಲೂ ಇರಬೇಕು. 20 ವರ್ಷಕ್ಕೆ ಅಲ್ಲ, 60 ವರ್ಷಕ್ಕೂ ಇರಬೇಕು ಕನಸು. ಕನಸು ಹೋಗಲೇಬಾರ್ದು. ಕನಸು ನನಸಾಗಬೇಕಾದ್ರೆ ಏನು ರಿಯಾಲಿಟೀಸ್ ಮುಖದ ಮೇಲೆ ಬಂದು ಹೊಡಿತಾವಲ್ಲ, ಅದನ್ನು ಎದುರಿಸೋ ಛಲನೂ ಇರಬೇಕು. ಅದನ್ನೂ ಕನಸು ಕಾಣ್ಬೇಕು. ನಾನು ಈ ಕೆಲಸ ಮಾಡೋ ಕನಸಲ್ಲಿ ಈ ಕಷ್ಟದ್ದು ಕನಸು ನಾನು ಕಾಣಬೇಕು. ಸೊ ಇನ್ಕ್ಲೂಸಿವ್ ಕನಸು ಅಂತ ಹೇಳ್ಬೋದು ನಾವು. ನೀವು ಸುಮ್ಮನೆ ಎಲ್ಲ ಚೆನ್ನಾಗಿರೋ ಎಲಿಮೆಂಟ್ಸ್ನ ಅಷ್ಟೇ ತೊಗೊಂಡು ಕನಸು ಕಾಣೋದಿಲ್ಲ. ನಾನಿವಾಗ ಸ್ಟಾರ್ಟಪ್ ಬೆಳೆಸ್ತೀನಿ ಅಂದರೆ ಎಷ್ಟೋ ದಿನ ನನಗೆ ಕಸ್ಟಮರ್ಸೇ ಇರೋದಿಲ್ಲ ಅಂತಲೂ ಕನಸು ಕಾಣಬೇಕು. ಸೊ ಕನಸಿನ ಸರ್ಕಲ್ ಕಂಪ್ಲೀಟ್ ಆದರೆ ಇಟ್ ವಿಲ್ ಬಿ ರಿಯಲಿಸ್ಟಿಕ್ ಆ್ಯಂಡ್ ಮೀನಿಂಗ್ಫುಲ್. ಬಟ್ ಕನಸಿಗೆ ಯಾವುದೂ ಏಜ್ ಇರಬಾರ್ದು. 20 ಇರಲಿ, 60 ವರ್ಷದವ್ರು ಇರಲಿ, ಕನಸು ಕಾಣೋದಂತೂ ಬಿಡಲೇಬಾರ್ದು. ಒನ್ ಡಿಸ್ಟಿಂಕ್ಟ್ ಫೀಚರ್ ಆಫ್ ಹ್ಯೂಮನ್ಸ್ ಇಸ್ ಕನಸು ಕಾಣೋ ಎಬಿಲಿಟಿ ಮನುಷ್ಯರಿಗೆ ಮಾತ್ರ ಇದೆ, ಅದರ್ ದ್ಯಾನ್ ಕಮ್ಯುನಿಕೇಷನ್. ಕನಸು ಕಾಣೋ ಒಂದು ಸಾಮರ್ಥ್ಯನೂ ಮನುಷ್ಯರಿಗಷ್ಟೇ ಇರೋದು. ಅದನ್ನು ಯಾವತ್ತೂ ಇಟ್ಕೋಬೇಕು. ಮತ್ತು ಚೇತನ, ನನಗೆ ಹೇಳ್ರಿ, ನಿಮ್ಮ ಇಡೀ ಈ ಜರ್ನಿಯಲ್ಲಿ ಮರೆಯಲಾರದಂಥ ಒಂದು ಘಟನೆ ಯಾವುದು? ಅತಿ ನಿಮಗೆ ಅದು 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 ಒಳ್ಳೆಯದು ಇರ್ಬೋದು ಅಥವಾ ಯಾವುದು ಕೆಟ್ಟದ್ದು ಇರ್ಬೋದು, ಯಾವುದೋ ಒಂದು ಘಟನೆ ಅಂತದ್ದು ಅಂದರೆ ನಿಮ್ಮ ಟೋಟಲ್ ಜರ್ನಿಯಲ್ಲಿ, ಅಪ್ಪ ಈ ಒಂದು ಘಟನೆಯಿಂದ ನನಗೆ ಭಾಳ ಇದಾಯಿತು ಅಥವಾ ಇದರಿಂದ ನನಗೆ ಸಂತೋಷ ಆಯಿತು, ಏನು ಅದು ಒಂದು ಯಾವುದಾದ್ರೂ ಒಂದು ಇದೆಯಾ? ಇಡೀ ಲೈಫ್ನ ಕನ್ಸಿಡರ್ ಮಾಡಿದ್ರೆ ಎಷ್ಟೊಂದು ಇದ್ದಾವೆ. ಆದರೆ ನಂದು ಪ್ರೊಫೆಷ್ನಲ್ ಜರ್ನಿ, ನಾನು ಈ ಆಂಟ್ರಪ್ರಿನರಲ್ ಜರ್ನಿ ಅಷ್ಟೇ ಹಿಡಿದು ಹೇಳ್ತೀನಿ. ಲಾಸ್ಟ್ ಇಯರ್ ಇಂಡಸಾಲ್ಟಮ್ ಸ್ಕೂಲ್ ಹೋಗಿದ್ದೇನೆ. ಅವ್ರದ್ದು ಒಂದು ನಾಸಾ ಸ್ಪೇಸ್ ಆ್ಯಪ್ ಚಾಲೆಂಜ್ ಅಂತ ಪ್ರತಿ ವರ್ಷ ಮಾಡ್ತಾರೆ. ಅದನ್ನು ಎಲ್ಲ ಥರ ಸ್ಟೂಡೆಂಟ್ಸ್ನ ಕರೆಸ್ಬಿಟ್ಟು, ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಇವೆಂಟ್ ಬಟ್ ಲೋಕಲ್ ಚಾಪ್ಟರ್. ಅಲ್ಲಿ ನಾವು ಕೊಲ್ಯಾಬ್ರೇಟ್ ಮಾಡ್ಕೊಂಡು ಮಾಡ್ತಿದ್ವಿ. ನಂದು ಒಂದು ಸ್ಪೀಚ್ ಇಟ್ಟಿದ್ರು ಅಲ್ಲಿ, ಹುಡುಗರಿಗೆಲ್ಲ ಸ್ವಲ್ಪ ಬ್ರೀಫಿಂಗ್ ಮಾಡಿ ಅರ್ಥ ಮಾಡ್ಕೊಳಕ್ಕೆ. ಅದು ಸ್ಕೂಲ್ ಎಷ್ಟು ಸ್ಟ್ಯಾಂಡರ್ಡ್ ಇದೆ ಅಂದರೆ ನಮಗೆ ಇಂಡಿಯಾ ಸ್ಕೂಲೇ ಅನ್ಸೋದಿಲ್ಲ, ಅದು ಫಾರಿನ್ ಯೂನಿವರ್ಸಿಟಿ ಥರ ಅನಿಸುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಇಂಡಸಾಲ್ಟಮ್ ಬೆಳಗಾಂ ಸ್ಕೂಲ್, ಇಟ್ ಲುಕ್ಸ್ ಲೈಕ್ ಯುರೋಪಿಯನ್ ಸ್ಕೂಲ್ ಥರ ಅನಿಸುತ್ತೆ. ಇಂಡಸಾಲ್ಟಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಅಲ್ಲಿ ಒಳಗಡೆ ಕಾಲು ಇಡ್ತಿದ್ದಂಗೆ ಆ ಸೊಫಿಸ್ಟಿಕೇಶನ್, ಆ ಇದಕ್ಕೆ ಕಾನ್ಫಿಡೆನ್ಸ್ ಅಳ್ಳಾಡ್ಬಿಡುತ್ತೆ ಜನಕ್ಕೆ, ನಾನು ಈ ಜಾಗಕ್ಕೆ ಸೂಟ್ ಆಗ್ತೀನೋ ಇಲ್ಲೋ ಅಂತ. ಅಂಥವ್ರು ದೇ ಆರ್ ವೆರಿ ನೈಸ್ ಪೀಪಲ್. ಅವರು ಒಂದು ಈವೆಂಟ್ ಆರ್ಗನೈಸ್ ಮಾಡಿದರು. ಇದರಲ್ಲಿ ಎಲ್ಲ ಕನ್ನಡ ಮೀಡಿಯಮ್, ಉರ್ದು, ಮರಾಠಿ ಮೀಡಿಯಮ್ ಎಲ್ಲ ಥರದ ರೂರಲ್ ಸ್ಕೂಲ್ಸ್ ಮತ್ತು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಒಟ್ಟಿಗೆ ಬಂದು ಭಾಗವಹಿಸ್ತಿದ್ರು. ಕಾಂಪಿಟೇಷನ್ ಯಾವ ಥರ ಟಫ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲೆಲ್ಲರೂ ಯಾರ್ಯಾರು ಇದ್ರಲ್ಲ ಸ್ಕೂಲ್ನವರೆಲ್ಲ ಬೇರೆ ಬೇರೆ ದೇಶದಿಂದ ಇರೋ ಸ್ಕೂಲ್ಸ್ ಅಲ್ಲಿದ್ದರು. ಇಟ್ ವಾಸ್ ಹೈಲಿ ಇನ್ಕ್ಲೂಸಿವ್, ಡೈವರ್ಸ್, ರೀಜ್ನಲ್ ಬ್ಯಾಕ್ಗ್ರೌಂಡ್, ಕನ್ನಡ ಮೀಡಿಯಮ್ ಅವರೆಲ್ಲರೂ ಫಸ್ಟು ಒಂದಿಬ್ಬರು ಸ್ಪೀಕರ್ ಮಾತಾಡಿ ಹೋದ್ಮೇಲೆ ಅಳ್ಳಾಡ್ಬಿಟ್ರು. ನಾವು ವಾಪಸ್ ಹೋಗ್ಬಿಡೋಣ ಅನ್ನೋ ಲೆವೆಲ್ಗೆ ಅವ್ರಿಗೆ ಅಳು ಬಂದ್ಬಿಟ್ಟಿತ್ತು, ನಾವು ಈ ಜಾಗಕ್ಕೆ ಅರ್ಹರಲ್ಲ ಅನ್ನಂಗೆ. ಅವಾಗ ನನ್ನ ಸ್ಪೀಚ್ ಇತ್ತು, ನನಗೆ ಆ ವಾತಾವರಣ ಅರ್ಥ ಆಯಿತು. ನಾನು ಹೋಗ್ಬಿಟ್ಟು ನಂದು ಲೈವ್ ಸ್ಟ್ರೀಮಿಂಗ್ ನಡೀತಿತ್ತು ಆನ್ಲೈನ್, ಬೇರೆ ಬೇರೆ ದೇಶದ ಸ್ಟೂಡೆಂಟ್ಸ್ನೂ ಇದ್ದರು, ಯಾರಿಗೆ ಕನ್ನಡ ಅರ್ಥ ಆಗ್ತಿರ್ಲಿಲ್ಲ. ಬಟ್ ನಂದು ಫೋಕಸ್, ನಾನೇನು ವಿಚಾರ ಮಾಡಿದೆ, ಇವಾಗ ನಾನು ನನ್ನ ಇಮೇಜ್ ಮೇಂಟೈನ್ ಮಾಡೋಕ್ಕೆ ನಾನು ಬರೀ ಇಂಗ್ಲೀಷಲ್ಲಿ ಮಾತಾಡಿದರೆ ನಮ್ಮ ರೀಜನ್ ಹುಡುಗರು ದೇ ವಿಲ್ ಸಫರ್ ಅಂತ ಒಂದು ಅರ್ಧ ಸ್ಪೀಚ್ ನಾನು ಇಂಗ್ಲೀಷಲ್ಲಿ ಮಾಡಿ, ಇನ್ನೂ ಅರ್ಧ ಕಂಪ್ಲೀಟ್ ಕನ್ನಡದಲ್ಲಿ ಮಾತಾಡಿಬಿಟ್ಟೆ. ಎವ್ರಿಬಡೀಸ್ ಐಸ್ ದೇ ಲಿಟ್ ಅಪ್. ಸಡನ್ಲಿ ದೇ ಸ್ಟಾರ್ಟೆಡ್ ಫೀಲಿಂಗ್ ಬಿಲಾಂಗ್ಡ್. ಅವ್ರಿಗೆ ಒಂಥರ ರಿಲೀಫ್ ಆ ಕಣ್ಣಲ್ಲಿ ಕಾಣಿಸ್ತು. ನಾನು ಸ್ಟೇಜಿಂದ ಇಳಿದು ಬರ್ತಿದ್ದಂಗೆ ಎಲ್ಲರೂ ನನ್ನ ಹಿಂದೆ ಬಂದು ಡೌಟ್ಸ್ ಕೇಳಿ ಏನೋ ಮಾಡಿ ಭಾಗವಹಿಸೋಕ್ಕೆ ದೇ ವೇರ್ ರೆಡಿ. ಅದರ್ವೈಸ್ ಅವ್ರವ್ರ ಊರಿಂದ ಬಸ್ ಹತ್ತಿ ಹೋಗೋಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ಅವರು. ಒಬ್ಬರು ಟೀಚರ್ ಸ್ಟೂಡೆಂಟ್ಸ್ ಬಂದು ಕರೆದು ಕೇಳಿದರು, ಏನಂತ ಕೇಳಿದ್ರು, ಮೇಡಮ್ ನಮಗಿದು ಏನೂ ಅರ್ಥ ಆಗ್ತಿಲ್ಲ, ನಾವು ಹೋಗ್ಬಿಡ್ತೀವಿ. ಕಣ್ಣಲ್ಲಿ ನೀರಿತ್ತು, ಟೀಚರ್ಸಿಗೆ ಸಹಿತ ಕಣ್ಣಲ್ಲಿ ನೀರಿತ್ತು, ಬಟ್ ಹುಡುಗರ ಮುಂದೆ ಅಳಂಗಿಲ್ಲ. ದೂರದಿಂದ ಬಂದಿದ್ರು ಅವ್ರು, ಯಾವುದೋ ಹಳ್ಳಿಯಿಂದ.
ನಾನಂದೆ ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ, ನಮ್ಮ ಟೀಮ್ನವರು, ದತ್ತಾಂಶ್ ಟೀಮ್ನವರು ವಾಲಂಟಿಯರ್ಸು ಇದ್ದರು, ನಾವು ಇದ್ವಿ, ನಾವೆಲ್ಲ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಒಂದೊಂದು ರೂಮಲ್ಲಿ ಹೋಗಿ ಅವರು ಅದು ಸ್ಪೇಸ್ ಆ್ಯಪ್ ಚಾಲೆಂಜ್ ಎಲ್ಲ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದರು. ಅವ್ರ ಹತ್ರ ಲ್ಯಾಪ್ಟಾಪ್ ಸಹಿತ ಇರಲಿಲ್ಲ, ಗೊತ್ತೂ ಇದ್ದಿಲ್ಲ. ನಮ್ಮಲ್ಲಿರೋಂಥ ಲ್ಯಾಪ್ಟಾಪ್, ನನ್ನ ಲ್ಯಾಪ್ಟಾಪ್ ಅವ್ರಿಗೆ ಕೊಟ್ಟೆ, ನೀವು ಯೂಸ್ ಮಾಡಿಕೊಡ್ರಿ ಅಂತ. ಅವರಿಗೆ ಇನ್ಸ್ಟೆಂಟ್ಲಿ ಅವ್ರಿಗೆ ಒಂದಿಷ್ಟು ಕಲಿಸಿದೆ ನಾನು, ಏನೇನು ಡಿಸೈನ್ ಮಾಡೋದು ಹೆಂಗೆ, ಸರ್ಚ್ ಮಾಡೋದು ಹೆಂಗೆ ಎಲ್ಲ ಅಷ್ಟೇ. ಅದಾದಮೇಲೆ ನಾನು ಅವ್ರಿಗೆ ಭೇಟಿ ಆಗಲಿಲ್ಲ. 2 ದಿನ ಈವೆಂಟ್ ಪ್ರಿಪ್ರೇಷನ್ ಆಯಿತು, ಜಡ್ಜಸ್ಸು ಬೇರೆಯವ್ರು ಯಾರೋ ಇದ್ದರು. ಆಮೇಲೆ ವ್ಯಾಲಿಡಿಕ್ಟ್ರಿ ಪ್ರೈಸ್ ಡಿಸ್ಟ್ರಿಬ್ಯೂಷನಲ್ಲಿ ಬಂದು ಕೂತ್ಕೊಂಡೆ. ದೇ ಗಾಟ್ 2nd ಪ್ರೈಸ್. ಓ, ಸ್ಟೇಜ್ ಮೇಲೆ ಕರೆದ್ರು, ಅವ್ರ ಕೈ ನಡುಗ್ತಿದ್ದಾವೆ, ದೇವರ್ ನರ್ವಸ್, ಶಿವರಿಂಗ್, ಕಣ್ಣಲ್ಲಿ ನೀರು ಬರ್ತಿದ್ದಾವೆ. ಅವ್ರು ನನ್ನ ಬಿಟ್ಟು ಸ್ಟೇಜ್ ಹತ್ತಕ್ಕೆ ರೆಡಿ ಇಲ್ಲ. ಇನ್ನೂವರೆಗೂ ನನಗೆ ಐ ಗೆಟ್ ಗೂಸ್ ಬಂಪ್ಸ್ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ದಟ್. ಎಷ್ಟು ದೇ ವೇರ್ ಗ್ರೇಟ್ಫುಲ್ ಅಂದರೆ, ನೀವಿಲ್ಲದೆ ನಮಗಿದು ಇಟ್ ಮೇ ನಾಟ್ ಬಿ ಜಸ್ಟ್ 2nd ಪ್ರೈಸ್. ಲೈಫಲ್ಲಿ ಯಾವುದೇ ಸಿಚುವೇಶನ್ನಲ್ಲಿ ನಾವು ಗೆದ್ದು ಬರ್ಬೋದು, ವಿ ಆರ್ ಈಕ್ವಲ್ ಅನ್ನೋದು ಒಂದು ಏನು ಅವ್ರ ಮೈಂಡಲ್ಲಿ ಆಯ್ತಲ್ಲ. ಹುಡುಗರು ಅವ್ರು ನಾನು ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ, ನೀವು ನಮ್ಮ ಸ್ಕೂಲಿಗೆ ಬರ್ರಿ, ನಮ್ಮ ಜೊತೆಗೆ ಇರ್ರಿ. ಆ ಹುಡುಗರು ಅಷ್ಟು ಹಚ್ಕೊಂಡ್ಬಿಟ್ಟಿದ್ರೆ ಇನ್ನೂವರೆಗೂ ಮಾತಾಡ್ತಾರೆ, ಟೀಚರ್ಸ್ ಆಯಿತು, ಹುಡುಗರು ಆಯಿತು. ಆ ಒಂದು ಈವೆಂಟಲ್ಲ ನನಗೆ ಎನಿ ಡೇ ನನ್ನ ಬಿಸ್ನೆಸ್ ಸರಿ ಹೋಗ್ತಿಲ್ಲನೋ, ನನಗೆ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲನೋ, ಏನಾಗ್ತಿದೆನೋ, ಆ ಒಂದು ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ಐ ಹ್ಯಾವ್ ಎ ಬಿಗರ್ ಪರ್ಪಸ್. ದೇರ್ ಆರ್ ಪೀಪಲ್ ಹೂ ಆರ್ ವೇಟಿಂಗ್ ಟು ಗೆಟ್ ಮೈ ಹೆಲ್ಪ್. ಒಂದು ಸ್ಯಾಟಿಸ್ಫೈಯಿಂಗ್ ಅನಿಸುತ್ತೆ. ಸೊ ದಟ್ಸ್ ಅ ವೆರಿ ಬಿಗ್ ಇನ್ಸಿಡೆಂಟ್ ಇನ್ ಮೈ ಜರ್ನಿ. ಮತ್ತು ಲಾಸ್ಟಿಗೆ ಈ ಫುಲ್ ಜರ್ನಿಯಲ್ಲಿ ಅಥವಾ ಈಗ ನೀವೇನು ಕೆಲಸ ಮಾಡ್ತಿದ್ರಲ್ಲಿ, ಇದರಲ್ಲಿ ನಿಮಗೆ ಕಂಡಂಥ ನೆಮ್ಮದಿ ಮತ್ತು ಸಂತೋಷ ಏನು? ನೆಮ್ಮದಿ ಮತ್ತು ಸಂತೋಷ ಅಂದರೆ, ನಾನು ಲೈಫಲ್ಲಿ ಇಷ್ಟ ಆಗ್ಲಾರೋದು ಏನು ಕೆಲಸನೇ ಮಾಡಿಲ್ಲ. ಯಾವತ್ತು ಏನು ಇಷ್ಟ ಅದನ್ನೇ ಮಾಡಿರೋದು. ಐ ಆಮ್ ಎ ಪೀಪಲ್ಸ್ ಪರ್ಸನ್. ಜನ ಎಲ್ಲಿರ್ತಾರೋ ಅಲ್ಲಿ ನಾ ಇರ್ತೀನಿ. ನನಗೆ ಖುಷಿ ಬಂದರೂ, ದುಡ್ಡು ಬಂದರೂ, ವ್ಯವಹಾರ ಮಾಡಿದರೂ ಜನ ಇರಬೇಕಲ್ಲಿ. ಸೊ ಇಡೀ ಜರ್ನಿನೇ ನೆಮ್ಮದಿ ಕೊಡೋವಂಥ ಜರ್ನಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಸಪೋರ್ಟ್ ನೀವು ಆಗಿರ್ಬೋದು. ಇನ್ಫ್ಯಾಕ್ಟ್ ನಿಮ್ಮ ಮ್ಯಾಡೋಸ್ ಟೀಮ್ ಮತ್ತು ವಿಶ್ವಾಸ್ ಜರ್ನಿ, ಅವರು ನಮ್ಮ ಜೊತೆಗೆ ಶುರು ಮಾಡಿದ್ದು. ಎವ್ರಿ ಪರ್ಸನ್, ನಾ ಈ ಕಡೆ ತಿರುಗಿ ನೋಡೋದು ಎಲ್ಲ ನೆಕ್ಸ್ಟ್ ಪರ್ಸನ್ ಇನ್ ಬೆಳಗಾಂನವರು ನನ್ನ ಜರ್ನಿಯಲ್ಲಿ ಭಾಗವಹಿಸಿದ್ದಾರೆ. ನಾನು ಏನೇನು ಇದೀನೋ ಇಲ್ಲಿ, ಐ ಆಮ್ ಡೆಫಿನೆಟ್ಲಿ ಗ್ರೇಟ್ಫುಲ್ ಫಾರ್ ಆಲ್ ದ ಪೀಪಲ್. ಸೊ ಐ ಫೀಲ್ ಬ್ಲೆಸ್ಡ್. ನಾನು ಆಯ್ಕೆ ಮಾಡಿಕೊಂಡೆ, ಬಟ್ ಜನ ನನ್ನ ಎತ್ತಿದ್ರು. ಗ್ರೇಟ್. ಚೇತನಾ ಸಾರಂಗ್, ಯಾಕಂದರೆ ನಿಮ್ಮದು ಜರ್ನಿ ನಾನು ಬಿಗಿನಿಂಗ್ದಲ್ಲಿ ನೋಡಿದವ. ನಾನು ನಿಮ್ಮ ಸ್ಟ್ರಗಲ್, ನಿಮ್ಮ ಲೈಫ್, ನಿಮ್ಮದು ಅಂದರೆ ಈಗ ಬೆಳಗಾವಿಯಲ್ಲಿ ಒಂದು ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇರೋದು, ಇಷ್ಟೆಲ್ಲ ಬಿಜಿ ಸ್ಕೆಡ್ಯೂಲ್ದಲ್ಲಿ ಇದ್ದರೂ ಕೂಡ ಇವತ್ತು ನಮ್ಮ ಕಟ್ಟೆ ಪಾಡ್ಕಾಸ್ಟಿಗೆ ಬಂದ್ರಿ, ತಮ್ಮ ಅನುಭವ ಹಂಚ್ಕೊಂಡ್ರಿ. ನಮ್ಮದು ಇಷ್ಟೇ ಇಚ್ಛೆ ಏನಂತಂದರೆ, ನಾನು ಸ್ಟಾರ್ಟಿಂಗ್ದಲ್ಲೇ ಕಿರಣ್ ಮಜುಮ್ದಾರ್ದು ಹೆಸರು ತೊಗೊಂಡೆ, ಅದೇ ಎತ್ತರಕ್ಕಿನ ಚೇತನ ಬೆಳೀಲಿ ಅನ್ನೋದು ನಮ್ಮದು ಆಸೆ. ಆಮೇಲೆ ಈ ಕಟ್ಟೆಗೆ ಬಂದು ತಮ್ಮ ಅಂದರೆ ಇವತ್ತಿನ ಪಾಡ್ಕಾಸ್ಟ್ ನೋಡಿದರೆ ನನಗನ್ಸೋ ಮಟ್ಟಿಗೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡದ ಮಹಿಳೆಗೆ ಸಾಕಷ್ಟು ಅನುಭವ ಸಾಕಷ್ಟು ಕಲಿಕೆ ಇದೆ ಅಲ್ಲಿ. AI ಇಲ್ದಿದ್ರೂ ಕೂಡ AIಗೆ ಸಂಬಂಧ ಪಡದೇ ಇದ್ದಂಥ ವುಮೆನ್ಗೂ ಕೂಡ ತಾನು ಏನಾದರೂ ಸ್ವಂತ ಸ್ಟಾರ್ಟ್ ಮಾಡ್ಬೋದು, ಅಥವಾ ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೋದು ಮತ್ತು ನಮ್ಮನ್ನು ನಾವು ಹೇಗೆ ಬದಲಾವಣೆ ಮಾಡ್ಕೊಳ್ಬೋದು ಅನ್ನೋದನ್ನು ಮಾತ್ರ ಚೇತನಾ ಸಾರಂಗ್ ಇವತ್ತು ಅವ್ರು ಕಲಿತಾರೆ. ಆ್ಯಂಡ್ ಒನ್ಸ್ ಅಗೇನ್ ಐ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಸೊ ಮಚ್.